ಸರಿ, ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರವಿ. ಇಂದಿನ ಟೋಸ್ಟ್ ಮಾಸ್ಟರ್ ಸಭೆಯ ಸಾರ್ಜೆಂಟೆಡ್ ಆರ್ಮ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ತಮಗೆಲ್ಲರಿಗೂ 147ನೇ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಸಭೆಗೆ ಎಲ್ಲರಿಗೂ ಆದರದ ಸ್ವಾಗತ. ಯಾವುದೇ ಒಂದು ಸಭೆನ ಶುರು ಮಾಡ್ಬೇಕಂದ್ರೆ ಆ ಸಭೆಗೆ ಒಂದು ನಿಯಮ ನಿಬಂಧನೆಗಳಿರ್ತವೆ. ನಮ್ಮ ಈ ಟೋಸ್ಟ್ ಮಾಸ್ಟರ್ ಸಭೆಯು ಕೂಡ ಇದರಿಂದ ಹೊರತಲ್ಲ. ಸೊ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲೂ ಸಹ ಕೆಲವು ನಿಯಮಗಳಿವೆ, ನಿಬಂಧನೆಗಳಿವೆ. ಅದನ್ನ ಸಭೆ ಶುರುಕ್ಕಿಂತ ಮುಂಚೆನೆ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಈ ಸಭೆಯಲ್ಲಿ ರಾಜಕೀಯ, ಧರ್ಮ ಹಾಗೂ ಲೈಂಗಿಕತೆ ಬಗ್ಗೆ ಮಾತಾಡುವುದು ನಿಷಿದ್ಧ. ತಮ್ಮ ಮಾತಿನಲ್ಲಿ, ತಮ್ಮ ಭಾಷಣದಲ್ಲಿ ಎಲ್ಲಾದ್ರೂ ಇರ್ಬೋದು, ಇದ್ರ ಬಗ್ಗೆ ಮಾತಾಡೋದು ಬೇಡ. ಎರಡನೇ ನಿಯಮ ಬಂದು, ನೀವು ಸಭೆಯಲ್ಲಿ ಮಾತಾಡ್ತಿಲ್ಲ ಅಂದ್ರೆ ನೀವು ಮ್ಯೂಟ್ ಆಗಿರಿ. ಮೂರನೇ ನಿಯಮ ಬಂದು, ನೀವು ಸಭೆಯಿಂದ ಹೊರಗಡೆ ಹೋಗ್ತಾ ಇದ್ರೆ ನಿಮ್ಮ ವಿಡಿಯೋನ ಆಫ್ ಮಾಡಿ. ಸೊ ನಾವು ಈ ಟೋಸ್ಟ್ ಮಾಸ್ಟರ್ ಸಭೆಗೆ ಸೇರೋದು, ಆಮೇಲೆ ಟೋಸ್ಟ್ ಮಾಸ್ಟರ್ ಈ ಸೇರಿರೋದು ನಮ್ಮ ನಾಯಕತ್ವ ಗುಣಗಳು ಹಾಗೂ ಸಂವಹನ ಕಲೆಯನ್ನ ಉತ್ತಮಪಡಿಸ್ಕೊಳ್ಳೋದಕ್ಕಾಗಿ. ನಾನು ಇವತ್ತು ಎಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ, ಅಲ್ಲಿ ಒಂದು ಕೋಟ್ ಇತ್ತು, ನನ್ಗೆ ಇವತ್ತದು ತುಂಬಾ ಆಪ್ಟ್ ಅನ್ಸ್ತು. ಅದೇನಪ್ಪಾ ಅಂದ್ರೆ, ನೀವು ಇವತ್ತು ರೀಡರ್ ಆದ್ರೆ ನಾಳೆ ಲೀಡರ್ ಆಗ್ತೀರಾ. ಅಂದ್ರೆ ನಿಮ್ಮ ಜ್ಞಾನ ಸಂಪಾದನೆನ ಹೆಚ್ಚಿಸ್ಕೊಂಡ್ರೆ ನೀವು ಒಬ್ಬ ಉತ್ತಮ ನಾಯಕನಾಗುವ ಎಲ್ಲ ಗುಣಗಳನ್ನ ನೀವು ಗಳಿಸ್ಕೋತೀರಾ ಅನ್ನೋದು ಇದ್ರದ ಉದ್ದೇಶ ಆಗಿತ್ತು. ಇಷ್ಟು ಹೇಳ್ತಾ ನಾನು ಈ ಸಭೆಯನ್ನ ಶುರುವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಸಭೆಗೆ ನಮ್ಮ ಪ್ರಿಸೈಡಿಂಗ್ ಆಫೀಸರ್ ಆದ ನಮ್ಮ ಪ್ರೆಸಿಡೆಂಟ್ ಟೋಸ್ಟ್ ಮಾಸ್ಟರ್ ಡಾಕ್ಟರ್ ಅಚ್ರೇಕರ್ ಸರ್ನ ವೇದಿಕೆಗೆ ಕರೆಯೋ ಮುನ್ನ ಅವ್ರ ಬಗ್ಗೆ ನನ್ನ ಒಂದೆರಡು ಮಾತುಗಳು. ನಾನು ನನ್ನ ಪದಪುಂಜ ಅಥವಾ ನನ್ನ ವ್ಯಾಕ್ಯಾಬ್ಯುಲರಿಲಿ ಇವ್ರ ಬಗ್ಗೆ ಹೇಳಲಿಕ್ಕೆ ಯಾವ್ದೋ ಪದಗಳು ಉಳ್ಕೊಂಡಿಲ್ಲ ಅನ್ಸುತ್ತೆ, ಆದ್ರೂ ಹುಡ್ಕಕ್ ಟ್ರೈ ಮಾಡ್ತೀನಿ. ಇವ್ರ ಒಂಥರ ಒಂದು ಸ್ಕೂಲ್ಗೆ ಒಬ್ಬ ಪ್ರಿನ್ಸಿಪಾಲ್ ಅಥವಾ ಒಬ್ರು ಮುಖ್ಯೋಪಾಧ್ಯಾಯರು ಇರ್ತಾರಲ್ಲ ಆ ತರ. ಆದ್ರೆ ಇಲ್ಲಿ ಒಳ್ಳೆ ಉಪಾಧ್ಯಾಯರು, ನಮ್ಗೇನ್ ತೊಂದರೆ ಕೊಡಲ್ಲ, ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ಆ ತರದವ್ರು. ಸೊ ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ರು, ಪ್ರವೃತ್ತಿಯಲ್ಲಿ ಟೋಸ್ಟ್ ಮಾಸ್ಟರ್ ಆಗಿದ್ದಾರೆ. ಸೊ ಇವರು ಟೋಸ್ಟ್ ಮಾಸ್ಟರ್ ನಲ್ಲಿ ತುಂಬಾ ಮೇಲೆ ಕೆತ್ತಕ್ಕೆ ಹೋಗಿದ್ದಾರೆ. ಸಾಕಷ್ಟು ಪ್ರಶಸ್ತಿ ಆಮೇಲೆ ಬಹುಮಾನಗಳನ್ನ ಗಳಿಸ್ಕೊಂಡಿದ್ದಾರೆ. ಓಕೆ, ಇವರು ನಮ್ಮ ಸಭೆಗೆ ಬರೋದೆ ಒಂದು ಸಭೆಗೆ ಒಂದು ಕಲಶ ಪ್ರಾಯ ಅಥವಾ ಒಂದು ಭೂಷಣ ಅನ್ಕೋತೀವಿ ನಾವು. ಇದು ಅತಿಶಯೋಕ್ತಿ ಅಲ್ಲ, ಇದು ಒಂದು ರೀತಿ ನಿಜವೂ ಕೂಡ. ಇಷ್ಟ ಹೇಳ್ತಾ ನನ್ನ ಸಭೆಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಪ್ರೆಸಿಡೆಂಟ್ ಆದ ಡಾಕ್ಟರ್ ಅಚ್ರೇಕರ್ ಸರ್ನ ವೇದಿಕೆಗೆ ಕರೀತಾ ಇದ್ದೇನೆ. ಸರ್, ವೇದಿಕೆ ನಿಮ್ದು. ತುಂಬಾ ಧನ್ಯವಾದಗಳು ರವಿಕುಮಾರ್ ಅವರೇ. ನಿಮ್ಮ ಕನ್ನಡ ಇದೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಸಾಕಷ್ಟು ಒಂದು ಪ್ರಗತಿಯನ್ನೇ ಸಾಧಿಸಿದ್ದೀರಾ ನಿಜವಾಗ್ಲು. ಆಮೇಲೆ ನಿಮ್ಮ ಒಂದು ಪಾತ್ರವನ್ನು ತುಂಬಾ ಚೆನ್ನಾಗಿ ನಿರ್ವಹಿಸಿದಿರಿ. ಹೇಳಿದ ಒಂದು ಮಾತು ಎಷ್ಟು ಸತ್ಯ ಅಂದ್ರೆ, ಓನ್ಲಿ ನೀವು ಲೀಡರ್ ಆಗ್ಬೇಕಂತಂದ್ರೆ ಯು ಮಸ್ಟ್ ಬಿ ಎ ರೀಡರ್, ಅಂದ್ರೆ ಲರ್ನಿಂಗ್. ಅದಕ್ಕೋಸ್ಕರ ಈವನ್ ಐನ್ಸ್ಟೀನ್ ಕೂಡ ಒಂದು ಮಾತು ಹೇಳ್ತಾರೆ, ಇಫ್ ಯು ಸ್ಟಾಪ್ ಲರ್ನಿಂಗ್ ಯು ಸ್ಟಾಪ್ ಲೀಡಿಂಗ್ ಅಂತ. ಅಂದ್ರೆ ನಮ್ಮ ಈ ಲರ್ನಿಂಗ್ ಅಂತಕ್ಕಂಥದ್ದು ಇದು ನಾವು ಎಲ್ಲಿಯ ತನಕ ನಮ್ಮ ಉಸಿರು ಇರುವ ತನಕ ಇದು ನಡೀತಕ್ಕಂತ ಒಂದು ಪ್ರಕ್ರಿಯೆ. ಯಾಕಂತಂದ್ರೆ ನಾವು ಹಿಂದೆ ಏನು ಒಂದು 20-30 ವರ್ಷದ ಹಿಂದೆ ನಾವೇನು ಕಲ್ತಿದ್ದೇವೆಯೋ ಅದು ಇವತ್ತು ನಮಗೆ ಯಾವ ಕೆಲಸಕ್ಕೂ ಬರಲ್ಲ. ನಮ್ಮ ಜ್ಞಾನವನ್ನು ಕೂಡ ನಾವು ಪದೇ ಪದೇ ಅದನ್ನ ತಿರುವು ಹಾಕ್ತಾ ಇರಬೇಕು. ಯಾವ ರೀತಿಯಾಗಿ ಭೂಮಿಯನ್ನ ನಾವು ತಿರುವು ಹಾಕಿದಾಗಲೇ ಅದು ಫಲವತ್ತಾಗಿರುತ್ತೆ ಮತ್ತು ಒಳ್ಳೆ ಬೆಳೆ ಕೊಡುತ್ತೆ. ಅದೇ ರೀತಿಯಾಗಿ ನಮ್ಮ ಜ್ಞಾನವನ್ನು ಕೂಡ ನಾವು ಪದೇ ಪದೇ ಸಾಕಪ್ಪ ನಾನು ಕಲ್ತಿದ್ದೀನಿ, ಇನ್ನು ಇದಕ್ಕಿಂತ ಹೆಚ್ಚು ಮಾಡೋದೇನು ಬೇಡ, ಈ ಸಾಕಪ್ಪ ಅಂತಕ್ಕಂಥದ್ದು ಸಾಯುವುದಕ್ಕೆ, ಬೇಕು ಮತ್ತು ಬೇಕಂತಕ್ಕಂಥದ್ದು ಬದುಕೋದಕ್ಕೆ ಅಂತ ಹೇಳಿ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಕಲಿಯುವುದರಲ್ಲಿ ಎಷ್ಟೊಂದು ಮಹತ್ವ ಇದೆ. ಇವತ್ತಿನ ದಿವಸದಲ್ಲಿ ನಾವು ಜೀವನದಲ್ಲಿ ಎಲ್ಲಿ ಏನಾದ್ರೂ ಒಂದು ಮುನ್ನಡೆಯನ್ನು ಅಥವಾ ಒಂದು ಯಶಸ್ಸನ್ನ ಸಾಧಿಸ್ಬೇಕು ಅಂತಂದ್ರೆ
ಕಲಿಯುವಿಕೆ ಅಂತಕ್ಕಂಥದ್ದು ಬಹಳ ತುಂಬಾ ಪ್ರಾಮುಖ್ಯ. ಅದಕ್ಕೋಸ್ಕರ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಜೀವನ ಅಂತಕ್ಕಂಥದ್ದು ಇಟ್ ಇಸ್ ಅ ಪ್ರಾಸೆಸ್ ಆಫ್ ಲರ್ನಿಂಗ್, ಅನ್ಲರ್ನಿಂಗ್, ರೀಲರ್ನಿಂಗ್. ಕೆಲವು ಸಲ ನಾವು ಏನೋ ಒಂದು ಕಲ್ತಿರ್ತೀವಿ, ಅದು ಉಪಯೋಗ ಇಲ್ಲ ಅಂದ್ಮೇಲೆ ಅದನ್ನ ಮರಿಬೇಕಾಗುತ್ತೆ ಅಂತ ತಿಳಿಸ್ಕೊ, ಅನ್ಲರ್ನಿಂಗ್. ಆಮೇಲೆ ಪುನಃ ಹೊಸದು ಏನಪ್ಪಾ ಅಂತ ಮತ್ತೆ ನಾವು ಹೊಸದಾಗಿ ಕಲಿಬೇಕಾಗುತ್ತೆ. ತಮ್ಗೆಲ್ಲ ಗೊತ್ತಿರ್ಬೇಕು, ಒಂದು 40-50 ವರ್ಷದಿಂದ ಅವಾಗೆಲ್ಲ ಟೈಪ್ ರೈಟರ್ಸ್ ಎಲ್ಲ ಇದ್ವು. ಅವಾಗ ನಾವು ಟೈಪ್ ಮಾಡ್ಬೇಕು, ಎಷ್ಟೊಂದು ಟೈಮ್ ಬರ್ತಾ ಇತ್ತು. ಇಲ್ಲಪ್ಪ ನಾನು ಇದರಲ್ಲಿ ಸಾಕಷ್ಟು ನಾನು ಪರಿಣಿತ ಇದೆ, ಇದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀನಿ ಅಂತ ನಾವು ಕೂತಿದ್ರೆ ಇವತ್ತಿನ ಈ ಕಂಪ್ಯೂಟರ್ ಯುಗದಲ್ಲಿ ನಾವು ಕಲೀಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಅದಕ್ಕೋಸ್ಕರ ಈ ಒಂದು ನಮ್ಮ ಈ ಒಂದು ಮೆದುಳನ್ನ ಪದೇ ಪದೇ ಒಂದು ಸ್ಟಿಮ್ಯುಲೇಟ್ ಮಾಡಿ ಕಲೀಲಿಕ್ಕೆ ಬೇಕಾಗ್ತಕ್ಕಂತ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅಥವಾ ವೇದಿಕೆ ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ಟೋಸ್ಟ್ ಮಾಸ್ಟರ್ ನಂತ ವೇದಿಕೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ. ಯಾಕಂದ್ರೆ ನಾನು ಎಷ್ಟೋ ಸಲ ನಾನು ಬೇರೆ ಈ ಕೆಲವು ಸಂಸ್ಥೆಗಳನ್ನು ಕೂಡ ನಾನು ಅದರಲ್ಲಿ ಇದ್ದೆ. ನಾನು ಈ ರೋಟ್ರಿ ಆಯ್ತು, ಈ ಫ್ರೀ ಮೆಸನ್ರಿ ಅಂತೀವಿ, ಇಂಥವೆಲ್ಲ ಇದ್ದಾವೆ ಅದರಲ್ಲಿ. ಅಲ್ಲಿ ಕಲಿಯುವುದು ಹೆಚ್ಚು ಆಗೋದೇ ಇಲ್ಲ. ಟೋಸ್ಟ್ ಮಾಸ್ಟರ್ ಕ್ಲಬ್ ಒಂದು ಸ್ಪೆಷಲ್ ಕ್ಲಬ್. ಯಾಕಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ಮೆಂಬರ್ ಬರ್ಬೇಕಾದ್ರೆ ಏನೋ ಒಂದು ತಯಾರಿ ಮಾಡ್ಕೊಂಡೇ ಬರ್ಬೇಕಾಗುತ್ತೆ. ಹಾಗೆ ಸಹಜವಾಗಿ ನಾನು ಬಂದು ಇಲ್ಲಿ ನಾನು ಜಾಯ್ನ್ ಆಗ್ಬಿಡ್ತೀನಿ, ಹಾಗೆ ನೋಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಉಪಯೋಗ ಇಲ್ಲ. ನಿಮ್ಗೆ ಏನಾದ್ರೂ ಒಂದು ಆಶುಭಾಷಣಕ್ಕೆ ನಿಮ್ಗೆ ಕರೀಬಹುದು, ಅಥವಾ ಏನಾದ್ರೂ ಒಂದು ಪಾತ್ರವನ್ನ ನೆರವೇರಿಸ್ಲಿಕ್ಕೆ ನಿಮ್ಗೆ ಕರೀಬಹುದು. ಹಾಗಾಗಿ ನಾವು ತುದಿಗಾಲ ಮೇಲೆ ನಾವು ನಿಂತಿರ್ಬೇಕಾಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಸೈನ್ಸ್ ನಲ್ಲಿ ಕೂಡ ಒಂದು ಶಬ್ದ ಇದೆ, ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ. ಅಂದ್ರೆ ನಮ್ಮ ಈ ಶರೀರಕ್ಕೆ 100% 100% ಇದು ಅನ್ವಯವಾಗುತ್ತೆ. ಯಾವುದೇ ಒಂದು ಅವಯವ ಆಗಿರ್ಲಿ, ಅದನ್ನು ನಾವು ಸರಿಯಾಗಿ ಪದೇ ಪದೇ ಉಪಯೋಗ ಮಾಡ್ಕೊಂತ ಇದ್ರೆ ಅದು ಆಕ್ಟಿವ್ ಆಗಿರುತ್ತೆ, ಅದು ಸಕ್ರಿಯವಾಗಿರುತ್ತೆ, ಮತ್ತೆ ಮುಂದೆ ಕೂಡ ಅದು ಅಭಿವೃದ್ಧಿನೂ ಹೊಂದುತ್ತೆ. ಈಗ ನಿಮಗೆ ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ನಾನು ಎಕ್ಸರ್ಸೈಸ್ ಏನು ಮಾಡ್ದಲ್ಲೇ ಹಾಗೆ ಬಿಟ್ಟೆ, ಅಥವಾ ಈ ಕೆಲವು ಸಲ ನಾವು ಕೇಳ್ತಾರೆ ಪ್ಯಾರಾಲಿಸಿಸ್ ಆದವರಿಗೆ ಒಂದು 3-4 ತಿಂಗಳು ಅವ್ರು ಅಡ್ಡಾಡೋದೇ ಇಲ್ಲ. ಆವಾಗ ಅವರ ಕಾಲಿನ ಮಸಲ್ಸ್ ಎಲ್ಲ ಇಷ್ಟು ವೀಕ್ ಆಗಿಬಿಡುತ್ತೆ. ಇದಕ್ಕೆ ನಾನು ಉಪಯೋಗನೇ ಮಾಡಿಲ್ಲಲ್ವಾ. ಉಪಯೋಗ ಮಾಡಿಲ್ಲ ಅಂದ ತಕ್ಷಣ ಶರೀರ ಏನ್ ತಿಳ್ಕೊಳ್ತಾ, ಇನ್ನು ಈ ಮಸಲ್ಸ್ ಅವಶ್ಯಕತೆ ಇಲ್ಲ ಅಂತೇಳಿ ಅದನ್ನ ಬೆಳೆಸೋದೇ ಇಲ್ಲ ಅದನ್ನ. ಈಗ ನೀವೇ ಯಾವ್ದಾದ್ರು ನೀವು ಪದೇ ಪದೇ ವ್ಯಾಯಾಮವನ್ನು ಮಾಡ್ತಾ ಇದ್ರೆ ನಿಮ್ಮ ಎಲ್ಲಾ ಮಸಲ್ಸ್ ಅವಯವ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಯು ಆರ್ ಯೂಸಿಂಗ್ ಇಟ್, ಸೊ ದೇ ಆರ್ ಬಿಕಮಿಂಗ್ ಸ್ಟ್ರಾಂಗರ್. ಅದೇ ರೀತಿಯಾಗಿ ನಮ್ಮ ಮೆದುಳು ಕೂಡ ಅಷ್ಟೇ. ನಾವು ಸರಿಯಾಗಿ ಅದನ್ನು ಉಪಯೋಗ ಮಾಡ್ಕೊಂತ ಇದ್ರೆ ನಮ್ಮ ಮೆದುಳು ಅಷ್ಟೇ ಚುರುಕಾಗಿರುತ್ತೆ. ಮೆದುಳಿಗೆ ಯಾವುದೇ ರೀತಿಯ ವಯಸ್ಸು ಅಂತಕ್ಕಂಥದ್ದು ಇಲ್ಲ. ನಮ್ಮದು ತಪ್ಪು ಕಲ್ಪನೆ. ಹೌದಪ್ಪ, ನನಗೆ 60 ವರ್ಷ ಆಯ್ತು, ನನಗೆ ಮರುವಿ ಇಲ್ಲ, ಅರಳು ಮರಳಾಯ್ತು, ನನಗೆ ಜ್ಞಾಪಕ ಇರಲ್ಲ ಅಂತಕ್ಕಂಥದ್ದು ಕೇವಲ ನಮ್ಮ ಒಂದು ತಪ್ಪು ಕಲ್ಪನೆಯ ಹೊರತಾಗಿ ನಾವು ಅದಕ್ಕೆ ಸಾಕಷ್ಟು ಕೆಲಸ ಕೊಡ್ತಾ ಹೋದ್ರೆ ಸಾಯುವ ತನಕ ನಮ್ಮ ಮೆದುಳು ಚುರುಕಾಗಿತ್ತಂತಂದ್ರೆ ನಾವು ಸಕ್ರಿಯವಾಗಿ ಎಲ್ಲಾ ರೀತಿಯ ಕೆಲಸವನ್ನು ಮಾಡ್ತಾ ಹೋಗ್ಬೋದು. ತಾವು ನೋಡಿದ್ರೆ SL ಭೈರಪ್ಪನವರು 93 ವರ್ಷದಲ್ಲಿ ಅವ್ರು ಇರುವ ತನಕ ತಾವು ಆಕ್ಟಿವ್ ಆಗೇ ಇದ್ರು. ಅವ್ರು ಹೌದಪ್ಪ ನಾ ಇಷ್ಟೆಲ್ಲ ಮಾಡಿದೀನಿ ಅಂತ ಸುಮ್ಮನೆ ಕುತ್ಕೊಳ್ಳಿಲ್ಲ. ಅವ್ರು ಏನಾದ್ರು ಮತ್ತು ಬರಿತಾ ಇದ್ರು, ಕಲಿತಾ ಇದ್ರು. ಸೊ ಇದಕ್ಕೋಸ್ಕರ ನಾವು ನಿರಂತರವಾಗಿ ಕಲಿಯುವಿಕೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಇದೆ ಅಂತ ಹೇಳ್ತೇನೆ. ಸೊ ಕೇವಲ ಒಂದು ಸಣ್ಣ ಒಂದು ಕಥೆಯನ್ನು ನಿಮಗೆ ಹೇಳಿ ನನ್ನ ಅಧ್ಯಕ್ಷೀಯ ಒಂದು ಭಾಷಣವನ್ನು ಮುಗಿಸ್ತೇನೆ. ಒಬ್ಬನ ಮುಂದೆ ಪರಮಾತ್ಮ ಬಂದು ನಿಲ್ತಾನೆ. ಹೇಳಪ್ಪ ನೋಡು, ನಿನಗೆ ಅನಿವಾರ್ಯವಾಗಿ 2 ರೋಗಗಳಲ್ಲಿ ಯಾವ್ದಾದ್ರು ಒಂದನ್ನು ನೀನು ಅನುಭವಿಸ್ಲೇಬೇಕು ಅಂತ. ಅವಾಗ ಪರಮಾತ್ಮ ನನಗೆ ಯಾವುದನ್ನು ಕೊಡ್ಬೇಡಪ್ಪ ಅಂತ ಹೇಳಿದ್ರು ಕೂಡ ಪರಮಾತ್ಮ ಕೇಳೋದಿಲ್ಲ. ನೋಡಪ್ಪ, ಆಗ್ಲೇ ನಿರ್ಣಯವನ್ನು ತಗೊಂಡಾಗಿದೆ, ಆದ್ರೆ ನಿನಗೆ ಆಯ್ಕೆ ಮಾಡ್ತಕ್ಕಂಥ ಒಂದು ಸವಲತ್ತಿದೆ. ನಿನಗೆ 2ರಲ್ಲಿ ನೀ ಬೇಕಾದ್ರೆ ಯು ಕ್ಯಾನ್ ಚೂಸ್ ಅಂತ. ನೀ ಯಾವ್ದಪ್ಪ ಅಂತ. ಒಂದು ಅಲ್ಝೈಮರ್ಸ್ ಡಿಸೀಸ್ ಅಂತ, ಅಂದ್ರೆ ಮರುವು ರೋಗ. ಮತ್ತೊಂದು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ. ಇವು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಾಮನ್ ಆಗಿ ಬಂದೇ ಬರುತ್ತೆ. ಇವು ಪಾರ್ಕಿನ್ಸನ್ಸ್ ಅಂದ್ರೆ ಕೈ ನಡುಕ, ನಡುಕ್ತಾ ಒಂದು ಚಾ ಕುಡಿಬೇಕಂತಂದ್ರೆ ಎಷ್ಟೋ ಜನರಿಗೆ ಪೂರ ಕುಡಿಲಿಕ್ಕೂ ಆಗಲ್ಲ, ಅಷ್ಟ್ರ ಮಟ್ಟಿಗೆ ಕೈ ನಡುಕ್ತಾ ಇರುತ್ತೆ ಇವೆಲ್ಲ. ಸೊ ಇವು ನಮ್ಮ ಒಂದು ವೃದ್ಧಾಪ್ಯ ವ್ಯವಸ್ಥೆಯಲ್ಲಿ ಬರ್ತಕ್ಕಂತ ಒಂದು ಸಹಜವಾದಂತ ರೋಗಗಳು. ಸೊ ಪರಮಾತ್ಮ ಹೇಳ್ತಾನೆ 2ರಲ್ಲಿ ಯಾವ್ದೋ ಒಂದು ಆರಿಸ್ಕೊಳಪ್ಪ ಅಂತೇಳಿ. ಇವನು ಸುಮಾರು ಸಲ ವಿಚಾರ ಮಾಡಿ ಕೊನೆಗೆ ನನಗೆ ನೀವು ಪಾರ್ಕಿನ್ಸನ್ಸೇ ಕೊಡು ಪರಮಾತ್ಮ ಅಂತ ಹೇಳ್ತಾನೆ. ಪರಮಾತ್ಮನಿಗೆ ತುಂಬಾ ಆಶ್ಚರ್ಯ ಇರುತ್ತೆ. ಅಲ್ಲಪ್ಪ, ಇವ್ 2ರಲ್ಲಿ ಈ ಪಾರ್ಕಿನ್ಸನ್ಸ್ ಇದನ್ನೇ ಯಾಕಪ್ಪ ನೀನು ಆರಿಸ್ಕೊಂಡೆ? ಇಲ್ಲ ಪರಮಾತ್ಮ, ನಾನು ವಿಸ್ಕಿ ಕುಡಿಬೇಕಾದ್ರೆ ಸ್ವಲ್ಪ ನಡಿಗೆ ಸ್ವಲ್ಪ ವಿಸ್ಕಿ ಚೆಲ್ಲಿದ್ರು ಅಡ್ಡಿ ಇಲ್ಲ,
ಆದ್ರೆ ವಿಸ್ಕಿ ಬಾಟ್ಲಿ ಎಲ್ಲಿದೆ ಅಂತ ಮರ್ತು ಬಿಟ್ರೆ ತುಂಬಾ ಕಷ್ಟ ಅಲ್ವಾ? ಅಟ್ಲೀಸ್ಟ್ ನೆನಪಾದ್ರೆ ಇರುತ್ತೆ, ಅಟ್ಲೀಸ್ಟ್ ಅದು ಇರ್ಲಿ ಅಂತ ಹೇಳಿ ನಾನು ಪೂರಾ ಒಂದು ಗ್ಲಾಸ್ ವಿಸ್ಕಿ ಕುಡಿದೆ, ಅರ್ಧ ಕುಡಿಬಹುದು, ಆದ್ರೆ ಅದು ಮರ್ತೇ ಬಿಟ್ಟೆ ಅಂತ ಅದು ಇದೇ ನನಗೆ ಬೇಕು ಅಂತ ಹೇಳಿ. ಸೊ ಇವು ಎರಡೂ ಬೇಡ ಅಂತಂದ್ರೆ ತುಂಬಾ ಸುಲಭ. ನಿಮ್ಮ ಮೆದುಳನ್ನ ಸರಿಯಾಗಿ ಇಟ್ಕೋಬೇಕಂತಂದ್ರೆ ಟೋಸ್ಟ್ ಮಾಸ್ಟರ್ ಜಾಯಿನ್ ಆಗಿ, ನಿಮ್ಮ ನಡುಕ ಇಂತ ಯಾವ್ದು ಬರಬಾರ್ದು ಅಂತಂದ್ರೆ ದಿನನಿತ್ಯ ವ್ಯಾಯಾಮ ಮಾಡಿ ಸಾಕು. ಎರಡು ಸಿಂಪಲ್, ಇದೆರಡು ಮಾಡಿಬಿಟ್ರೆ ನೀವು ಎರಡೂ ಈ ರೋಗಗಳಿಂದ ತಾವು ದೂರ ಇರ್ತೀರಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಅಧ್ಯಕ್ಷ ಭಾಷಣ ಹೇಳ್ತಾ ಇದ್ದೀನಿ. ಈಗ ಈ ಒಂದು ಭಾಷಣವನ್ನ ಎಷ್ಟು ಗೆಸ್ಟ್ ಇಬ್ಬರಿದ್ದಾರೆ ಅಂತ ಹೇಳ್ತಾರೆ, ರಾಘವೇಂದ್ರ ಮತ್ತು ವೆಂಕಟೇಶ್ ಇಬ್ರು ನೋಡ್ತಾ ಇದ್ದೀನಿ ನಾನು. ಇನ್ನೊಬ್ರು ಪವನ್ ಅಂತ ರಾಘವೇಂದ್ರ ಕೂಡ ಗೆಸ್ಟ್ ಅಲ್ವಾ ಸರ್? ಪವನ್ ಅಂತ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ. ಅಲ್ಲ, ಇವರು ರಾಘವೇಂದ್ರ ಅವ್ರ ಗೆಸ್ಟಾ? ಹೌದು ಸರ್, ಹೌದು. ಆಯ್ತು, ಈಗ ಧನ್ಯವಾದ ರಾಘವೇಂದ್ರ, ತಮ್ಗೆ ಈ ನಮ್ಮ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್ಗೆ ಸುಸ್ವಾಗತ. ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು. ಏನಿಲ್ಲ, ತಾವು ಈ ಟೋಸ್ಟ್ ಮಾಸ್ಟರ್ ಬಗ್ಗೆ ಯಾರು ನಿಮ್ಗೆ ಹೇಳಿದ್ರು ಅಥವಾ ಯಾವ ರೀತಿ ನಿಮ್ಗೆ ಇದ್ರ ಮೇಲೆ ಒಲವು ಬಂತು, ನೀವು ಯಾವ ಕಾರಣಕ್ಕೋಸ್ಕರ ಇವತ್ತಿನ ಮೀಟಿಂಗ್ಗೆ ಬಂದಿರಿ ಅಂತ ಕೆಲವು ಶಬ್ದಗಳೇ, ತಮ್ಮ ಹೆಸರು, ತಾವು ಮಾಡ್ತಕ್ಕಂತ ವೃತ್ತಿ ಮತ್ತು ನಿಮಗೆ ಯಾವ ರೀತಿ ನೀವು ಈ ಟೋಸ್ಟ್ ಮಾಸ್ಟರ್ ಕ್ಲಬ್ಗೆ ಆಕರ್ಷಕರಾದ್ರಿ ಅನ್ನೋದನ್ನ ತಾವು ಹೇಳ್ಬೇಕಂತ ಕೇಳ್ಕೊತೇನೆ ನಿಮ್ಗೆ. ರಾಘವೇಂದ್ರ ಅವ್ರು ಹೇಳಿ. ಎಲ್ರಿಗೂ ನಮಸ್ಕಾರ, ತುಂಬಾ ಧನ್ಯವಾದಗಳು. ನನ್ನ ಹೆಸರು ರಾಘವೇಂದ್ರ, ಎಲ್ಲರೂ ರಾಘು ಅಥವಾ ರಾಘು ಅಂತ ಕರೀತಾರೆ. ಇನ್ ಕೆಲವರು ಆಫೀಸಲ್ಲೆಲ್ಲ ರ್ಯಾಕ್ಸ್ ಅಂತ ಕರೀತಾರೆ, ಸಿಂಪಲ್ ಆಗಿ. ಸೊ ನಾನು ಆಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್. ಹಾಗಾಗಿ ಈಗ ಮೋಹನ್ ಮೂರ್ತಿ, ರವಿ ಕುಮಾರ್ ಇವರಿಬ್ರು ನನ್ನ ಸಹಪಾಠಿಗಳು. ಸೊ 1999ನೇ ಇಸ್ವಿಯಲ್ಲಿ ನಾವೆಲ್ಲ ಒಟ್ಟಿಗೆ ಶುರು ಮಾಡಿ ಇಂಜಿನಿಯರಿಂಗ್ ಪ್ರಯಾಣನ ಮುಗಿಸಿದ್ವಿ ಆಮೇಲೆ. ಸೊ ಹಾಗಾಗಿ ಇವರೆಲ್ಲ ಚೆನ್ನಾಗಿ ಗೊತ್ತು. ಸೊ ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರು ಜಿಲ್ಲೆ, ಶಿರಾ ತಾಲೂಕು, ಶಿರಾದಲ್ಲಿ. ಆಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ. ಆಮೇಲೆ ಮುಂಬೈ, ಡೆಲ್ಲಿ, ಹಾಗಾಗಿ ಇವಾಗ ಕಳೆದ 15 ವರ್ಷಗಳಿಂದ ಸಿಂಗಾಪುರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಟೋಸ್ಟ್ ಮಾಸ್ಟರ್ ಟಾಪಿಕ್ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಮೋಹನ್ ಮೂರ್ತಿ. ತುಂಬಾ ಚೆನ್ನಾಗಿ ವಿವರವಾಗಿ ಎಲ್ಲ ತಿಳಿಸ್ಬಿಟ್ಟು ಈ ತರ ಇರುತ್ತೆ ಅಂತ ಹೇಳಿದಾಗ ನನಗೆ ಖುಷಿ ಆಯ್ತು. ಈ ತರ ಕನ್ನಡದಲ್ಲಿ ಎಷ್ಟೊಂದು ಜನಗಳ ಜೊತೆ ಒಟ್ಟಾಗಿ ಮಾತಾಡ್ಬೋದು, ಈ ತರ ಎಲ್ಲ ಜನಗಳು ಇದ್ದಾರೆ ಅಂತ. ಹಾಗಾಗಿ ನಾನೇನಪ್ಪಾ ಅಂದ್ರೆ ನನ್ಗೆ ಬಹಳ ಆಸಕ್ತಿ ಇತ್ತು ಈ ತರದ್ದೆಲ್ಲ ಮಾಡ್ಬೇಕು ಅಂತ. ಇದಕ್ ಮುಂಚೆ ನಾನು ಬೇರೆ ಮೀಟಪ್ ಅಂತ ಹೇಳ್ಬಿಟ್ಟು ಬೇರೆ ಇಲ್ಲಿ ಲೋಕಲ್ ಸಿಂಗಾಪುರಲ್ಲಿ ಯಾರ್ಯಾರು ಇದ್ದಾರೆ ಜನಗಳು, ಅವ್ರ ಜೊತೆ ಭೇಟಿ ಮಾಡ್ತಾ ಇದ್ದೆ. ಅಂದ್ರೆ ಸ್ಟ್ರೇಂಜರ್ಸ್ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಇದ್ ಮಾಡ್ತೀವಿ. ಹಾಗಾಗಿ ಅದ್ರ ಬಗ್ಗೆ ಆಸಕ್ತಿ ಇತ್ತು, ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ಮೋಹನ್ ಮೂರ್ತಿ ಹೇಳಿದಾಗ ನನ್ಗೆ ತುಂಬಾ ಖುಷಿ ಆಯ್ತು. ಜೊತೆಗೆ ಲಿಂಕ್ಗಳು ಕೂಡ ಕಳ್ಸಿದ್ರು, ಹಳೆ ರೆಕಾರ್ಡಿಂಗ್ದು. ಅದನ್ನ ನೋಡಿದ್ಮೇಲಂತೂ ನನ್ಗಿನ್ನೂ ತುಂಬಾ ಆಸಕ್ತಿ ಜಾಸ್ತಿ ಆಯ್ತು. ಈ ಕಳೆದ ಬಾರಿ ಒಂದು ಡೋಪಮಿನ್ ಬಗ್ಗೆ ಮೋಹನ್ ಮೂರ್ತಿ ಅವ್ರು ಕೊಟ್ಟಿದ್ದ ಸ್ಪೀಚ್ ಇಂದ ಹಿಡ್ದು ನಿಮ್ ತಿಳ್ಕೊಂಡೆ ಸರ್. ಸೊ ನಿಮ್ ಬಗ್ಗೆ, ಸೂರಜ್ ಸರ್ ಬಗ್ಗೆ, ಎಲ್ಲರ ಬಗ್ಗೆನೂ ತಿಳ್ಕೊಂಡೆ ಚೆನ್ನಾಗಿ. ಹಾಗಾಗಿ ನನ್ಗೆ ಇದ್ರಲ್ಲಿ ಭಾಗವಹಿಸ್ಬೇಕು ಅನ್ನೋದು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಮೋಹನ್ ಮೂರ್ತಿ ಅವರು, ರವಿಕುಮಾರ್ ಅವರು ಇಬ್ರು ಕೋಆರ್ಡಿನೇಟ್ ಮಾಡಿ ಲಿಂಕ್ ಕಳಿಸಿ ನನ್ಗೆ ಉತ್ಸಾಹ ತುಂಬಿದ್ರು, ಬನ್ನಿ ಜಾಯ್ನ್ ಆಗಿ ಅಂತೆಲ್ಲ. ಸೊ ಹಾಗಾಗಿ ಬಂದಾಯ್ತು ಇದಕ್ಕೆ. ಒಳ್ಳೇದಾಯ್ತು ನೋಡಿ ರಾಘವೇಂದ್ರ, ತಾವೇನು ಈ ಟೋಸ್ಟ್ ಮಾಸ್ಟರ್ ಕ್ಲಬ್ಗೆ ಬರ್ತಕ್ಕಂತ ಒಂದು ನಿರ್ಧಾರವನ್ನು ಏನ್ ತಗೊಂಡಿದಿರಲ್ಲ, ಅಕ್ಷರಶಃ ಇದು ಒಳ್ಳೆ ನಿರ್ಧಾರ. ಈ ನಿರ್ಧಾರದಿಂದ ನೀವು ಯಾವಾಗ್ಲೂ ವಂಚಿತರಾಗೋದಿಲ್ಲ, ಇದರಿಂದ ಬೇಸರನೂ ತಾವು ಪಡಂಗಿಲ್ಲ. ಯಾಕಂದ್ರೆ ಇದು ಇಂಥ ಒಂದು ಒಳ್ಳೆಯ ವೇದಿಕೆ. ಇಲ್ಲಿ ಕಲಿಯುವುದು ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಎಷ್ಟೋ ಗಣ್ಯ ವ್ಯಕ್ತಿಗಳು ಇರ್ತಾರೆ, ಅವರ ಜೊತೆಗೆ ನಿಮ್ಮ ವಿಚಾರವನ್ನ ವಿನಿಮಯ ಮಾಡ್ಕೋಬಹುದು, ನಿಮ್ಮ ಜ್ಞಾನವನ್ನು ಇನ್ನೂ ವೃದ್ಧಿ ಮಾಡ್ಕೋಬಹುದು. ಒಳ್ಳೆಯ ಅವಕಾಶ. ಇವತ್ತು ನೀವು ಕೇವಲ ಅತಿಥಿಯಾಗಿ ಬಂದಿದ್ದೀರಾ, ಬೇಗನೆ ತಾವು ಒಬ್ಬ ಸಕ್ರಿಯವಾದಂತ ಮೆಂಬರ್ ಆಗ್ತೀರಿ ಅಂತಕ್ಕಂತ ಒಂದು ದೃಢವಾದಂತ ವಿಶ್ವಾಸ ಮತ್ತು ಭರವಸೆ ನನಗೆ ಇದೆ. ಸೊ ಇನ್ನು ಹೆಚ್ಚು ತಡ ಮಾಡಬೇಡಿ, ಮೋಹನ್ ಮೂರ್ತಿ ನಿಮ್ಮ ಪಕ್ಕದಲ್ಲೇ ಇದ್ದಾರೆ, ನೀವು ಬೇಕಾದಂಗ ಅವ್ರು ಹೇಳಿ ಇಮಿಡಿಯೇಟ್ಲಿ ಯು ಕ್ಯಾನ್ ಬಿಕಮ್ ಎ ಮೆಂಬರ್. ಸೊ ಆದಷ್ಟು ಬೇಗ ಬನ್ನಿ.
ನಮ್ಮ ಕ್ಲಬ್ಬಿಗೂ ಒಂದು ಸ್ಟ್ರೆಂಗ್ತ್ ಸಿಗುತ್ತೆ, ಒಂದು ಕ್ಲಬ್ ಕೂಡ ಬೆಳೆಯುತ್ತೆ. ಜೊತೆ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಟೋಸ್ಟ್ ಮಾಸ್ಟರ್ ನಲ್ಲಿ ಟುಗೆದರ್ ವಿ ಲರ್ನ್ ಅಂಡ್ ಟುಗೆದರ್ ವಿ ಗ್ರೋ. ಇದು ಮೇನ್ಲಿ ನಾವು ಒಬ್ರಿಗೊಬ್ರು ನಾವಿಂದ ಕಲಿತಾ ಹೋಗುದು. ಸೊ ಧನ್ಯವಾದಗಳು. ಆಮೇಲೆ ಮತ್ತೊಬ್ರು ಯಾರು, ವೆಂಕಟೇಶ್ ಅವರು ಕೂಡ ಇದೆ ಅಲ್ವಾ, ಗೆಸ್ಟ್ ಅಲ್ವಾ? ಹೌದು ಸರ್, ಹೌದು. ವೆಂಕಟೇಶ್ ಅವ್ರು ನಿಮ್ದು ಆಡಿಯೋ ಆನ್ ಮಾಡ್ತೀರಾ, ವಿಡಿಯೋ ಆನ್ ಮಾಡ್ತೀರಾ? ಶೇಷಗಿರಿ, ವೆಂಕಟೇಶ್ ಶೇಷಗಿರಿ ಮಾಡಿದೀನಿ. ಕಾಣಿಸ್ತಾ ಇದೀನಾ ಸರ್? ಕಾಣಿಸ್ತಾ ಇದೆ. ಸೊ ಸೇಮ್ ತಾವು ಏನ್ ಮಾಡ್ತೀರಾ, ಮತ್ತೆ ತಾವು ಯಾವ ರೀತಿ ಈ ಒಂದು ಟೋಸ್ಟ್ ಮಾಸ್ಟರ್ ಕ್ಲಬ್ ಗೆ ಆಕರ್ಷಿತರಾದ್ರಿ ಅನ್ನೋದನ್ನ ಒಂದ್ 2 ಮಾತಿನಲ್ಲಿ ಹೇಳ್ಬೋದಾ? ಆಯ್ತು ಸರ್, ಹೇಳ್ತೀನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ವಯಸ್ಸು ನಾನು ಮೋಹನ್ ಮೂರ್ತಿ ರವಿ ಅವರ ಜೊತೆ ಅವನೇ ನಾನು. ಅವ್ರಿಗೆ ಸುಮಾರು ಒಂದು 20 ವರ್ಷದಿಂದ ಪರಿಚಯ ಇಬ್ರಿಗೂ. ನನ್ನ ಊರು ಬಂದು ಮಂಡ್ಯ ಸಿಟಿನೇ. ಓದಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇನೆ. ಅದಾದ್ಮೇಲಿಂದ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗ TCS ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಪರಿಚಯ ಮಾಡಿದ್ದು ಇದ್ರ ಬಗ್ಗೆ ಮೋಹನ್ ಮೂರ್ತಿ ಮತ್ತೆ ರವಿ ಅವರು. ಬಂದು ಕೇಳಿ ಹಿಂಗೆ ವಿಚಾರಗಳು ಮಾತಾಡ್ತೀವಿ ನಾವು ಒಂದಷ್ಟು, ನೀನು ಬಂದು ಕೇಳು, ನಿಮ್ಗೆ ಏನ್ ಅನ್ಸುತ್ತೆ ಸ್ವಲ್ಪ ನೋಡು ಹಾಗಂತೆಲ್ಲ ಹೇಳಿದ್ರು. ಹಾಗಾಗಿ ಬಂದಿದ್ದೀನಿ. ಇನ್ನು ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸುತ್ತೆ. ನೋಡೋಣ ಸರ್ ಮುಂದೆ ಹೆಂಗೆ. ಆಯ್ತು, ತುಂಬಾ ಒಳ್ಳೇದು ವೆಂಕಟೇಶ್ ಅವರೇ, ತಾವು ಬಂದಿದ್ದು ತುಂಬಾ ನಮ್ಗೆ ಖುಷಿ ಆಗಿದೆ. ತಾವು ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಿ ಅಂತ ನಾನು ನಂಬಿದ್ದೇನೆ. ನಿಜವಾಗ್ಲೂ ಇದು ಒಳ್ಳೆಯ ವೇದಿಕೆ, ನಮ್ಮ ಒಂದು ವ್ಯಕ್ತಿತ್ವದ ವಿಕಸನವಾಗುತ್ತೆ ಅಂತ ನಾನು ನಿರ್ದಾಕ್ಷಣ್ಯವಾಗಿ ಹೇಳಬಲ್ಲೆ. ಅದರಿಂದ ಮತ್ತೊಬ್ರು ಯಾರು ಗೆಸ್ಟ್ ಇರ್ಬೇಕಲ್ವಾ? ಪವನ್ ಅನ್ನೋರು ಇದಾರೆ ಸರ್. ಪವನ್ ಅವ್ರು, ನೀವು ನನಗೆ ಕಾಣಿಸ್ತಾ ಇಲ್ಲ. ಪವನ್ ಅವ್ರು ತಾವು ಅವರು ಹೋಲ್ಡ್ ಅಲ್ಲಿ ಇದ್ದಾರೆ ಸರ್ ಅನ್ಸುತ್ತೆ. ಹೋಲ್ಡ್ ಅಲ್ಲಿ ಮೋಸ್ಟ್ಲಿ ಮೊಬೈಲ್ ಅಲ್ಲಿ ಜಾಯ್ನ್ ಆಗಿದ್ದಾರೆ, ಇನ್ನೊಂದು ಕಾಲ್ ತಗೊಂಡಿದ್ದಾರೆ ಅನ್ಸುತ್ತೆ ಸರ್. ಮುಂದೆ ಪರಿಚಯ ಮಾಡ್ಕೊಳ್ಳೋಣ. ಈಗ ಏನಂದ್ರೆ ಸಭೆನ ಮುಂದಕ್ಕೆ ತಗೊಂಡೋಣ. ಸರಿ, ಒಳ್ಳೇದಾಯ್ತು. ಸೊ ಇಷ್ಟೆಲ್ಲ ಮಾಡಿ ಈಗ ಆಮೇಲೆ ಈ ಇಬ್ರು ಅತಿಥಿಗಳಿಗೆ ಕೆಲವು ಸಲ ಏನಾಗುತ್ತೆ, ನಮ್ಮ ಫುಲ್ ಮೀಟಿಂಗ್ ನಲ್ಲಿ ಇದರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ವಿಸ್ತಾರವಾಗಿ ಹೇಳೋರಿದ್ದಾರೆ. ನಮ್ಮ ಈ ನನ್ನ ಅಧ್ಯಕ್ಷೀಯ ಭಾಷಣ ಆದ ನಂತರ ಈ ಮೀಟಿಂಗ್ ಅನ್ನ, ಈ ನಮ್ಮ ಸಭೆಯನ್ನ ಯಾವ ರೀತಿ ಅದನ್ನ ನಡ್ಸ್ಕೊಂಡು ಕೊಡ್ಬೇಕು, ಸಭೆಯನ್ನು ನಿರ್ವಾಹಕರು ಅಂತ ನಾವು ಅವ್ರಿಗೆ ಕರಿತೀವಿ. ನಾವು ಅವರಿಗೆ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ಅಂತ ಕರಿತೀವಿ. ಇಲ್ಲಿಂದ ಈ ಮುಂದಿನ ಎಲ್ಲಾ ಸಭೆಯನ್ನ ಕರೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಅದನ್ನ ನಡೆಸಿಕೊಡ್ತಕ್ಕಂತ ಒಂದು ಗುರುತರವಾದಂತ ಒಂದು ಕೆಲಸ ಅಂತಂದ್ರೆ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ. ಸೊ ಇವತ್ತಿನ ಈ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ಈ ಪಾತ್ರವನ್ನ ನಮ್ಮ ಮತ್ತೊಬ್ಬ ಅನುಭವಿ ಟೋಸ್ಟ್ ಮಾಸ್ಟರ್, ಅವರು ಪೂನಾದಲ್ಲಿರ್ತಾರೆ, ಟೋಸ್ಟ್ ಮಾಸ್ಟರ್ ಸೂರಜ್ ಇವರು ಇವತ್ತಿನ ಈ ಪಾತ್ರವನ್ನ ನಡೆಸ್ಕೊಡ್ತಾ ಇದ್ದಾರೆ. ನಾನು ಮತ್ತೇನು ತಡ ಮಾಡುವುದಿಲ್ಲ, ಬೇಗನೆ ಸೂರಜ್ ಅವರೇ ವೇದಿಕೆ ನಿಮ್ಮದು. ತಮ್ಮ ಒಂದು ಪಾತ್ರದ ಪರಿಚಯ ಮಾಡಿಕೊಟ್ಟು ತಾವು ಈ ಸಭೆಯನ್ನ ಮುಂದೆ ನಡೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದ ಡಾಕ್ಟರ್ ಆಚರೇಕರ್ ಅವರೇ. ನನ್ನ ಜೀವನದಲ್ಲಿ ಏನಾದ್ರೂನು ನಿಮ್ಮ ಪಾರ್ಕಿನ್ಸನ್ಸ್ ಮತ್ತೆ ಆ ಕಥೆನ ಮರೆಯೋದೇ ಇಲ್ಲ. ವಿಸ್ಕಿ ಬಾಟಲ್ ನೋಡಿದಾಗ ಎಲ್ಲಾ ಆ ಕಥೆ ನಾಪ್ಕ ಬರುತ್ತೆ. ಓಕೆ, ಇವತ್ತು ತುಂಬಾ ಜನ ಬಂದಿದ್ದೀರಾ. ನಮಗೆ ಶನಿವಾರದ ಮಧ್ಯಾಹ್ನ, ರಾಘವೇಂದ್ರ ಅವರಿಗೆ ರ್ಯಾಗ್ಸ್ಗೆ ಶನಿವಾರ ಸಾಯಂಕಾಲ ಆಗಿರುತ್ತೆ ಸಿಂಗಾಪುರಲ್ಲಿ. ಇನ್ಯಾರು ನೀವು ಎಲ್ಲೆಲ್ಲಿದ್ದೀರೋ ನಿಮಗೆ ಮಧ್ಯಾಹ್ನ, ಸಾಯಂಕಾಲ ಅಥವಾ ಬೆಳಗ್ಗೆ ಆಗಿದ್ರೆ ನಿಮ್ಮೆಲ್ಲರನ್ನು ಸುಸ್ವಾಗತ ಹೇಳ್ತಾ ಇವತ್ತಿನ ನಮ್ಮ ಸಭೆ ಶುರು ಮಾಡೋಣ. ಇವತ್ತಿನ ಸಭೆಯ ವಿಷಯ ಭೂತ ಅಥವಾ ಭೂತ ಅಂತ. ಇದು ಆಲೋಚನೆ ಬಂದಿದ್ದೇನೆಂದ್ರೆ, ಮಾನವ ಕಲ್ಪನೆಯಲ್ಲಿ ಭೂತ ಅಥವಾ ಪಿಶಾಚಿ ಇದರ ಪರಿಕಲ್ಪನೆ ಬಂದಿದ್ದು ಯಾವಾಗ? ಈ ಪರಿಕಲ್ಪನೆ ಬಂದ ಮೇಲೆ ಇದಕ್ಕೆ ಐತಿಹಾಸಿಕವಾಗಿ ಮೊದಲನೇದಾಗಿ ಯಾರು ಇದರ ಬಗ್ಗೆ ಬರೆದ್ರು, ಅದಕ್ಕೆ ಹಿಂದಿನ ಕತೆ ಏನಿದೆ, ಆ ತರದ್ದೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಅದರ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ಈ ವಿಷಯ. ಮಾನವನ ಆಲೋಚನೆಯಲ್ಲಿ ಭೂತದ ಪರಿಕಲ್ಪನೆ ಬಂದಿದ್ದು ಯಾವಾಗ? ನಾವು ನಮಗೆ ಹ್ಯೂಮನ್ ಇವಲ್ಯೂಷನ್ ಬಗ್ಗೆ ಗೊತ್ತಿದೆ. ನಾವು ಮಂಗನಿಂದ ಮಾನವ ಆದ್ವಿ. ಮಾನವ ಆದ ಮೇಲೆ ನಮಗೆ ಪ್ರಾಣಿಗಳಿಗೆ ಪರಿಕಲ್ಪನೆ ಇದೆ
ಇದ್ರೂನು ಲಿಮಿಟೆಡ್ ಪರಿಕಲ್ಪನೆ. ಅದು ಪ್ರಾಣಿಗಳಿಂದ ನಾವು ಮನುಷ್ಯರಾದಾಗ ನಮಗೆ ಪರಿಕಲ್ಪನೆ, ಇಮ್ಯಾಜಿನೇಷನ್ ಅನ್ನೋ ಪವರ್ ಜಾಸ್ತಿ ಆದಾಗ ಬೇರೆ ಒಂದಷ್ಟು ವಿಷಯಗಳ ಬಗ್ಗೆ ಆಲೋಚನೆ ಮಾಡಕ್ ಶುರು ಮಾಡಿದ್ವಿ. ಅದರಲ್ಲಿ ಹುಟ್ಟು ಸಾವು. ಒಂದು ಮಗು ಹುಟ್ಟಿದಾಗ ಆ ಮಗುನ ನೀವು ನೋಡ್ತೀರಾ, ಆ ಮಗು ದೊಡ್ಡವರಾಗೋದನ್ನ ನೋಡ್ತೀರಾ. ಹುಟ್ಟಿಗೆ ಸ್ಪಷ್ಟವಾದ ಒಂದು ಫಿಸಿಕಲ್ ಫಾರ್ಮ್ ಇದೆ. ಆದರೆ ಸಾವಾದ ಮೇಲೆ ಏನಾಗುತ್ತೆ, ಯಾರು ಎಲ್ಲಿಗೆ ಹೋಗ್ತಾರೆ, ಅವರು ಆ ಶರೀರ ನಿಮ್ಮ ಜೊತೆ ಇದ್ದಂತಹ ಒಂದು ವ್ಯಕ್ತಿ ಎಲ್ಲೋ ಹೊರಟೋದ್ರು, ಇವಾಗ ಅವ್ರ ಶರೀರ ನಮ್ಮ ಮಧ್ಯದಲ್ಲಿಲ್ಲ, ಈ ಜಗತ್ತಿನಿಂದ ಬೇರೆ ಜಗತ್ತಿಗೆ ಹೋಗ್ತಾರ, ಏನಾಗುತ್ತೆ? ಅದು ಯಾವತ್ತೂ ಮನುಷ್ಯನಿಗೆ ಗೊತ್ತಾಗದೇ ಇರುವಂತಹ ಒಂದು ನಿಗೂಢ ರಹಸ್ಯ. ಆ ರಹಸ್ಯದಿಂದ ಹುಟ್ಟಿರುವ ಆಲೋಚನೆ ಭೂತ ಮತ್ತೆ ಪಿಶಾಚಿ, ಅದರ ಬೇರೆ ಬೇರೆ ಅರ್ಥಗಳಿರ್ಬೋದು. ಅದರ ಮೊದಲ ಪರಿಕಲ್ಪನೆ ಬಂದಿದ್ದು ಸತ್ತ ಮೇಲೆ ಏನಾಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಕಲ್ಚರ್ ಅಲ್ಲೂ ಕೂಡ ಮನುಷ್ಯ, ಕೆಲವೊಂದು ಕಲ್ಚರ್ ಅಲ್ಲಿ ಸತ್ತ ಮೇಲೆ ಆತ್ಮ ಆಗ್ತಾರೆ, ಕೆಲವೊಂದು ಕಲ್ಚರ್ ಅಲ್ಲಿ ಸತ್ತ ಮೇಲೆ ಅವರು ಆಕಾಶದಲ್ಲಿ ತಾರೆ ಆಗ್ತಾರೆ, ಕೆಲವುದ್ರಲ್ಲಿ ಅವರು ಭೂತ ಆಗ್ತಾರೆ, ಇನ್ನೇನೋ ಆಗುತ್ತೆ. ಅಲ್ಲಿಂದ ಬಂದಂತಹ ಪರಿಕಲ್ಪನೆ ಇದು. ಈ ಪರಿಕಲ್ಪನೆಯಲ್ಲಿ ಹಿಸ್ಟಾರಿಕಲ್ ಅಥವಾ ಐತಿಹಾಸಿಕವಾಗಿ ಯಾವಾಗ ಈ ಭೂತದ ಬಗ್ಗೆ ಬರೆದಿದ್ದಾರೆ ಅಂತ ನಾವು ಸ್ವಲ್ಪ ರಿಸರ್ಚ್ ಮಾಡಕ್ಕೆ ಶುರು ಮಾಡಿದಾಗ, ಮೆಸಪಟೋಮಿಯನ್ ಸಿವಿಲೈಸೇಷನ್, ಇವತ್ತಿನ ಇರಾಕ್ ಎಲ್ಲಿದೆ, ಜಿಯೋಗ್ರಫಿಕಲಿ ಇರಾಕ್ ಎಲ್ಲಿದೆ, ಅಲ್ಲಿ ಒಂದು ಸಮಯದಲ್ಲಿ ಮೆಸಪಟೋಮಿಯಾ ಅಂತ ಒಂದು ಜಾಗ ಇತ್ತು. ಅಲ್ಲಿ ಸುಮೇರಿಯನ್ಸ್ ಅಂತ ಒಂದು ಜನಾಂಗ ಇತ್ತು. ಒಂದು ಸಮಯದಲ್ಲಿ ಸುಮೇರಿಯನ್ಸ್ ಆ ಜಾಗದಲ್ಲಿದ್ದು ಅವ್ರದ್ದು ಒಂದು ಆ ಜನಾಂಗದವರು ಬರೆದಿರುವಂತಹ ಗಿಲ್ಗಮೇಶ್, ಎಪಿಕ್ ಆಫ್ ಗಿಲ್ಗಮೇಶ್ ಅಂತ ಒಂದು 6 ಅದು ಪದ್ಯ ಇದೆ, ಒಂದು 6 ಬೇರೆ ಬೇರೆ ಪದ್ಯಗಳಿದೆ. ಆ ಪದ್ಯದಲ್ಲಿ ಮೊದಲನೇದಾಗಿ ಬಂದಂತಹ ಆಲೋಚನೆ ಈ ಭೂತದ್ದು. ಏನು ಈ ಭೂತದ ಆಲೋಚನೆ ಹೇಗೆ ಬಂತು ಅನ್ನೋದನ್ನ ಮುಂದೆ ನೋಡೋಣ. ಈಗ ನಮ್ಮ ಸಭೆಯ ಮುಂದಿನ ಭಾಗದಲ್ಲಿ ಇವತ್ತು ನಮ್ಮ ಸಭೆಯನ್ನ ನೋಡ್ಕೊಳ್ಳೋದಿಕ್ಕೆ, ನಮ್ಮ ಸಭೆ ಹೇಗೆ ನಡೀತಾ ಇದೆ ಅಂತ ನೋಡೋದಿಕ್ಕೆ ಒಬ್ರು ಸಮಗ್ರ ಮೌಲ್ಯಮಾಪಕರಿದ್ದಾರೆ. ಆ ಸಮಗ್ರ ಮೌಲ್ಯಮಾಪಕರು ಯಾರು ಅಂತಂದ್ರೆ, ನನಗೆ ತೇಜಸ್ವಿ ಬಗ್ಗೆ ಒಲವು ಮೂಡಿಸಿದಂತಹ ನಮ್ಮ ಪ್ರೀತಿಯ ಟೋಸ್ಟ್ ಮಾಸ್ಟರ್ ಆದ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಇವತ್ತು ನಮ್ಮ ಸಮಗ್ರ ಮೌಲ್ಯಮಾಪಕರು. ಮೋಹನ್ ಮೂರ್ತಿ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಸೂರಜ್ ಅವರೇ. ನಿಮಗೆ ತೇಜಸ್ವಿ ಅವ್ರ ಬಗ್ಗೆ ನಾನು ಒಲವು ಮೂಡಿಸಿದ್ರಿ ಅಂತ ತಿಳಿದು ನಂಗೆ ಸಖತ್ ಖುಷಿ ಆಯ್ತು. ಸೊ ಇವತ್ತಿನ ಸಭೆಯಲ್ಲಿ ಸಮಗ್ರ ಮೌಲ್ಯಮಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಮಗ್ರ ಮೌಲ್ಯಮಾಪಕ ಅಂತಂದ್ರೆ ಇನ್ನೇನಿಲ್ಲ, ಈಗ ನಮ್ಮ ಸೈಕಾಲಜಿಲಿ ಒಂದ್ ಮಾತಿದೆ, ಮನುಷ್ಯ ಯಾವಾಗ್ಲೂ ಅವನ್ ಏನ್ ಪರಿಸ್ಥಿತಿಲಿ ಇದ್ದಾನೆ ಅದಕ್ಕಿಂತ ಬೆಟರ್ ಆಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಅಂತ. ನಮ್ಮ ಟೋಸ್ಟ್ ಮಾಸ್ಟರ್ ಸಭೆ ಕೂಡ ಅಷ್ಟೇ. ಇವತ್ತು ಏನ್ ಸಭೆ ನಡೆಸ್ತಾ ಇದೀವಿ, ನೆಕ್ಸ್ಟ್ ಇದರಲ್ಲಿ ಅದಕ್ಕಿಂತ ಬೆಟರ್ ಸಭೆನ ನಡ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಬೆಟರ್ ಸಭೆನ ನಡೆಸ್ಬೇಕಂತಂದ್ರೆ ನಾವು ಏನೇನ್ ಅಂಶಗಳನ್ನ ಪರಿಗಣಿಸ್ಬೇಕು? ಮೊದಲನೇದು, ಈ ಉತ್ತಮವಾದ ಅಂಶಗಳು ಏನಿದೆ ಅದನ್ನ ಏನಂದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮತ್ತೆ ಎಲ್ಲಿ ಉತ್ತಮ ಪಡಿಸ್ಕೊಳ್ಳುವಂತ ಅವಕಾಶ ಇದೆ ಅದನ್ನ ಪರಿಗಣಿಸಿ ನಮ್ಮ ಸಭೆನ ಉತ್ತಮ ಪಡಿಸ್ಕೊಂಡು ಹೋಗ್ಬೇಕು. ಇವೆರಡು ಅಂಶಗಳನ್ನ ನಾವು ಪರಿಗಣಿಸ್ಬೇಕು. ಈ 2 ಅಂಶಗಳನ್ನ ಈ ಸಭೆಗೆ ತಿಳಿಸ್ಕೊಡಕ್ಕೆ ಈ ಸಮಗ್ರ ಮೌಲ್ಯಮಾಪಕ ಅನ್ನೋ ಒಂದು ರೋಲ್ ನ ಕ್ರಿಯೇಟ್ ಮಾಡಿದ್ದಾರೆ ಈ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ. ಇಲ್ಲಿ ನನ್ಗೆ ಈಗ ಒಂದು ಸಭೆನ ಬೇರೆ ಬೇರೆ ದೃಷ್ಟಿಕೋನಗಳಿಂದ, ಬೇರೆ ಬೇರೆ ಆಯಾಮಗಳಿಂದ ಪರಿಗಣಿಸೋದಕ್ಕೆ ಒಬ್ಬನ ಕೈಲೇ ಸಾಧ್ಯ ಆಗಲ್ಲ. ಅದಕ್ಕೆ ನನಗೆ ಒಂದು ಸಹಾಯ ಮಾಡೋದಕ್ಕೆ ಬೇರೆ ರೋಲ್ಗಳು ಇದೆ ಇಲ್ಲಿ. ಅದರಲ್ಲಿ ಒಂದು ಸಮಯ ಪಾಲನೆ ಬಗ್ಗೆ ಒಂದು ರೋಲ್ ಇದೆ, ಸಮಯ ಪಾಲಕ ಅಂತ ರೋಲ್ ಹೆಸರು. ಆ ಸಮಯ ಪಾಲಕ ರೋಲ್ ನ ನಾನೇ ಮಾಡ್ತಾ ಇದ್ದೀನಿ. ಮೊದಲು ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೇನೆ. ಈ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಬೇರೆ ಬೇರೆ ಒಂದು ಭಾಷಣಗಳು ಬರ್ತವೆ. ಒಂದು ಆಶು ಭಾಷಣ ಇರ್ಬೋದು, ಅಥವಾ ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಅಥವಾ ಮೌಲ್ಯಮಾಪನ ಇರ್ಬೋದು. ಪ್ರತಿಯೊಂದಕ್ಕೂ ಒಂದು ನಿಗದಿತ ಸಮಯ ಇದೆ. ಈಗ ಸಿದ್ಧಪಡಿಸಿದ ಭಾಷಣದ ವಿಷಯಕ್ಕೆ ಬಂದ್ರೆ 5 ರಿಂದ 7 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನಾನು ಒಂದು ಬೇರೆ ಬಗೆಯ ನನ್ನ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ತೇನೆ, ಅದನ್ನ ನಿಮ್ಗೆ ತೋರಿಸ್ಕೊಡ್ತೇನೆ.
5ರಿಂದ 7 ನಿಮಿಷ ಅಂತ ಹೇಳಿದೆ. 5 ನಿಮಿಷಕ್ಕೆ ನಾನು ನನ್ನ ಬ್ಯಾಕ್ ಗ್ರೌಂಡ್ ನ ಹಸಿರು ಬಣ್ಣಕ್ಕೆ ಈ ತರ ಟರ್ನ್ ಮಾಡ್ತೀನಿ. ಆಮೇಲಿಂದ 6 ನಿಮಿಷಕ್ಕೆ ಹಳದಿ ಬಣ್ಣ ಹಾಗೂ 7 ನಿಮಿಷಕ್ಕೆ ಕೆಂಪು ಬಣ್ಣ. ನನ್ನ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗ್ತಾ ಇದೆಯಲ್ಲ, ಈ ತರ ನಾನು ಬದಲಾಯಿಸ್ತೇನೆ. ಈಗ ಆಶುಭಾಷಣದ ವಿಷಯಕ್ಕೆ ಬಂದ್ರೆ, ಆಶುಭಾಷಣಕ್ಕೆ 1ರಿಂದ 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. 1 ನಿಮಿಷಕ್ಕೆ ಹಸಿರು ಬಣ್ಣ, 1.5 ನಿಮಿಷಕ್ಕೆ ಹಳದಿ ಬಣ್ಣ ಹಾಗೂ 2 ನಿಮಿಷಕ್ಕೆ ಕೆಂಪು ಬಣ್ಣನ ಈ ರೀತಿ ತೋರಿಸ್ತೇನೆ ನಾನು. ಈಗ ಮೌಲ್ಯಮಾಪನ, ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಇರುತ್ತೆ. ಅದಕ್ಕೆ 2ರಿಂದ 3 ನಿಮಿಷಗಳ ಕಾಲಾವಕಾಶ ಇರುತ್ತೆ. 2 ನಿಮಿಷಕ್ಕೆ ಹಸಿರು ಬಣ್ಣ, 2.5 ನಿಮಿಷಕ್ಕೆ ಹಳದಿ ಬಣ್ಣ ಹಾಗೂ 3 ನಿಮಿಷಕ್ಕೆ ಕೆಂಪು ಬಣ್ಣ. ಈ ರೀತಿ ನನ್ನ ಬ್ಯಾಕ್ ಗ್ರೌಂಡ್ ನ ಬದಲಾಯಿಸ್ತೇನೆ. ಇದಿಷ್ಟೇ ಅಲ್ಲದೆ ಪ್ರತಿಯೊಂದು ಸಿದ್ಧಪಡಿಸಿದ ಭಾಷಣ ಇರ್ಬೋದು ಅಥವಾ ಆಶು ಭಾಷಣ ಇರ್ಬೋದು, ಹಾಗೆ ಮೌಲ್ಯಮಾಪನ ಇರ್ಬೋದು, ಪ್ರತಿಯೊಂದು ವಿಭಾಗಕ್ಕೂ 30 ಸೆಕೆಂಡ್ಗಳ ಕಾಲ ಗ್ರೇಸ್ ಪೀರಿಯಡ್ ಇರುತ್ತೆ. ಆ ಒಂದು ಭಾಷಣ ಕೊಡ್ತಾ ಇರೋರು ಅಥವಾ ಮೌಲ್ಯಮಾಪನ ಮಾಡ್ತಾ ಇರೋರು ಆ 30 ಸೆಕೆಂಡ್ಗಳ ಕಾಲ ಗ್ರೇಸ್ ಪೀರಿಯಡ್ ಕೂಡ ಬಳಸ್ಕೊಂಡು ಪರಿಣಾಮಕಾರಿಯಾಗಿ ಮಾತಾಡ್ಬೋದು. ಇದಿಷ್ಟು ನನ್ನ ಸಮಯ ಪಾಲಕ ಒಂದು ರೋಲ್ ನ ವಿವರ. ಸಮಯ ಪಾಲಕ ರೋಲ್ ಆದ್ಮೇಲೆ ಇನ್ನೂ 2 ರೋಲ್ ಇದೆ. ಏನು? ಆ ಕೌಂಟರ್ ಮತ್ತೆ ಗ್ರಾಮೇರಿಯನ್ ಅಂತ. ಈಗ ಆ ಕೌಂಟರ್ ಮತ್ತೆ ಗ್ರಾಮೇರಿಯನ್ ಆಗಿ ಇವತ್ತು ನಮ್ಮ ಅನಿಲ್ ಕುಮಾರ್ ಅವರು ಇದ್ದಾರೆ. 2 ರೋಲ್ ನ ಅವರೊಬ್ಬರೇ ತಗೋತಾ ಇದ್ದಾರೆ. ಅನಿಲ್ ಕುಮಾರ್ ಅವರು ಈಗ ಸಭೆಗೆ ಆ ರೋಲ್ಗಳ ಮಹತ್ವ ಮತ್ತೆ ಆ ರೋಲ್ ಅಲ್ಲಿ ಅವರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ ಮೊದಲು ಅನಿಲ್ ಕುಮಾರ್ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ. ಅನಿಲ್ ಕುಮಾರ್ ಅವರು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದ್ದಾರೆ. ಅವರು TCS ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರೋದು. ಅವರ ಹವ್ಯಾಸ ಏನಪ್ಪಾ ಅಂತಂದ್ರೆ ಗಾರ್ಡನಿಂಗ್ ಮತ್ತೆ ಓದೋದು. ಅವರು ನಮ್ಮ ಟೋಸ್ಟ್ ಮಾಸ್ಟರ್ ಒಂದು ಸಭೆಯ ಒಬ್ಬ ಸಕ್ರಿಯ ಮೆಂಬರ್. ಅವರು ಒಂದು ಪ್ರತಿ ಇದರಲ್ಲೂ ಯಾವ್ದಾದ್ರು ಒಂದು ರೋಲ್ ತಗೊಂಡು ಸಭೆನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಅವ್ರದೇ ಆದ ರೀತಿಲಿ ಏನಂತಂದ್ರೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಈಗ ಅವರ ರೋಲ್ ಬಗ್ಗೆ ತಿಳಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅನಿಲ್ ಕುಮಾರ್ ಅವ್ರನ್ನ ವೇದಿಕೆ ಕರಿತೇನೆ. ಅನಿಲ್ ಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ನನ್ನ 2 ರೋಲ್ ತಗೊಳ್ತಾ ಇದ್ದೀನಿ. ಒಂದು ಆ ಕೌಂಟರ್ ಮತ್ತೆ ಇನ್ನೊಂದು ಗ್ರಾಮೇರಿಯನ್ ರೋಲ್. ಆ ಕೌಂಟರ್ ರೋಲ್ ಬಂದರೆ ನಾನು ಇಡೀ ಮೀಟಿಂಗ್ ನ ಎಲ್ಲರೂ ಮಾತಾಡೋದನ್ನ ಕೇಳಿಸ್ಕೊಳ್ತೇನೆ. ಮತ್ತೆ ಯಾರು ಅನ್ವಾಂಟೆಡ್ ಫೇಸಸ್ ಯೂಸ್ ಮಾಡ್ತಾರೋ, ಉದಾಹರಣೆಗೆ ಆ ಅಂತ ಮತ್ತೆ ಕೆಲವು ಸತಿ ಅನ್ವಾಂಟೆಡ್ ಫೇಸಸ್ ಯೂಸ್ ಮಾಡ್ತಾರೋ ಅದನ್ನ ನೋಟ್ ಮಾಡ್ಕೊಂಡು ನಾನು ಸಭೆಯ ಕೊನೆಯಲ್ಲಿ ಅದನ್ನ ರಿಪೋರ್ಟ್ ಅನ್ನ ಕೊಡ್ತೇನೆ. ಇದು ಆ ಕೌಂಟರ್ ರೋಲ್. ಮತ್ತೆ ಇನ್ನೊಂದು ರೋಲ್ ಗ್ರಾಮೇರಿಯನ್ ರೋಲ್. ಈ ಗ್ರಾಮೇರಿಯನ್ ರೋಲ್ ಅಲ್ಲಿ ನಾನು ಎಲ್ಲಾ ಭಾಷೆಯನ್ನು ಕೇಳಿಸ್ಕೊಂಡು ಯಾರು ಅತ್ಯುತ್ತಮ ಒಳ್ಳೆ ಪದಗಳು ಯೂಸ್ ಮಾಡಿದ್ದಾರೆ ಮತ್ತೆ ಒಳ್ಳೆ ವಾಕ್ಯಗಳನ್ನ ಯೂಸ್ ಮಾಡಿದ್ದಾರೆ, ಒಳ್ಳೆ ಅಂಶವನ್ನು ಎತ್ತಿ ಹಿಡಿದು ಅದನ್ನ ಸಭೆಗೆ ತಿಳಿಸ್ತೇನೆ. ಮತ್ತೆ ಯಾರು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು ಅಂತ ಪದಗಳು, ಅನ್ವಾಂಟೆಡ್ ವರ್ಡ್ಸ್ ಯೂಸ್ ಮಾಡಿದ್ರೆ ಅದನ್ನು ಹೈಲೈಟ್ ಮಾಡಿ ಸಭೆಯ ಕೊನೆಯಲ್ಲಿ ಅದನ್ನ ನಾನು ರಿಪೋರ್ಟ್ ಅಲ್ಲಿ ಕೊಡ್ತೇನೆ. ಇಷ್ಟು ಹೇಳ್ತಾ ವೇದಿಕೆ ನಿಮಗೆ ಹಸ್ತಾಂತರಿಸ್ತೀನಿ ಮೋಹನ್ ಮೂರ್ತಿ ಅವರೇ. ಧನ್ಯವಾದ ಅನಿಲ್ ಕುಮಾರ್ ಅವರೇ. ಬಹಳ ಉತ್ತಮ ರೀತಿಯಲ್ಲಿ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ರೋಲ್ ನ ಮಹತ್ವ ಮತ್ತೆ ಅದರ ವಿವರನ್ನ ಸಭೆಗೆ ಪರಿಚಯ ಮಾಡಿದಿರಿ. ಈಗ ಸಭೆಯ ಕೊನೆಯಲ್ಲಿ ನಮ್ಮ ನಿರೂಪಕರಾದಂತಹ ಸೂರಜ್ ಅವರು ನಮ್ನ ಈ ಮೌಲ್ಯಮಾಪನದ ವರದಿ ಕೊಡೋದಕ್ಕೆ ಬಂದಾಗ ಸಮಯ ಪಾಲನೆ ವರದಿ ಇರ್ಬೋದು ಅಥವಾ ಆ ಕೌಂಟರ್ ಗ್ರಾಮೇರಿಯನ್ ವರದಿನ ನಾವು ಸಭೆ ಮುಂದೆ ಪ್ರಸ್ತುತಪಡಿಸ್ತೀವಿ. ಅದಾದ್ಮೇಲೆ ಒಂದು ಸಮಗ್ರ ಮೌಲ್ಯಮಾಪನ ಇರುತ್ತೆ. ಅಂದ್ರೆ ಒಟ್ಟಾರೆ ಸಭೆ ಯಾವ ರೀತಿ ನಡೀತು, ಅದರಲ್ಲಿ ಉತ್ತಮವಾದ ಅಂಶಗಳೇನು, ಯಾವ್ದಾದ್ರು ಉತ್ತಮ ಪಡಿಸ್ಕೋಬೇಕಾದಂತಹ ಅಂಶಗಳು ಇದೆಯಾ, ಅದನ್ನ ಏನಂದ್ರೆ ಸಭೆಯ ಮುಂದೆ ನಾನ್ ಪ್ರಸ್ತುತಪಡಿಸ್ತೇನೆ. ಇದಿಷ್ಟು ನಮ್ಮ ಸಮಗ್ರ ಮೌಲ್ಯಮಾಪನದ ಒಂದು ರೋಲ್ ಇರ್ಬೋದು ಅಥವಾ ವಿವರ ಇರ್ಬೋದು. ಇದನ್ನ ಹೇಳ್ತಾ ಈಗ ನಾನು ವೇದಿಕೆನ ಮರಳಿ ನಮ್ಮ ಇವತ್ತಿನ TM ಮೋಡಿ ಆದಂತಹ ಟೋಸ್ಟ್ ಮಾಸ್ಟರ್ ಸೂರಜ್ ಅವರಿಗೆ ಕೊಡ್ತಾ ಇದ್ದೀನಿ. ಸೂರಜ್ ಅವರ ವೇದಿಕೆ ನಿಮ್ದು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿಗಳು. ಓಕೆ, ನಮ್ಮ ಕಥೆಯಲ್ಲಿ ಮುಂದೆ ಹೋಗೋಣ. ಸೊ ಇದು ಗಿಲ್ಗಮೇಶ್ ನ ಕತೆ, ಎಪಿಕ್ ಆಫ್ ಗಿಲ್ಗಮೇಶ್ ಅಂತ. ಎಪಿಕ್ ಆಫ್ ಗಿಲ್ಗಮೇಶ್ ನಾನು ಮೊದಲೇ ಹೇಳ್ದಂಗೆ 6 ಬೇರೆ ಬೇರೆ ಪದ್ಯಗಳು. ಇದರ ಮೊದಲ ಪದ್ಯದಲ್ಲಿ ಗಿಲ್ಗಮೇಶ್ ಅನ್ನೋನು ಉರುಕ್ ದೇಶದ ರಾಜ. ಆ ಉರುಕ್ ದೇಶದ ಪ್ರಜೆಗಳನ್ನ ಗಿಲ್ಗಮೇಶ್ ಚೆನ್ನಾಗಿ ನೋಡ್ಕೊಳ್ಳಿ, ದಬ್ಬಾಳಿಕೆ ಮಾಡದೇ ಇರ್ಲಿ ಅಂತ ಅಲ್ಲಿನ ದೇವರುಗಳು ಎನ್ಕಿಡು ಅಂತ ಒಂದು
ದೇವಮಾನವನ್ನ ಸೃಷ್ಟಿ ಮಾಡ್ತಾರೆ. ದೇವಮಾನವನ್ನ ಸೃಷ್ಟಿ ಮಾಡಿ ಆತನನ್ನ ಭೂಮಿಗೆ ಕಳಿಸ್ತಾರೆ, ಆ ಕಾಡಿಗೆ ಕಳಿಸ್ತಾರೆ. ಸೊ ಆತ ಕಾಡು ಮಾನವ ಆಗಿರ್ತಾನೆ. ಆದ್ರೆ ಪ್ರತಿಯೊಂದು ಕಥೆನಲ್ಲಿ ಬರೋ ತರ ಎನ್ಕಿಡು ಕಾಡಿನಿಂದ ನಾಡಿಗೆ ಬರಕ್ಕಿನ್ನ ಮುಂಚೆ ಶಹಮತ್ ಅಂತ ಒಂದು ಹೆಂಗಸಿನ ಸಂಪರ್ಕ ಆಗುತ್ತೆ. ಶಹಮತ್ ಜೊತೆಗೆ ಆ ಸಂಪರ್ಕ ಆದ ನಂತರ ಕಾಡು ಮನುಷ್ಯನಾದ ಎನ್ಕಿಡು ನಾಡ ಮನುಷ್ಯ ಆಗ್ತಾನೆ. ಈ PK ಮೂವಿ ನೀವು ನೋಡಿದ್ರೆ ಇದರಲ್ಲೂ ಇದೇ ತರದೊಂದು ಆಲೋಚನೆ ಇದೆ. ಅಮೀರ್ ಖಾನ್ ಏಲಿಯನ್ ಆಗಿ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದ ಮೇಲೆ ಒಂದು ಹೆಂಗಸಿನ ಸಹವಾಸ ಮಾಡಿ ಭೂಮಿಯ ಭಾಷೆ ಕಲ್ತ್ಕೊಂಡು ಜನರ ಮಧ್ಯದಲ್ಲಿ ಅವರು ಬೆರೆಯಕ್ಕೆ ಶುರು ಮಾಡ್ತಾರೆ. ಎನ್ಕಿಡುವಿನ ಆಲೋಚನೆನೂ ಹಾಗೇನೇನೆ. ಎನ್ಕಿಡು ಶಹಮತ್ನ ಸಂಪರ್ಕದ ನಂತರ ಕಾಡು ಮನುಷ್ಯನಾದವನು ನಾಡು ಮನುಷ್ಯನಾಗಿ ಅಲ್ಲಿಂದ ಆತ ಉರುಕ್ ರಾಜ್ಯಕ್ಕೆ ಬರ್ತಾನೆ. ಉರುಕ್ ರಾಜ್ಯಕ್ಕೆ ಬಂದು ಗಿಲ್ಗಮೇಶ್ ರಾಜ ಆದ ಗಿಲ್ಗಮೇಶ್ಗೆ ಒಂದು ಸವಾಲು ಒಡ್ಡುತ್ತಾನೆ. ನಾನು ನೀನು ಒಂದು ಯುದ್ಧ ಮಾಡೋಣ, ಯಾರು ಅದರಲ್ಲಿ ಶಕ್ತಿಶಾಲಿ ಆಗಿರ್ತಾರೋ ಅವರಿಗೆ ಗೆಲುವು ಅಂತ ಎನ್ಕಿಡು ರಾಜನಿಗೆ ಒಂದು ಸವಾಲು ಒಡ್ಡುತ್ತಾನೆ. ಇಲ್ಲಿಗೆ ನಮ್ಮ ಸಭೆಯ ಮುಂದಿನ ಭಾಗದಲ್ಲಿ ಇವತ್ತು ಸಿದ್ಧಪಡಿಸಿದ ಭಾಷಣ ಕೊಡೋದಿಕ್ಕಿಂತ ಮುಂಚೆ ಸಿದ್ಧಪಡಿಸಿದ ಭಾಷಣವನ್ನ ಇವ್ಯಾಲ್ಯುಯೇಟ್ ಮಾಡ್ತಾರೆ. ಇವತ್ತು ಅದನ್ನ ಇವ್ಯಾಲ್ಯುಯೇಟ್ ಮಾಡೋದಿಕ್ಕೆ ಯಾರಿದ್ದಾರೆ ಅಂದ್ರೆ, ನಾನು ಮೊದಲೇ ಹೇಳ್ದಂಗೆ ಯಾವ ವಿಸ್ಕಿಯ ಬಗ್ಗೆ ಅತ್ಯುತ್ತಮವಾಗಿ ಇವತ್ತು ಕಥೆಯನ್ನ ಹೇಳಿದಂತಹ ನಿಮ್ಮೆಲ್ಲರ ಪ್ರೀತಿಯ ಟೋಸ್ಟ್ ಮಾಸ್ಟರ್ ಆಚರೇಕರ್ ಅವರು ಇವತ್ತಿನ ಸ್ಪೀಚ್ ಇವ್ಯಾಲ್ಯುಯೇಟರ್. ಆಚರೇಕರ್ ಅವರೇ, ವೇದಿಕೆ ನಿಮ್ದು. ಇವತ್ತಿನ ರವಿಕುಮಾರ್ ನೀವೇ ಮಾತಾಡ್ತೀರಲ್ವಾ? ಹೌದು ಸರ್, ಕಳ್ಸಿದ್ದೀನಿ ಡೀಟೇಲ್ಸ್ ನಿಮ್ಗೆ. ಓಕೆ, ಅದೇ ರವಿಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಇವತ್ತು ಈ ನಾಯಕತ್ವ ಅಂದ್ರೇನು, ಯಾವ ರೀತಿಯ ನಾಯಕತ್ವ ಇರುತ್ತೆ, ಅದರಲ್ಲಿ ತಮ್ಮ ನಾಯಕತ್ವ ಯಾವುದು, ಅದರ ಬಗ್ಗೆ ಸಂಕ್ಷಿಪ್ತವಾಗಿ 7 ನಿಮಿಷದಲ್ಲಿ ಅವರು ಭಾಷಣವನ್ನು ಕೊಡ್ತಾ ಇದ್ದಾರೆ. ಅವರ ಸಮಯ ಅದೇ 5 ರಿಂದ 7 ನಿಮಿಷ. ಇಷ್ಟು ಹೇಳ್ತಾ ನನ್ನ ಈ ವೇದಿಕೆಯನ್ನು ಪುನಃ ಮತ್ತು ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ಸೂರಜ್ ಅವರಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಧನ್ಯವಾದ ಟೋಸ್ಟ್ ಮಾಸ್ಟರ್ ಆಚರೇಕರ್ ಅವರೇ. ಇವತ್ತು ನಮ್ಮ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರು ಡೈನಮಿಕ್ ಲೀಡರ್ಶಿಪ್ ಅನ್ನೋ ಪಥದಲ್ಲಿ ಭಾಷಣ ಕೊಡ್ತಾ ಇದ್ದಾರೆ. ಅವರ ಭಾಷಣ ಲೆವೆಲ್ 2 ಪ್ರಾಜೆಕ್ಟ್ 1 ಆಗಿರುತ್ತೆ. ಭಾಷಣ 5 ರಿಂದ 7 ನಿಮಿಷ. ಭಾಷಣದ ವಿಷಯ ವೈಚಾರಿಕತೆ ಎಂಬ ದಾರಿದೀಪ. ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ. ವೈಚಾರಿಕತೆ, ಈ ವೈಚಾರಿಕತೆ ಅನ್ನೋ ಶಬ್ದ ನೀವು ಈ ವಿಷಯನ ಈಗಾಗಲೇ ಕೇಳಿದ್ದೀರಾ? ಹೌದಲ್ವೇ? ಈ ವೈಚಾರಿಕತೆ ಈ ಶಬ್ದಕ್ಕೆ ಅಥವಾ ಈ ವಿಷಯಕ್ಕೆ ನಾನಾ ಅರ್ಥಗಳಿದೆ. ಅದು ಯಾವ್ಯಾವ ಅರ್ಥಗಳಂದ್ರೆ ಬನ್ನಿ ಏನೇನ್ ಅರ್ಥ ಇದೆ ತಿಳಿಯೋಣ. ವೈಚಾರಿಕತೆ ಅನ್ನೋದು ಒಂದು ತರ್ಕಬದ್ಧ ಚಿಂತನೆ ಒಂದು ವಿಷಯದ ಬಗ್ಗೆ. ಆ ವಿಷಯ ಒಂದು ಆಚರಣೆ ಆಗಿರ್ಬೋದು, ಒಂದು ಪದ್ಧತಿ ಆಗಿರ್ಬೋದು, ಇದೇನಾದ್ರೂ ಆಗಿರ್ಬೋದು. ಇದ್ರ ಬಗ್ಗೆ ಒಂದು ತರ್ಕಬದ್ಧ ಚಿಂತನೆ, ಇಲ್ಲ ಅಂದ್ರೆ ತರ್ಕಬದ್ಧ ಆಲೋಚನೆ, ತಾರ್ಕಿಕವಾಗಿ ಆಲೋಚನೆ ಮಾಡೋದು, ಇಲ್ಲ ಅಂತ ಅಂದ್ರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಆ ವಿಷಯನ ನೋಡೋದು. ಸೊ ಈ ವೈಚಾರಿಕತೆ ನಮ್ಮ ಬದುಕಿಗೆ ಅಥವಾ ನಮ್ಮ ಜೀವನಕ್ಕೆ ಏಕೆ ಅಗತ್ಯ? ಇದು ವೈಚಾರಿಕತೆ ನಮಗ ಯಾಕೆ ದಾರಿದೀಪ? ನಮ್ಗೆ ಇದು ಪ್ರಸ್ತುತ ಸಮಯದಲ್ಲಿ ಅಗತ್ಯ ಅಂತ ನಾನು ಹೇಳ್ತೀನಿ. ಯಾಕಂತ ಅಂದ್ರೆ ಈ ವೈಚಾರಿಕತೆಯನ್ನ ಮೈಗೂಡಿಸ್ಕೊಳ್ದೇನೆ ತುಂಬಾ ಜನರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೋವು ಅನುಭವಿಸ್ತಾರೆ, ಮಾನಸಿಕವಾಗಿ ಕ್ಷೋಭೆಗೊಳಗಾಗ್ತಾರೆ. ಯಾವ ರೀತಿ ಅಂತ ಅಂದ್ರೆ, ಒಂದ್ ಎಕ್ಸಾಂಪಲ್, ಈ ಕೊಂಡದ ಮೇಲೆ ನಡೆಯೋದು. ಓಕೆ, ಅದು ಒಂಥರ ಮೂಢನಂಬಿಕೆ, ಅಥವಾ ಅದ್ರ ಮೂಲಕ ದೈಹಿಕವಾಗಿ ಅವರು ಕಷ್ಟ ಅನುಭವಿಸ್ತಾರೆ, ಅದೇ ರೀತಿ ಮಾನಸಿಕವಾಗಿ ಕಷ್ಟನ ಅನುಭವಿಸ್ತಾರೆ. ಸೊ ಈ ವೈಚಾರಿಕತೆ ಬೆಳೆಸ್ಕೊಳ್ಳೋದು ಒಬ್ಬ ಉತ್ತಮವಾದ ಲೀಡರ್ನ ಒಂದು ಶೈಲಿ ಹಾಗೂ ಒಂದು ಗುಣ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಈ ವೈಚಾರಿಕತೆ ನಮ್ಮ ಬದುಕಿಗೆ ಹೇಗೆ ದಾರಿದೀಪವಾಗಿರುತ್ತೆ ಅಂತ ನೋಡೋಣ. ನಮ್ಗೆಲ್ಲ ಗೊತ್ತಿರುವಂಗೆ ಜೀವ ವಿಕಾಸದ ಪ್ರಕ್ರಿಯೆಯಲ್ಲಿ ಮಾನವ
ಇತರ ಜೀವ ಸಂಕುಲಗಳಿಗಿಂತ ವಿಭಿನ್ನವಾಗಿ ನಿಲ್ತಾನೆ. ಯಾಕೆ ಹೇಳಿ? ಅವನ ಆಲೋಚನಾ ಶಕ್ತಿ, ಇರ್ತಾನೆ. ಹಾಗೆ ರೀತಿ ಮಾತಾಡುವ ಕಲೆಯಿಂದ. ಹಾಗೆ ನಮ್ಮ ಪೂರ್ವಿಕರು ನಿಸರ್ಗದಲ್ಲಿ ಅಥವಾ ಈ ನಡೆಯುವ ಸುಮಾರು ಒಂದು ಸಹಜ ಕ್ರಿಯೆಗಳಿಗೆ ಅವರೇ ಒಂದು ಸೀಮಿತ ಜ್ಞಾನದಲ್ಲಿ ಅವರೇ ಒಂದ್ ರೀತಿ ಏನೇನೋ ಅಂದ್ಕೊಂಡಿದ್ರು. ಉದಾಹರಣೆ, ಸೂರ್ಯಗ್ರಹಣ ಚಂದ್ರಗ್ರಹಣ ಆಗ್ಬೇಕಾದ್ರೆ ಇದ್ಕಿದಂಗೆ ಕತ್ಲ ಆವರಿಸ್ಬಿಡುತ್ತೆ. ಅವರು ದಿನದ್ರಲ್ಲೇ ಡೇ ಟೈಮ್ ಅಲ್ಲೇ ಹಿಂಗೆ ಕತ್ಲೆ ಆವರಿಸ್ಬಿಟ್ರೆ ಏನಾಗೋಯ್ತೋ ಅಂತ ಅವ್ರಿಗೆ ಗಾಬರಿ ಹುಟ್ಟಿರುತ್ತೆ. ಅದಕ್ಕೋಸ್ಕರ ನಾವೇನಾದ್ರೂ ಊಟ ಮಾಡಿದ್ರೆ ಅಥವಾ ಏನೋ ತಿಂದ್ರೆ ಏನಾಗ್ಬೋದು ಅಂತ ಊಟ ಮಾಡೋದನ್ನೇ ಅವರು ಬಿಟ್ಬಿಟ್ಟಿದ್ರು. ನಾವು ಇವು ಯಾವ ಯುಗದಲ್ಲಿ ಇದ್ದೀವಿ? 21st ಸೆಂಚುರಿಲಿ ಇದ್ದೀವಿ. ವೈಜ್ಞಾನಿಕತೆ ಅಥವಾ ವಿಜ್ಞಾನ ಹಾಗೂ ತಂತ್ರಜ್ಞಾನ ತುಂಬಾ ಮುಂದಕ್ಕೆ ಬಂದಿದೆ. ನಾವು ಇಂಥ ಯುಗದಲ್ಲೂ ಇಂಥ ಮೂಢನಂಬಿಕೆ, ಇಂಥ ಪದ್ಧತಿ, ಇಂಥ ಆಚರಣೆಗಳನ್ನು ಮುಂದುವರಿಸ್ಕೊಳ್ಳೋದು ಎಷ್ಟು ತಾನೇ ಸರಿ? ಇಲ್ಲ ತಾನೆ? ಸೊ ಅದಕ್ಕಾಗಿ ಅವರು ಇಂಥ ಗ್ರಹಣ ಅಂತ ಬಂದಿರೋ ಟೈಮಲ್ಲೆಲ್ಲ ಅದು ಶುಭವಲ್ವೇನೋ, ಅದು ಏನೋ ಆಗ್ಬಿಡುತ್ತೇನೋ ಭಯದಿಂದ ಅವರು ಈ ರೀತಿ ನಡ್ಕೋತಾ ಇದ್ರು. ಸೊ ಈ ವೈಜ್ಞಾನಿಕತೆ ಹಾಗೂ ವಿಜ್ಞಾನ ಬೆಳೆದಂತೆ ನಮ್ಮ ಜ್ಞಾನನು ಬೆಳೆದಿದೆ. ಅದಕ್ಕೆ ತಕ್ಕಂತೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಸೊ ಈ ಗ್ರಹಣ ಏನಿದು? ಈ ಸೌರಮಂಡಲದಲ್ಲಿ ನಡೆಯುವ ಒಂದು ಸಹಜ ಪ್ರಕ್ರಿಯೆ ಅಷ್ಟೇ. ಇದಕ್ಕೂ ನಮ್ಮ ಆಹಾರ ಸೇವಿದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದೇ ರೀತಿ ಇಂಥ ಮೂಢನಂಬಿಕೆ, ಅಂಧಶ್ರದ್ಧೆ, ಇಂಥ ಆಚರಣೆಗಳೆಲ್ಲ ಹೋಗ್ಲಾಡ್ಸಿಕ್ಕೆ ಸಾಕಷ್ಟು ಮಹನೀಯರು ಪ್ರಯತ್ನ ಪಟ್ಟಿದ್ದಾರೆ. ಅವರಲ್ಲಿ ಪ್ರಮುಖರಾದ್ರೆ ಎಚ್ ನರಸಿಂಹಯ್ಯ ಅನ್ನೋರು ಇರ್ಬೋದು. ಅವರು ನ್ಯಾಷನಲ್ ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಿದ್ರು, ಅಲ್ಲೇ ಕೊನೆ ತನಕ ಇದ್ರು. ಅದೇ ರೀತಿ ಕುವೆಂಪು, ಬುದ್ಧ, ಅಂಬೇಡ್ಕರ್, ತೇಜಸ್ವಿ ಇಂಥವರೆಲ್ಲ ಸಾಕಷ್ಟು ರೀತಿ ಪ್ರಯತ್ನ ಪಟ್ಟಿದ್ದಾರೆ. ನಾನು ಸಹ ನನ್ನ ಬಾಲ್ಯ ದಿನಗಳಿಂದನೂ ಸಹ ಇತ್ತೀಚಿನ ವರ್ಷಗಳ ತನಕ ನಾನು ಸಾಕಷ್ಟು ನಮ್ಮ ಮನೆಯಲ್ಲಿ ಹೇಳಿದ್ದಂತ ಒಂದಿಷ್ಟು ಆಚರಣೆಗಳು, ಒಂದಿಷ್ಟು ಪದ್ಧತಿಗಳನ್ನ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇತ್ತೀಚಿನ ವರ್ಷಗಳಲ್ಲಿ ನಾನು ಸಾಕಷ್ಟು ಕೃತಿ, ಕವನ, ಲೇಖನ, ಒಂದಿಷ್ಟು ಆನ್ಲೈನ್ ಪಾಡ್ಕಾಸ್ಟ್ ಕೇಳೋದ್ರಿಂದ, ಆಮೇಲೆ ಸಮಾನ ಮನಸ್ಕರ ಸ್ನೇಹಿತರು, ಜೊತೆಗಾರರ ಜೊತೆ ಸಂವಾದನ ಮಾಡೋದ್ರಿಂದ ನನಗೂ ಅನ್ಸಕ್ ಶುರುವಾಯ್ತು, ಇಂಥ ಆಚರಣೆಗಳೆಲ್ಲ ಮಾಡೋದ್ ಸರಿನಾ? ಯಾವ ಆಚರಣೆಗಳಂದ್ರೆ ನಾನ್ ಪಾಲಿಸ್ತಿದ್ದು, ನಮ್ಮ ಮನೇಲಿ ಹೇಳ್ತಿದ್ರು ಹುಟ್ಟು ದಿನ ಕಟಿಂಗ್ ಮಾಡಿಸ್ಬಾರ್ದು, ಅಮಾವಾಸ್ಯೆ ಹುಣ್ಣಿಮೆ ಆ ದಿನಗಳಲ್ಲಿ ಮಾಂಸಾಹಾರ ಸೇವಿಸಬಾರ್ದು. ಸೊ ಅದಕ್ಕೂ ಏನ್ ಸಂಬಂಧ? ಓಕೆ, ಅಥವಾ ಗ್ರಹಣ ಟೈಮಲ್ಲಿ ಊಟ ಮಾಡಬಾರ್ದು. ಸೊ ಇದು ಒಂದು ನಡೆಯುವ ಸಹಜ ಪ್ರಕ್ರಿಯೆ ಪ್ರಕೃತಿಲಿ. ಇದಕ್ಕೂ ನಾವು ಇದಕ್ಕೆ ತಳಕಾಕ್ಬೇಕು? ಇದು ಅವಶ್ಯಕತೆ ಇಲ್ಲ. ಓಕೆ, ಸೊ ಈ ಎಚ್ ಎನ್ ನರಸಿಂಹ ಅವರು ಈ ಗ್ರಹಣದ ಬಗ್ಗೆ ತಪ್ಪು ಕಲ್ಪನೆ ಹೋಗ್ಲಾಡ್ಸ್ಲಿಕ್ಕೆ ಒಂದು ಉದ್ಯಾನವನ ಪಾರ್ಕ್ ಅಲ್ಲಿ ಕೂತ್ಕೊಂಡು ಮಧ್ಯ ಗ್ರಹಣ ನಡೆಯೋ ತರ ಸಮಯದಲ್ಲೇ ಊಟ ಮಾಡಿ ಏನೂ ಆಗಲ್ಲ, ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಅವರು ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ ಬರುತ್ತೆ 51AH ಅಂತ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಟ್ಸ್ ಎ ಡ್ಯೂಟಿ ಆಫ್ ಎವರಿ ಸಿಟಿಸನ್ ಆಫ್ ಇಂಡಿಯಾ ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್, ಹ್ಯೂಮನೈಸೇಷನ್ ಅಂಡ್ ಆಲ್ಸೋ ದಿ ಸ್ಪಿರಿಟ್ ಆಫ್ ಎನ್ಕ್ವೈರಿ. ಅಂದ್ರೆ ನಾವು ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೋಬೇಕು, ಹಾಗೂ ನಾವು ವೈಜ್ಞಾನಿಕ ಮನೋಭಾವ ಬೆಳೆಸೋದಲ್ದೇನೆ ನಮ್ಮ ಸುತ್ತಮುತ್ತಲಿರೋರು ಏನೇನು ಆಚರಣೆಗಳು ಮಾಡ್ತಾ ಇದ್ದಾರೆ ಆ ಆಚರಣೆಗಳು ಸರಿ ಇದೆಯಾ ಅಂತ ಅವ್ರಿಗೆ, ಸರಿ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಅದೇ ರೀತಿ ಈ ಪ್ರಸ್ತುತ ಯುಗದಲ್ಲಿ, ಇಂದಿನ ಯುಗದಲ್ಲಿ ಕೆಲವು ಆಚರಣೆಗಳು ಅರ್ಥ ಕಳ್ಕೊಂಡಿವೆ. ಓಕೆ, ಇದು ಗ್ರಹಣದಲ್ಲಿ ಟೈಮಲ್ಲಿ ಊಟ ಮಾಡಬಾರ್ದು, ಆ ತರದ್ದೆಲ್ಲ ಅದನ್ನೆಲ್ಲ ಬಿಟ್ಟು ನಾವು ಮುಂದೆ ಹೋಗ್ಬೇಕಾಗಿದೆ. ಯಾವುದು ಇಂದಿಗೂ ಸೂಕ್ತ ಅದನ್ನ ಉಳಿಸ್ಕೊಂಡು, ಯಾವುದು ಸೂಕ್ತ ಅಥವಾ ಇವಾಗ ಸರಿ ಒಂದಲ್ವೋ ಅದನ್ನ ಬಿಟ್ಟು ಮುಂದೆ ಹೋಗ್ಬೇಕಾಗಿದೆ. ಈ ನರಸಿಂಹ ಅವರೇ ಸುಮಾರು ಏನ್ ಮಾಡಿದ್ರು, ಸತ್ಯ ಸಾಯಿಬಾಬಂಗ್ ಲೆಟರ್ ಬರ್ದ್ರು ಆ ಟೈಮಲ್ಲಿ. ಏನಂತ, ನೀವು ಶೂನ್ಯದಿಂದ ಉಂಗ್ರ ಭಸ್ಮ ಎಲ್ಲ ಕೊಡೋದ್ ಬೇಡ, ನಂಗೆ ಕುಂಬಳಕಾಯಿ ಕೊಡಿ ಅಂತ. ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿ ಆಗಿತ್ತು. ಓಕೆ,
ಅದೇ ರೀತಿ ನಾವು ಒಬ್ಬ ನಾಯಕನಾದವನು ಅಥವಾ ಒಬ್ಬ ಶೈಲಿ ಉಳ್ಳವನು ಏನ್ ಮಾಡ್ಬೇಕು, ತಾನು ಈ ವೈಚಾರಿಕ ಮನೋಭಾವ ಅಲ್ದೇನೆ ತನ್ನ ಜೊತೆಗಿರೋರು, ತನ್ನ ಸಂಪರ್ಕಕ್ಕೆ ಬರೋರು, ತನ್ನ ಸ್ನೇಹಿತ ಬಂಧು ಬಳಗದಲ್ಲಿ ಇದ್ರ ಬಗ್ಗೆ ವೈಜ್ಞಾನಿಕ ಮನೋಭಾವ, ವೈಜ್ಞಾನಿಕ ದೃಷ್ಟಿಕೋನ ಬೆಳೆಸಲು ನಾವು ಪ್ರಯತ್ನ ಪಡಬೇಕು. ಅವ್ರಿಗೆ ನಾವು ಹೇಳ್ಕೊಡ್ಬೇಕಾಗಿದೆ. ಇಷ್ಟು ಹೇಳಿ ನಾನು ಇಂದಿನ ಸಭೆ ಇನ್ನ 2 ಮಾತುಗಳನ್ನ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದ ಟೋಸ್ಟ್ ಮಾಸ್ಟರ್ ರವಿ ಅವರೇ. ಹೇಗೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ವೈಚಾರಿಕತೆ, ಸೈಂಟಿಫಿಕ್ ಟೆಂಪರ್ ನ ಬೆಳೆಸ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ನಿಮ್ಮ ಭಾಷಣದಲ್ಲಿ ಹೇಳಿದ್ರಿ. ಧನ್ಯವಾದ. ಓಕೆ, ಈಗ ನಮ್ಮ ಕಥೆನಲ್ಲಿ ಮುಂದೆ ಹೋಗೋಣ. ಎನ್ಕಿಡು ಗಿಲ್ಗಮೇಶ್ ರಾಜನ್ಗೆ ಬಂದು ಸವಾಲೊಡ್ತಾನೆ. ಸೊ ಈ ಗದ್ಯ ಬರೆದಿರೋದು ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ 8000 to 2000 BC, ಅಂದ್ರೆ ಕ್ರಿಸ್ತ ಪೂರ್ವ ಬರ್ದಿರುವಂತಹ ಗದ್ಯ ಇದು. ಆವಾಗ ಬರ್ದಿರೋ ಗದ್ಯಕ್ಕೂ ಇವಾಗ ನಾವು ಬರಿತಾ ಇರುವಂತಹ ಕಥೆಗಳಿಗೂ ಸಮಾನಾಂತರ ಏನಂದ್ರೆ, ನಿಮ್ಮ ಕಥೆನಲ್ಲಿ ನಾಯಕ ಯಾವತ್ತು ಕಥೆಯ ಶುರುವಿನಲ್ಲೇ ಸೋಲೋದಿಲ್ಲ. ನಾಯಕ ಕತೆ ಮುಂದುವರಿಬೇಕಂದ್ರೆ ನಾಯಕ ಗೆಲ್ಲೋದು ಬಹಳ ಮುಖ್ಯ. ಹಾಗಾಗಿ ಈ ಕಥೆನಲ್ಲೂ ಕೂಡ ಎನ್ಕಿಡು ಮತ್ತೆ ಗಿಲ್ಗಮೇಶ್ ರಾಜನ ಮಧ್ಯದಲ್ಲಿ ಆಗುವಂತಹ ಯುದ್ಧದಲ್ಲಿ ಗಿಲ್ಗಮೇಶ್ ಗೆಲ್ತಾರೆ. ಗಿಲ್ಗಮೇಶ್ ಗೆದ್ದ ಮೇಲೆ ಆತ ಎನ್ಕಿಡುನನ್ನ ಸಾಯಿಸೋದಿಲ್ಲ, ಇನ್ನೊಂದೇನು ಮಾಡೋದಿಲ್ಲ. ಆ ಯುದ್ಧದ ನಂತರ ಎನ್ಕಿಡು ಮತ್ತೆ ಗಿಲ್ಗಮೇಶ್ ಇಬ್ರು ಮಿತ್ರರಾಗ್ತಾರೆ. ಅವರಿಬ್ರು ಮಿತ್ರರಾಗಿ ಮುಂದೆ ಬೇರೆ ಬೇರೆ ಒಂದು ಯಾನ ತಗೋತಾರೆ. ಅದರಲ್ಲಿ ಒಂದು ಯಾನ ಏನಂದ್ರೆ ಸೆಡಾರ್ ಫಾರೆಸ್ಟ್. ಅವತ್ತಿನ ಜನಗಳ ಅಥವಾ ಗಿಲ್ಗಮೇಶ್ ಪದ್ಯ ಗದ್ಯದಲ್ಲಿ ಸೆಡಾರ್ ಫಾರೆಸ್ಟ್ ಒಂದು ಜಾಗ, ಅಲ್ಲಿನ ದೇವತೆಗಳು ನೆಲೆಸುವಂತಹ ಒಂದು ಕಾಡದು. ಆ ಕಾಡಿಗೆ ಗಿಲ್ಗಮೇಶ್ ಮತ್ತೆ ಎನ್ಕಿಡು ಹೋಗ್ತಾರೆ. 6 ದಿನದ ಒಂದು ಪ್ರಯಾಣ ಮಾಡಿಕೊಂಡು ಎನ್ಕಿಡು ಮತ್ತೆ ಗಿಲ್ಗಮೇಶ್ ಆ ಕಾಡಿಗೆ ಹೋಗ್ತಾರೆ. ಆ ಕಾಡನ್ನ ನೋಡ್ಕೋತಿರುವಂತಹ ಒಂದು ಮಾನವ ಅಲ್ಲ, ಅದೊಂಥರ ಮಾನವ ಮತ್ತೆ ಪ್ರಾಣಿ ಇಬ್ಬರ ಮಿಲನ ಆಗಿ ಹುಂಬಾಬಾ ಅಂತ ಒಂದು ವಿಚಿತ್ರವಾದ ಪ್ರಾಣಿ ಇರುತ್ತೆ. ಆ ಪ್ರಾಣಿ ಆ ಕಾಡನ್ನ ನೋಡ್ಕೋತಾ ಇರತ್ತೆ. ಆ ಕಾಡಿನ ಗಾರ್ಡಿಯನ್ ಅಂತ ಹೇಳ್ಬೋದು. ಗಿಲ್ಗಮೇಶ್ ಮತ್ತೆ ಎನ್ಕಿಡು ಹೋಗಿ ಹುಂಬಾಬಾ ಅನ್ನೋ ಆ ಪ್ರಾಣಿನ ಸೋಲಿಸ್ತಾರೆ. ಸೋಲಿಸಿ ಆ ಕಾಡನ್ನ ಕಡಿತಾರೆ. ಆ ಕಾಡನ್ನ ಕಡಿದಾಗ ಅಲ್ಲಿನ ದೇವತೆ ಆದ ಇಷ್ಟಾರ್ಗೆ ಕೋಪ ಬರುತ್ತೆ. ಕೋಪ ಬಂದು ಇಷ್ಟಾರ್ ಏನು ಮಾಡ್ತಾರೆ ಅಂತ ಮುಂದೆ ನೋಡೋಣ. ಈಗ ನಮ್ಮ ಸಭೆಯ ಮುಂದಿನ ಭಾಗದಲ್ಲಿ ನಾವು ಸಿದ್ಧಪಡಿಸಿದ ಭಾಷಣ ನೋಡಿದ್ದಾಯ್ತು. ಈಗ ನಮ್ಮ ಮುಂದಿನ ಭಾಗದಲ್ಲಿ ನಾವು ತಟ್ ಅಂತ ಹೇಳಿ ಅಂತ ಒಂದು ಕ್ವಿಜ್ ಪ್ರೋಗ್ರಾಮ್ ಇದೆ ಅಲ್ಲ, ಅದೇ ತರ ಟೋಸ್ಟ್ ಮಾಸ್ಟರ್ಸ್ ಅಲ್ಲಿ ಕೂಡ ಈ ಭಾಗದಲ್ಲಿ ನೀವು ಸಿದ್ಧಪಡಿಸದೇ ಇದ್ರೂನು ನಿಮಗೆ ಒಂದು ವಿಷಯ ಕೊಟ್ಟಾಗ ನೀವು ಅದನ್ನ ಹೇಗೆ ಅದರ ಬಗ್ಗೆ ಮಾತಾಡ್ತೀರಾ ಅನ್ನೋ ಕಲೆನ ಬೆಳೆಸ್ಕೊಡೋದಿಕ್ಕೆ, ಇದನ್ನ ನಡೆಸ್ಕೊಡೋದಿಕ್ಕೆ ಇವತ್ತು ನಮ್ಮ TTM ಆದ ಒಂದೇ ಒಂದು ನಿಮಿಷ. ಇವತ್ತಿನ ನಮ್ಮ TTM ಯಾರು? ಓಕೆ, ನಮ್ಮ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರು ಇವತ್ತಿನ ನಮ್ಮ ಟೋಸ್ಟ್ ಟೇಬಲ್ ಟಾಪಿಕ್ ಮಾಸ್ಟರ್ ಆಫ್ ದ ಡೇ. ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಸೂರಜ್ ಅವರೇ. ಭೂತಗಳ ಬಗ್ಗೆ ಅಭೂತಪೂರ್ವವಾಗಿ ಮಾತನಾಡ್ತಾ ಇದ್ರು ನಮ್ಮ ಸೂರಜ್ ಅವರು. ಇವತ್ತಿನ ಟೋಸ್ಟ್ ಮಾಸ್ಟರ್ ಇದರಲ್ಲಿ ಆಶು ಭಾಷಣ ಅಂದ್ರೆ ಸಿದ್ಧಪಡಿಸದೆ ಯಾವುದೇ ತಯಾರಿ ಇಲ್ಲದೆ ನಡೆಸುವಂತಹ ಈ ಭಾಷಣದ ಒಂದು ವಿಭಾಗ ಇದು. ಈ ಸಮಯದಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ಕೊಡ್ತೇನೆ. ಆ ವಿಷಯವನ್ನು ಕೊಟ್ಟಂದ್ರೆ ಆ ವಿಷಯದ ಮೇಲೆ ತಾವು ಯಾರಾದ್ರೂ ಮಾತನಾಡ್ಬೋದು, ನಮ್ಮ ಗೆಸ್ಟ್ಗಳು ಕೂಡ ಮಾತನಾಡ್ಬೋದು. ನಾನು ಮೊದಲು ವಿಷಯವನ್ನ ಕೊಡ್ತೇನೆ, ಆ ನಂತರ ನೀವು ನಿಮ್ಮ
ಇದನ್ನ ಕೈ ಎತ್ತಿ ಸೂಚಿಸಿದ್ರೆ ನಾನು ಅವರಿಗೆ ವೇದಿಕೆ ಮೇಲೆ ಕರಿತೀನಿ. ಈ ವಿಷಯದ ಬಗ್ಗೆ ನೀವು 2 ನಿಮಿಷಗಳ ಕಾಲ ಮಾತನಾಡಬೇಕಾಗಿರುತ್ತೆ. ಈ 2 ನಿಮಿಷಗಳ ಕಾಲದಲ್ಲಿ 1 ನಿಮಿಷಕ್ಕೆ ನಿಮ್ಮ ಸಮಯ ಪಾಲಕರು ಹಸಿರು ಬಣ್ಣವನ್ನು ತೋರಿಸ್ತಾರೆ, 1.5 ನಿಮಿಷಕ್ಕೆ ಹಳದಿ ಬಣ್ಣ ಹಾಗೂ 2 ನಿಮಿಷಕ್ಕೆ ಕೆಂಪು ಬಣ್ಣವನ್ನ ತೋರಿಸ್ತಾರೆ. ಆ ಕೆಂಪು ಬಣ್ಣ ತೋರಿಸಿದ ತಕ್ಷಣ ನಿಮ್ಮ ಭಾಷಣವನ್ನು ಅಲ್ಲಿ ಸಂಕ್ಷಿಪ್ತಗೊಳಿಸಿ ಮುಗಿಸುವಂತ ಒಂದು ಸಮಯ ಅಂತ ನಿಮಗೆ ಸೂಚನೆಯನ್ನ ಕೊಡ್ತಾರೆ. ಈ ಆಶುಭಾಷಣ ಅಂದ್ರೆ ಕೆಲವೊಂದ್ಸರಿ ಕೆಲವರಿಗೆ ಭಯನೂ ಇರುತ್ತೆ, ಕೆಲವರಿಗೆ ಹುರುಪು ಕೂಡ ಇರುತ್ತೆ. ಭಯ ಅಂದ್ರೆ ನನ್ಗೇನಪ್ಪ ಏನ್ ವಿಷಯ ಕೊಟ್ರೆ ಏನಪ್ಪ ಮಾತಾಡೋದು ಅಂತ ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿಮಗೆ ಆ ವಿಷಯವನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಮೊದಲಿಗೆ ಬರುವಂತ ಯಾವುದೇ ಒಂದು ವಿಚಾರ, ಯಾವುದೇ ಒಂದು ಘಟನೆ, ಯಾವುದೇ ಒಂದು ಸಂದರ್ಭ ಇದ್ರ ಬಗ್ಗೆ ಮಾತಾಡ್ಬೋದು, ಅಥವಾ ಯಾವುದೇ ಒಂದು ವಸ್ತುವಿನ ಬಗ್ಗೆ ಮಾತನಾಡ್ಬೋದು. ಹಾಗೆ ಇವತ್ತು ನಮ್ಮ ಸೂತ್ರಧಾರರು ಮಾತನಾಡಿದ ವಿಷಯ ಭೂತಗಳ ಬಗ್ಗೆ. ಆದ್ರೆ ನಾವು ಇವಾಗ ನವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿದ್ದೀವಿ. ದೈವಿಕತೆಯ ಬಗ್ಗೆ ನಾನು ವಿಷಯಗಳನ್ನ ನಿಮ್ಕೊಡ್ತಾ ಇದ್ದೀನಿ. ಓಕೆ, ಆಗ್ಬೋದಲ್ವಾ? ಎಲ್ಲರೂ ತಯಾರಿದ್ದೀರಾ? ಎಸ್. ಹಾಗಾದ್ರೆ ಶುರು ಮಾಡೋಣ. ಓಕೆ, ಶುರು ಮಾಡ್ಬೇಕಾದ್ರೆ ಮೊದಲು ನಾನು ನವರಾತ್ರಿಯ ಬಗ್ಗೆ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನವರಾತ್ರಿನಲ್ಲಿ ನಾವು ದುರ್ಗಾದೇವಿಯನ್ನ ಒಂದು 9 ವಿವಿಧ ರೂಪಗಳಲ್ಲಿ ನಾವು ಅವ್ರನ್ನ ಪೂಜಿಸ್ತೇವೆ. ಈ ನವರಾತ್ರಿ ಬರೀ ದೇವರ ಪೂಜೆ ಮಾತ್ರ ಅಲ್ಲ, ರಂಗುರಂಗಾದ ಆಚರಣೆಗಳಿರ್ತವೆ. ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧವಾದ ರೀತಿಯಲ್ಲಿ ಈ ನವರಾತ್ರಿ ಹಬ್ಬವನ್ನು ಆಚರಿಸ್ತಾರೆ. ಅದೇ ಬೆಂಗಳೂರಿಗೆ ಬಂದ್ರೆ ನೀವು ಎಲ್ಲಾ ತರದ ಆಚರಣೆಗಳನ್ನು ನಾವು ಬೆಂಗಳೂರಲ್ಲಿ ನಾವು ಕಾಣ್ಬಹುದು. ಈ ಬಂಗಾಲಿಗಳು ಅಥವಾ ಒಡಿಶಾದವರು ಅಥವಾ ಕರ್ನಾಟಕದವರು, ನಾರ್ತ್ ಇಂಡಿಯಾದವರು, ಎಲ್ಲ ರೀತಿಯ ಒಂದು ಆಚರಣೆಗಳನ್ನ ಇಲ್ಲಿ ನಾವು ನೋಡೋದಕ್ಕೆ ಒಂದು ಸಾಧ್ಯವಾಗಿರುವುದು ಬೆಂಗಳೂರಿನಲ್ಲಿ ಮಾತ್ರ ಅಂತ ನನ್ಗನ್ಸ್ತಾ ಇದೆ. ಈ ವಿಧ ವಿಧವಾದ ಆಚರಣೆಗಳು ವಿಧ ವಿಧವಾದ ಫ್ಲೇವರ್ ಅನ್ನ ನಮ್ಮ ನವರಾತ್ರಿ ಆಚರಣೆಗೆ ತರುತ್ತೆ. ದಾಂಡಿಯಾ ಇರ್ಬೋದು, ದುರ್ಗಾ ಪೂಜೆ ಇರ್ಬೋದು, ಅಥವಾ ಗೊಂಬೆಗಳು, ನಮ್ಮ ಮೈಸೂರು ಸೌತ್ ಇಂಡಿಯಾದಲ್ಲಿ ಮಾಡುವಂತ ಗೊಂಬೆಗಳ ಒಂದು ಅಲಂಕಾರ ಇರ್ಬೋದು. ಇವೆಲ್ಲ ಒಂದು ನವರಾತ್ರಿಗೆ ವಿವಿಧತೆಯಲ್ಲಿ ಏಕತೆಯ ಒಂದು ಪ್ರತೀಕ ಅಂತ ನಾವು ನವರಾತ್ರಿಯ ಬಗ್ಗೆ ಹೇಳ್ಬೋದು. ಇಷ್ಟನ್ನು ಹೇಳ್ತಾ ಇದೇ ವಿಷಯಕ್ಕೆ ಸಂಬಂಧಿಸಿದಂತ ವಿಷಯಗಳನ್ನ ನಾನು ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ವಿಷಯ ಬರ್ತಾ ಇದೆ. ನಾನು ಮೊದಲು ವಿಷಯವನ್ನು ಹೇಳ್ತೇನೆ. ಯಾರಿಗೆ ಆ ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ಆಸಕ್ತಿ ಇದೆ ಅವ್ರ ಕೈ ಎತ್ತಿದ್ರೆ ನಾನು ಅವ್ರನ್ನ ವೇದಿಕೆ ಕರೀತೀನಿ. ಮೊದಲನೇ ವಿಷಯ, ನವರಾತ್ರಿ ಅಂದ ತಕ್ಷಣ ಒಂದು ಬರುವ ಭಾವನೆ ಏನಂದ್ರೆ ಇದು ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ, ಟ್ರಯಂಪ್ ಆಫ್ ಗುಡ್ ಓವರ್ ಈವಿಲ್ ಅಂತ ಒಂದು ಭಾವನೆ ಬರುತ್ತೆ. ಇದ್ರ ಬಗ್ಗೆ ಯಾರು ಮಾತಾಡ್ತೀರಾ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಮೋಹನ್ ಅವ್ರು ಮಾತಾಡ್ತೀರಾ? ನೀವು ಮುಂದೆ ಒಂದು ಹೆಜ್ಜೆ ಮುಂದೆ ಬಂದಂಗಿತ್ತು. ಮ್ಯೂಟ್ ಅಲ್ಲಿ ಇದ್ದೀರಾ ಅನ್ಸುತ್ತೆ ಮೋಹನ್ ನೀವು. ಹೌದು, ಮ್ಯೂಟ್ ಅಲ್ಲಿ ಇದ್ದಾರೆ ಮೋಹನ್. ನಾನು ಏನ್ ಹೇಳಿದೆ ಅಂದ್ರೆ ಮಿಸ್ ಆಗಿ ಮುಂದಕ್ಕೆ ಬಂದ್ಬಿಟ್ಟೆ, ಗೊತ್ತಾಗ್ಲಿಲ್ಲ ಅಂತ. ಯಾವ್ದೋ ಭೂತ ತಳ್ಳಿತ್ತಾಗಾದ್ರೆ. ಸೊ ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಅಂತ ಅಲ್ವಾ? ಓಕೆ. ಇದು ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಅನ್ನೋದನ್ನ ನಾವು ಇವತ್ತಿನ ಸಂದರ್ಭದಲ್ಲಿ 21ನೇ ಶತಮಾನದಲ್ಲಿ ನಾವು ಹೊರಗಡೆ ಒಂದು ನಮ್ಮ ಸುತ್ತಲಿನ ಇದಕ್ಕೆ ಅನ್ವಯ ಆಗೋದಕ್ಕಿಂತ ನಮ್ಮ ಒಳಗಿನ ಅಂತರಂಗಕ್ಕೆ ಅನ್ವಯ ಮಾಡ್ಕೊಂಡ್ರೆ ಏನಂತಂದ್ರೆ ತುಂಬಾ ಒಳ್ಳೇದು. ಅದು ಬಹಳ ಸೂಕ್ತ ಅಂತ ಅನ್ಸುತ್ತೆ ನಮ್ಗೆ. ಈಗ ಮನುಷ್ಯನಲ್ಲೂ ಯಾವುದೇ ಒಬ್ಬ ಮನುಷ್ಯನಲ್ಲೂ ಏನಂತಂದ್ರೆ ಒಂದಷ್ಟು ಒಳ್ಳೆ ಗುಣಗಳಿರ್ತವೆ, ಒಂದಷ್ಟು ಒಂದು ಕೆಟ್ಟ ಗುಣಗಳಿರ್ತವೆ. ಈ ಕೆಟ್ಟ ಗುಣಗಳು ಏನಿದೆ ನಮ್ಮ ಅಂತರಂಗದಲ್ಲಿ ಏನಿದೆ ಅದನ್ನ ನಾವು ಒಬ್ಬ ಥರ್ಡ್ ಪರ್ಸನ್ ತರ ನಿಂತ್ಕೊಂಡು ಅನಲೈಸ್ ಮಾಡಿ, ಓಕೆ ಇದೆಲ್ಲ ನಮ್ಗೆ ಈ ತರ ಮಾಡ್ತಾ ಇದೀನಿ, ಇದು ತಪ್ಪು ನಂದು ಅನ್ನೋದನ್ನ ನಾವೇನಂತಂದ್ರೆ ಗಮನಿಸಿ ಅದನ್ನ ಸರಿಪಡಿಸ್ಕೊಂಡು ನಾವು ಉತ್ತಮ ಪಡಿಸ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಇವತ್ತಿನ ಒಂದು ದಿನಮಾನದಲ್ಲಿ ಅನ್ನೋದು ನನ್ನ ಭಾವನೆ. ಈಗ ಕೆಟ್ಟದ್ದು ಅಂತಂದ್ರೆ
ತುಂಬಾ ಏನು ಒಬ್ರನ್ನ ಕೊಲೆ ಮಾಡೋದು ಅದೇ ಕೆಟ್ಟದಂತಲ್ಲ. ಒಂದ್ ಸಣ್ಣದೇ ಇರ್ಬೋದು, ಏನಂದ್ರೆ ಸುಮ್ನೆ ಸಿಡ್ಕೋದು ಯಾರ ಮೇಲೋ, ಈಗ ಏನಂದ್ರೆ ಕೋಪ ಮಾಡ್ಕೊಳ್ಳೋದು, ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊಳ್ಳೋದು, ಮನೆಯಲ್ಲಿ ಒಂದು ಅಶಾಂತಿಯ ಒಂದು ವಾತಾವರಣ ನಿರ್ಮಾಣ ಮಾಡುವಂತ ಒಂದು ಬಿಹೇವಿಯರ್ ಇರ್ಬೋದು, ಈ ತರ ಸಣ್ಣದಿರ್ಬೋದು. ಅಥವಾ ಏನಂದ್ರೆ ಒಂದು ಸೋಮಾರಿತನ ಇರ್ಬೋದು. ಈಗ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ವಾಕ್ ಮಾಡ್ಬೇಕಾಗಿರ್ತದೆ, ಅದ್ರ ಬದಲು ನಾವು 8 ಗಂಟೆಗೆ ಬೆಡ್ಡಿಂದ ಎದೊಳ್ದೇ 8 ಗಂಟೆ ಆದ್ರೂ ಎದೊಳ್ದೇ ಇರ್ಬೋದು. ಈ ತರ ಇವೆಲ್ಲ ಏನಂತಂದ್ರೆ ಒಂದು ಕೆಟ್ಟ ಗುಣಗಳಂತಾನೆ ಕರಿಬಹುದು. ಇದನ್ನ ನಾನು ನೀವು ಹೇಳಿದ್ರಲ್ಲ ಒಂದು ದುಷ್ಟ ಗುಣಗಳಂತ, ಆ ಆಯಾಮದಿಂದನೇ ನಾನು ಪರಿಗಣಿಸೋದು. ಈ ತರದ್ದು ನಮ್ಮಲ್ಲೇ ಇರುವಂತ ಒಂದು ಗುಣಗಳಿದೆಯಲ್ಲ, ಈ ಗುಣಗಳನ್ನ ಈ ಸಿಂಹಾವಲೋಕನ ಕ್ರಮದಿಂದ ನೋಡ್ಬೇಕಂತ ಹೇಳ್ತಾರೆ. ಈಗ ಕಾಡಲ್ಲಿ ಸಿಂಹ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದ್ ಬಂದಿದ್ದ ದಾರಿನ ತಿರುಗಿ ನೋಡುತ್ತಂತೆ, ಅದಕ್ಕೆ ಸಿಂಹಾವಲೋಕನ ಅಂತ ಕರೆಯೋದು. ಆತರ ನಾವು ನಮ್ ಜೀವನದಲ್ಲಿ ನಡ್ಕೊಂಡು ಬರ್ತಾ ಇರ್ತೀವಲ್ಲ, ಅವಾಗ ನಾವು ತಿರುಗಿ ನೋಡ್ಬೇಕು, ಎಲ್ಲಿ ನಾವು ತಪ್ಪು ಮಾಡಿದೀವಿ, ಎಲ್ಲಿ ನಾವು ಸರಿ ಮಾಡಿದೀವಿ, ಯಾವುದು ಉತ್ತಮವಾದ ಅಂಶಗಳಿದೆ, ಯಾವುದು ಉತ್ತಮವಾದ ಗುಣಗಳಿದೆ, ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ. ಎಲ್ಲಿ ತಪ್ಪು ಮಾಡಿದೀವಿ ಅದನ್ನ ಏನಂತಂದ್ರೆ ಒಂದು ಓಪನ್ ಮೈಂಡೆಡ್ ಇಂದ ಒಪ್ಕೊಂಡು ಓಕೆ ಅದನ್ನ ಸರಿ ಮಾಡ್ಕೊಳ್ಳೋಣ, ಅದನ್ನ ಸರಿ ಮಾಡ್ಕೊಂಡು ಉತ್ತಮ ಪಡಿಸ್ಕೊಂಡ್ರೆ ನಾವು ಇವತ್ತಿನ 21ನೇ ಶತಮಾನದಲ್ಲಿ ಅತ್ಯುತ್ತಮ ಮನುಷ್ಯರಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈಗ ವೇದಿಕೆನ ಮರಳಿ ಅವಮಾನ ಸರ್ ಕೊಡ್ತೇನೆ. ಧನ್ಯವಾದಗಳು ಮೋಹನ್ ಅವರೇ. ನಾವು ದೇವಿಯರ ಬಗ್ಗೆ ನಾವು ಮಾತಾಡ್ತಿದ್ರೆ ನಮ್ಮ ಹುಲುಮಾನವರು ಆಗಿ ನಾವು ನಮ್ಮ ಅಂತರಂಗದಲ್ಲಿ ನಾವು ನಮ್ಮನ್ನೇ ನಾವು ನೋಡ್ಕೊಂಡು ನಮ್ಮಲ್ಲಿರುವ ದುಷ್ಟತನವನ್ನ ನಿರ್ನಾಮ ಮಾಡಿ ನಮ್ಮಲ್ಲಿ ವಿಜಯದ ಒಂದು ಮನೋಭಾವನ ಸೃಷ್ಟಿಸಬೇಕು ಅಂತ ಬಹಳ ಚೆನ್ನಾಗಿ ಮಾತನಾಡಿದ್ರಿ. ಇದಕ್ಕೆ ಪೂರಕವಾದಂತ ಇನ್ನೊಂದು ವಿಷಯ ಮುಂದೆ ಬರ್ತಾ ಇದೆ. ಅದು ಏನಂದ್ರೆ ಕಾಂಕರಿಂಗ್ ದ ಫಿಯರ್, ಭಯದ ಮೇಲೆ ನಿಮ್ಮ ವಿಜಯ. ಇದರ ಬಗ್ಗೆ ಯಾರು ಮಾತಾಡ್ತೀರ? ಯಾವುದೇ ಭಯ ಇರ್ಬೋದು, ನಮ್ಗೆ ಹಲವಾರು ಭಯ ಇರ್ತದೆ. ಯಾವ್ದಾದ್ರು ಒಂದು ಭಯ, ಆ ಭಯವನ್ನು ನೀವು ಮೀರಿ ನಿಂತಿದ್ದು, ವಿಜಯ ಸಾಧಿಸಿದ್ದು, ಅದರ ಒಂದು ಸಂಗತಿ ಬಗ್ಗೆ ಯಾರು ಮಾತಾಡ್ತೀರ? ನಮ್ಮ ಅತಿಥಿಗಳು ಅಚ್ರೇಕರ್ ಸರ್ ರೆಡಿ ಇದಾರೆ. ಅಚ್ರೇಕರ್ ಸರ್ ಅವ್ರು ಸಿಕ್ಸರ್ ಹೊಡಿಯಕ್ ರೆಡಿ ಆಗಿದ್ದಾರೆ. ಅಚ್ರೇಕರ್, ವೇದಿಕೆ ನಿಮ್ದು. ಅತ್ಯಂತ ಪ್ರಚಲಿತವಾದಂತ ಒಂದು ವಿಷಯ ಭಯ. ಭಯ ಯಾರಿಗಿಲ್ಲ, ಎಲ್ರಿಗೂ ಭಯ ಇರುತ್ತೆ. ಆದ್ರೆ ಭಯ ಅಂತಕ್ಕಂಥದ್ದು ಅದು ನಿಜ ಅಲ್ಲ, ಅದು ಕೇವಲ ನಮ್ಮ ಮನಸ್ಸಿನ ಒಂದು ಪರಿಕಲ್ಪನೆ. ಭಯ ಅಂತ ಹೊರಗಡೆ ಏನೂ ಇಲ್ಲ. ನಾನು ಹೀಗಾಗ್ಬೋದು, ಹಾಗಾಗುದು, ಆಗಿರ್ಲಿಕ್ಕಿಲ್ಲ, ಏನಿಲ್ಲ. ಈಗ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ತೀನೋ ಅಥವಾ ನಾನು ಈಗ ಟೇಬಲ್ ಟಾಪಿಕ್ ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಲ್ಲ ಅಂತಂದ್ರೆ ಅಯ್ಯೋ ನಾನು ಸರಿಯಾಗಿ ಮಾಡ್ತಾ ಇರ್ಲಿಕ್ಕಿಲ್ಲ, ಅದೇನು ಆಗಿಲ್ಲ, ಏನಿಲ್ಲ, ಆಗ್ಲೇ ನಮ್ಗೊಂಥರ ಭಯ ಅಂತಕ್ಕಂಥದ್ದು ಕೇವಲ ನಮ್ಮ ಮನಸ್ಸಿನ ಒಂದು ಪರಿಕಲ್ಪನೆಯ ಹೊರತಾಗಿ ಅದು ನಿಜವಾದ್ರೂ ಅದು ನಡೀತಕ್ಕಂಥ ವಿಷಯ ಅಲ್ಲ ಅಂತ ಹೇಳ್ತೇನೆ ನಾನು. ಇದಕ್ಕೆ ನಾನು ಒಂದು ಸಿಂಪಲ್ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಈ ವೈದ್ಯಕೀಯ ಜೀವನದಲ್ಲಿ ಎಷ್ಟೋ ಸಲ ನಮ್ಮ ರೋಗಿಗಳು ಕೇವಲ ಭಯದಿಂದ, ಅದಕ್ಕೋಸ್ಕರ ಹೇಳ್ತಾರೆ ಭಯ ರೋಗಗಳಿಗಿಂತ ಹೆಚ್ಚು ಜನರನ್ನ ಕೊಲ್ಲುತ್ತೆ ಅಂತೆ. ದ ಫಿಯರ್ ಆಫ್ ಡಿಸೀಸ್ ಕಿಲ್ಸ್ ಮೋರ್ ದ್ಯಾನ್ ದ ಡಿಸೀಸ್ ಇಟ್ ಸೆಲ್ಫ್. ಸೊ ಎಷ್ಟೋ ಜನರು ಕೇವಲ ಅದು ರೋಗ ಅಷ್ಟು ದೊಡ್ಡದು ಇಲ್ಲದೆ ಇದ್ರೂ ಕೂಡ ಅದರ ಭಯದಿಂದಲೇ ಅದನ್ನು ಹೋಗ್ತಾರೆ. ಈಗ ನಮ್ಮಲ್ಲಿ ಈ ಕೊರೋನಾ ಟೈಮ್ನಲ್ಲಿ ಸುಮಾರು ಜನರು ನನಗೆ ಕೊರೋನಾ ಬಂದಿದೆ ಅಂತ ಗೊತ್ತಾದ ತಕ್ಷಣ ಆ ಒಂದು ಭಯದಿಂದಲೇ ಅವರು ತಮ್ಮ ಮರಣವನ್ನು ಅಪ್ಪಿದ್ರು. ಅವರು ನನ್ನಲ್ಲಿ ಒಬ್ಬ ಪೇಷಂಟ್, ಅವನಿಗೆ ಒಂದು ಕ್ಯಾನ್ಸರ್ ಕಾಯಿಲೆ ಇತ್ತು, ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ. ಅವನು ನೋಡಿದಾಗ ಅವನು ಆಗ್ಲೂ ಸ್ಟೇಜ್ 3 ಇದ್ದ. ಕೊನೆಗೆ ಅವನಿಗೆಲ್ಲ ನಾವು ಕೀಮೋಥೆರಪಿ ಟ್ರೀಟ್ಮೆಂಟ್ ಕೊಡ್ತಾ ಇತ್ತು. ಅವನು ಬರ್ತಾ ಇದ್ದ, ಸರಿಯಾಗಿ ಇಂಪ್ರೂವ್ಮೆಂಟ್ ಆದ. ಕೊನೆಗೆ ತುಂಬಾ ಖುಷಿಯಾಗಿ ತನ್ನ ಹಳ್ಳಿಗೆ ಒಂದ್ಸಲ ನನಗೆ ಬನ್ನಿ ಡಾಕ್ಟ್ರೇ, ನೀವು ನಮ್ಮ ಮನೆಗೆ ಬರಬೇಕಂತ ಕರೆದ. ಮನೆಗೆ ಹೋಗಿ ಟೀ ಎಲ್ಲ ಚಾ ಕುಡಿದ್ಬಿಟ್ಟು ಆಮೇಲೆ ಒಂದು ಫೋಟೋ ಎಲ್ಲ ತಗೊಂಡ. ಅವನಿಗೆ ಕೀಮೋಥೆರಪಿ ಸಲುವಾಗಿ ನಾನು ಹುಬ್ಬಳ್ಳಿಗೆ ಕಳಿಸ್ತಾ ಇದ್ದೆ. ಆಮೇಲೆ ಹೀಗೆ ಒಂದ್ಸಲ ಕೀಮೋಥೆರಪಿ ಕೊಡ್ತಾ ಇರ್ಬೇಕು, ಅಲ್ಲಿಯ ಡಾಕ್ಟ್ರು ಈಗ ನಿನಗೆ ಕೀಮೋಥೆರಪಿ ಟ್ರೀಟ್ಮೆಂಟ್ ನಾನು ಬದಲಿ ಮಾಡ್ಬೇಕಾಗುತ್ತೆ, ಯಾಕಂತಂದ್ರೆ ನಿನ್ನ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಆ ಶಬ್ದ ಕೇಳಿದ ತಕ್ಷಣ ಅವನು ಅಯ್ಯೋ ಕ್ಯಾನ್ಸರ್ ಇದೆ, ನನಗೆ ಇದನ್ನ ಡಾಕ್ಟರ್ ಹೇಳೇ ಇಲ್ವಲ್ಲ ನನಗೆ ಯಾವಾಗ್ಲೂ ಅಂತ. ಅಯ್ಯೋ ನೀವು ಡಾಕ್ಟರ್ ಅಚ್ರೇಕರ್ ನಿಮ್ಗೆ ಹೇಳೇ ಇಲ್ವಾ ಇದನ್ನ, ನಿಮ್ಗೆ ಇದೇ ಆಲ್ರೆಡಿ, ಅದಕ್ಕೆ ಟ್ರೀಟ್ಮೆಂಟ್ ಚಾಲು ಆಗಿರೋದು ಅಂತ ಹೇಳ್ಬಿಟ್ರು. ಅವ ತಿಳಿದ ತಕ್ಷಣ ಉದಾಸೀನ ಮರುದಿವಸ ನನ್ನ ಎದುರಿಗೆ ಬಂದು ಡಾಕ್ಟ್ರೇ ನನಗೆ ನೀವು ಕ್ಯಾನ್ಸರ್ ಅಂತ ಹೇಳವೇ ಇಲ್ಲ, ಯಾಕೆ ಅಂತ ನನಗೆ ಜೋರು ಮಾಡಿದ. ಆವಾಗ ನಾನು ಕೇವಲ ಶಾಂತ ಸುಮ್ಮನೆ ಮೌನವಾಗಿದ್ದೇನೆ ಹೊರತಾಗಿ ನನಗೆ ಏನು ಹೇಳಲಿಕ್ಕೆ ಆಗ್ಲೇ ಇಲ್ಲ. ಆದ್ರೆ ಕೇವಲ 10 ದಿವಸದಲ್ಲಿ ನನಗೆ ಸುದ್ದಿ ಬಂದು ಮುಟ್ತು, ಆ ಮನುಷ್ಯ
ತೀರ್ಕೊಂಡು ಹೋದ ಅಂತ ಹೇಳಿ. ಸೊ ಇಲ್ಲಿ ಪ್ರಶ್ನೆ ಬರುತ್ತೆ, ನಿಜವಾಗ್ಲೂ ಆ ರೋಗವು ಅವನನ್ನು ಕೊಲ್ಲಿತೋ ಕೊಂದು ಹಾಕಿತೋ ಅಥವಾ ಆ ಭಯ? ಇಲ್ಲಿ ನಾನು ಅತ್ಯಂತ ನಿರ್ಧಾರವಾಗಿ ಹೇಳಬಲ್ಲೆ, ಈ ಭಯವೇ ಅವನಿಗೆ ಅವನ ಮೃತ್ಯುವಿಗೆ ಒಂದು ಕಾರಣವಾಯಿತು. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಭಯ ಇತ್ತ ಅಂತಂದ್ರೆ ಅದನ್ನ ನಾವು ಎದುರಿಸ್ತಕ್ಕಂತ ಒಂದು ಕಲೆಯನ್ನ ಬೆಳೆಸ್ಕೋಬೇಕು. ಯಾಕಂದ್ರೆ ಭಯ ಅಂತಕ್ಕಂಥದ್ದು ಕೇವಲ ನಮ್ಮ ಮನಸ್ಸಿನ ಕಲ್ಪನೆ ಹೊರತಾಗಿ ಅದು ನಿಜವಾಗ್ಲೂ ಅಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಅಚ್ರೇಕರ್ ಸರ್. ನಮ್ಮ ಮನದೊಳಗಿನ ಭಯ ನಮ್ಮನ್ನು ಕೊಲ್ಲಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಬಹಳ ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಸಂದರ್ಭವನ್ನು ನೀವು ನಮ್ಮ ಮುಂದೆ ಹೇಳಿ ನಮ್ಮ ಮನದೊಳಗಿನ ಭಯವನ್ನ ಕಡಿಮೆ ಮಾಡಲು ಇವತ್ತು ಬಹಳ ನಿಮ್ಮ ಪ್ರಯತ್ನ ಸಫಲ ಆಗಿದೆ ಅಂತ ಹೇಳ್ತಾ ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ವಿಷಯ, ಈ ನವರಾತ್ರಿಯ ಸಮಯದಲ್ಲಿ ಶಕ್ತಿಯ ಪೂಜೆ ಮಾಡುವುದು ಪ್ರಚಲಿತ. ನಮ್ಮ ದೇವಿ ಅಂದ್ರೆ ಶಕ್ತಿ ಅಲ್ವಾ? ಈ ನಾವು ನಮ್ಮ ಸಮಾಜದಲ್ಲಿ ಮಹಿಳೆಯನ್ನ ನಾವು ಒಂದು ಶಕ್ತಿಯ ಸ್ವರೂಪದಲ್ಲಿ ನಾವು ನೋಡ್ತೀವಿ. ಎಂಪವರ್ಮೆಂಟ್ ಆಫ್ ವುಮೆನ್, ಮಹಿಳಾ ಸಶಕ್ತೀಕರಣ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅನಿಸಿಕೆಗಳೇನು? ಯಾರು ಮಾತಾಡ್ತೀರಿ ಈ ವಿಷಯದ ಬಗ್ಗೆ? ಅತಿಥಿಗಳಿಗೆ ಕೊಟ್ಬಿಡಿ. ರಾಘವೇಂದ್ರ ಶಾಂತಪ್ಪ ಅವರೇ, ರಾಘವೇಂದ್ರ ಅವರು ಪ್ರಯತ್ನ ಮಾಡಿ. ಮಹಿಳಾ ಸಶಕ್ತೀಕರಣ, ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಖಂಡಿತ, ಧನ್ಯವಾದಗಳು. ಮಹಿಳಾ ಸಶಕ್ತೀಕರಣ ಅನ್ನೋದು ಬಹಳ ಮುಖ್ಯ ಇತ್ತೀಚಿನ ಕಾಲದಲ್ಲಿ, ಎಸ್ಪೆಷಲಿ. ಯಾಕಪ್ಪ ಅಂತಂದ್ರೆ ಹಿಂದೊಂದು ಕಾಲದಲ್ಲಿ ಪುರುಷ ಪ್ರಧಾನ ಸಮಾಜ ಬಹಳವಾಗಿ ಪ್ರಚಲಿತದಲ್ಲಿತ್ತು. ಸೊ ಹಾಗಾಗಿ ಏನೇ ಮಾಡಿದ್ರು ಪುರುಷರ ಅನುಮತಿ ಬೇಕು, ಅಥವಾ ಪುರುಷನೇ ಮನೆಗೆ ಮುಖ್ಯ ಅಂದ್ಬಿಟ್ಟು ಏನ್ ಮಾಡಿದ್ರು, ಪುರುಷರದೊಂಥರ ಸ್ವಾರ್ಥನೇ ಇರ್ಬೋದು ಬಹುಶಃ ಆಗಿನ ಕಾಲದಲ್ಲಿ. ಯಾಕೆಂದ್ರೆ ಅವರು ತಮ್ಮ ಒಳ್ಳೆದನ್ನ ಮಾತ್ರ ನೋಡ್ಕೋತಿದ್ರು. ಈಗ ಯಾರಾದ್ರೂ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಅವ್ರು ಏನ್ ಮಾಡ್ತಾರೆ, ಆ ಪೊಸಿಷನ್ ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಒಂದು ಒಳ್ಳೆ ಹುದ್ದೆಯಲ್ಲಿದ್ರೆ ಆ ಹುದ್ದೆನ ಅಷ್ಟು ಸುಲಭನಾಗಿ ಬಿಟ್ಕೊಡಕ್ಕಾಗಲ್ಲ, ಹೋಗೋದಿಲ್ಲ. ಒಂಥರ ಡಿಕ್ಟೇಟರ್ಶಿಪ್ ಅಂತಾರಲ್ಲ, ಹಾಗಾಗಿ. ಸೊ ಇಲ್ಲೇನಾಯ್ತು, ಪುರುಷರು ಅದೇ ಸ್ಥಾನದಲ್ಲಿ ತುಂಬಾ ವರ್ಷಗಳಿಂದ ಇದ್ದು ಮಹಿಳೆಯರನ್ನ ಸಾಕಷ್ಟು ಉದಾಸೀನ ಮಾಡಿದ್ರು. ಹಂಗಾಗಿ ಒಂದು ವಿದ್ಯೆಯಲ್ಲೇ ಆಗ್ಲಿ ಅಥವಾ ಕೆಲಸದಲ್ಲೇ ಆಗ್ಲಿ ಅವ್ರಿಗೆ ಯಾವುದೇ ಒಂದು ಅವಕಾಶಗಳು ಸಿಗದಲ್ಲೇ ಇರೋ ತರ ಇದ್ ಮಾಡಿದ್ರು. ಒಂದು ಸಿಸ್ಟಮ್, ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ರು. ಹಾಗಾಗಿ ಮಹಿಳೆಯರು ಹಿಂದೆ ಅಷ್ಟಾಗಿ ಭಾಗವಹಿಸ್ತಿರ್ಲಿಲ್ಲ. ಈಗ ಕಾಲ ಬದಲಾಗಿದೆ. ಅಂದ್ರೆ ವೈಜ್ಞಾನಿಕವಾಗಿ ಎಲ್ಲಾ ರೀತಿಯಿಂದ ಯೋಚನೆ ಮಾಡಿದ್ರು ಮಹಿಳೆಯ ಕೂಡ ಪುರುಷನಷ್ಟೇ ಏನೋ ಬುದ್ಧಿವಂತಿಕೆ ಅಥವಾ ಕೆಲಸ ಮಾಡೋ ಅಷ್ಟು ಶಕ್ತಿಗಳಿದೆ. ಹಾಗಾಗಿ ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಮಹಿಳೆಯರು ಎಲ್ಲಾ ವಿಚಾರಗಳಲ್ಲೂ ಭಾಗವಹಿಸ್ತಿದ್ದಾರೆ, ಎಲ್ಲಾ ಕೆಲಸಗಳಲ್ಲೂ ಭಾಗವಹಿಸ್ತಿದ್ದಾರೆ, ಬಾಹ್ಯಾಕಾಶಕ್ಕೂ ಹೋಗಿದ್ದಾರೆ. ಹಾಗಾಗಿ ಅವರು ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈಗ ಕೆಲಸಗಳಲ್ಲಿ, ಈಗ ನಮ್ಮ ದೇಶದಲ್ಲಿ GDP ಎಲ್ಲ ಲೆಕ್ಕ ಹಾಕೊಂಡ್ರೆ ಸುಮಾರು 70% ಅಥವಾ 80% ಆಫ್ ವುಮೆನ್ ಕೆಲಸ ಮಾಡ್ತಿಲ್ಲ. ಹಾಗಾಗಿ ಅವರೆಲ್ಲ ಕೆಲಸ ಬಂದ್ರೆ ನಮ್ಮ ದೇಶದ GDP ಇನ್ನೂ ವೇಗವಾಗಿ ಅಭಿವೃದ್ಧಿ ಹೊಂದುತ್ತೆ. ಸೊ ಹಾಗಾಗಿ ಮಹಿಳೆ ಸಬಲೀಕರಣ ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ರಾಘವೇಂದ್ರ ಅವರೇ. ಮಹಿಳೆಯ ಒಂದು ಸಬಲೀಕರಣ ಅದು ಯಾಕೆ, ಅದಕ್ಕಿಂತ ಮೊದಲು ಯಾವ ರೀತಿ ಇತ್ತು, ಭೂತಕಾಲದಲ್ಲಿ ಏನಿತ್ತು, ಹಾಗೆ ಇವಾಗ ವರ್ತಮಾನ ಕಾಲದಲ್ಲಿ ಅದು ಯಾವ ರೀತಿ ಬದಲಾಗಿದೆ, ಹಾಗೆ ಅದರಿಂದ ಮುಂದೆ ಭವಿಷ್ಯತ್ ಕಾಲದಲ್ಲಿ ಅದರಿಂದ ಈ ಸಬಲೀಕರಣ ಏನನ್ನ ಸಾಧಿಸಬಹುದು ಅನ್ನೋದನ್ನ ಬಹಳ ಒಂದು ಉತ್ತಮ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ರಾಘವೇಂದ್ರ ಅವರೇ. ಇವಾಗ ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ವಿಷಯ, ಇವಾಗ ನಮ್ಮ
ಕರ್ನಾಟಕದಲ್ಲಿ ನಾವು ನವರಾತ್ರಿನ ದಸರಾ ಉತ್ಸವ ಅಂತ ಆಚರಿಸ್ತೇವೆ. ಈ ದಸರಾ ಉತ್ಸವದಲ್ಲಿ ಬಹಳಷ್ಟು ಆಚರಣೆಗಳನ್ನ ನಾವು ಮಾಡ್ತೀವಿ. ಗೊಂಬೆ ಅಲಂಕಾರ ಇರ್ಬೋದು, ಇಲ್ಲ ದಸರಾ ಮೆರವಣಿಗೆ ಇರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗುವಂಥದ್ದು ಇರ್ಬೋದು, ಅಥವಾ ವಿಧ ವಿಧವಾದ ಭಕ್ಷ್ಯಗಳನ್ನು ಮಾಡಿ ತಿನ್ನುವಂಥದ್ದು ಇರ್ಬೋದು. ಈ ಎಲ್ಲ ವಿಷಯಗಳಲ್ಲಿ ನಿಮಗೆ ಮೆಚ್ಚಿನ ವಿಷಯ ಏನು ದಸರಾದಲ್ಲಿ? ನಿಮ್ಮ ಮೆಚ್ಚಿನ ದಸರಾದ ಒಂದು ಅಂಶ ಏನು? ವೆಂಕಟೇಶ್ ಶೇಷಗಿರಿ ಅವರು ಮಾತಾಡ್ತೀರಾ? ವೆಂಕಟೇಶ್ ಅವರು ಇದ್ದೀರಾ? ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಹಾ, ವೆಂಕಟೇಶ್ ಮ್ಯೂಟ್ ನಲ್ಲಿ ಇದ್ದಾರೆ. ಶಶಿಧರ್ ಸರ್ ಕೊಡ್ಬೋದಾ ಅದ ಟಾಪಿಕ್? ನೋಡೋಣ, ಕೊನೆಯಲ್ಲಿ ವೆಂಕಟೇಶ್ ಅವ್ರು ಬರ್ತಾರ ಅಂತ. ಇದಾರಾ ಶಶಿಧರ್ ಇಲ್ಲಿ? ಹಾ, ಶಶಿಧರ್ ಸರ್ ಇದ್ದಾರೆ. ಇನ್ನೊಂದು ಸ್ಕ್ರೀನ್ ಇದೆ ಅಲ್ಲ? ಶಶಿಧರ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಕೊಡಿ ಸರ್. ಓಕೆ ಸರ್, ಶಶಿಧರ್ ಅವರೇ, ದಸರಾ ಅಂದ ಕೂಡಲೇ ನೆನಪಾಗೋದು ಮೈಸೂರು ದಸರಾ. ಓಕೆ. ಮೈಸೂರಿಗೂ ದಸರಾಗೂ ಅವಿನಾಭಾವ ಸಂಬಂಧ. ಕರ್ನಾಟಕ ರಾಜ್ಯಾದ್ಯಂತ ಮೈಸೂರಿನ ದಸರಾ ಒಮ್ಮೆ ಆದರೂ ನೋಡ್ಬೇಕು ಅನ್ನೋದು ನನ್ನ ಕನಸು. ಮೈಸೂರಿನ ಒಡೆಯರ ರಾಜಮನೆತನ ನಾಡಿಗೆ ಮತ್ತು ಮೈಸೂರಿಗೆ ಕೊಟ್ಟ ಕಾಣಿಕೆ ಅನೇಕ. ಅವುಗಳಲ್ಲಿ ವರ್ಣರಂಜಿತವಾದದ್ದು, ಅಲಂಕಾರದಿಂದ ಕೂಡಿದ್ದು ಮೈಸೂರು ದಸರಾ. ಮೈಸೂರು ದಸರಾದಲ್ಲಿ ಮೈಸೂರೇ ನೋಡ್ಲಿಕ್ಕೆ ಚಂದ. ಅದು ವಿದ್ಯುತ್ ಅಲಂಕಾರ, ಅಗಲವಾದ ರಸ್ತೆಗಳು, ಶಾಂತವಾದ ನಗರ, ಹೀಗೆಲ್ಲದಕ್ಕೆ ಅದಕ್ಕೆ ಆದಂತಹ ಒಂದು ಮ್ಯಾಜಿಕಲ್ ಅಟ್ರಾಕ್ಷನ್ ಇದೆ ಮೈಸೂರಿಗೆ. ಕರ್ನಾಟಕದ ಕೆಲವೊಂದು ಜಾಗಗಳಿಗೆ ತನ್ನದೇ ಆದಂತಹ ಆಕರ್ಷಕ ವ್ಯಕ್ತಿತ್ವ ಇದೆ. ಶಿವಮೊಗ್ಗಗೆ ಸಾಹಿತ್ಯಿಕವಾದ ಛಾಯೆ ಇದೆ. ತೇಜಸ್ವಿ, ಲಂಕೇಶ, ಅನಂತಮೂರ್ತಿ, ಕುವೆಂಪು, ಆತರ. ಮೈಸೂರಿಗೆ ಅದರದೇ ಆದಂತಹ ಒಂದು ಮನಮೋಹಕವಾದಂತಹ ವಾತಾವರಣವಿದೆ. ಬೃಂದಾವನ, ಕಾವೇರಿ, ಅಣೆಕಟ್ಟು, ಅದ್ರ ಜೊತೆಗೆ ದಸರಾ. ಮಹಿಷಾಸುರ ಮರ್ದಿನಿಯ ಕಥೆ ಹಿನ್ನೆಲೆಯೊಳಗೆ ಈ ಬಣ್ಣದ ಮೈಸೂರಿನ ದಸರೆಯ ಮೆರವಣಿಗೆ ನೋಡುವುದೇ ಚಂದ. ಮೈಸೂರಿನ ಮನೆಗಳಿಗೂ ಕೂಡ ಬೊಂಬೆ ಕೂಡಿಸುವಂತಹ ಒಂದು ಪರಂಪರೆ ಇದೆ. ಅತ್ಯಾಕರ್ಷಕವಾದಂತಹ ಒಂದು ಚಿತ್ರಣ ಬರುವುದು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಶರಪಂಜರ ಚಲನಚಿತ್ರದಲ್ಲಿ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಅನ್ನುವಂತ ಚಿತ್ರೀಕರಣದಲ್ಲಿ ನೀವು ಮೈಸೂರಿನ ಬೊಂಬೆ ಕೂಡಿಸುವಂತ ದೃಶ್ಯವನ್ನು ನೀವು ನೋಡ್ಬೋದು. ಅವರ ಕರುಳಿನ ಕರೆ ಕೂಡ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹಾಡಿ. ಸೊ ಹೀಗೆ ವೈವಿಧ್ಯಮಯ ಬಣ್ಣಗಳಿಗೆ ನೀವು ಇವತ್ತೇನು ಟೆಲಿವಿಷನ್ ಖರೀದಿ ಒಳಗ ಗ್ಲಾಮರಸ್ ಆದಂತಹದ್ದು ಒಂದು ವಿಜುವಲ್ ಟ್ರೀಟ್ ಅಂತ ಏನ್ ಹೇಳ್ತಿರಲ್ಲ, ಅದು ಲೈವ್ ಆಗಿ ನೋಡ್ಬೇಕು ಅಂತಂದ್ರೆ ನಾವು ಮೈಸೂರಿಗೆ ಹೋಗ್ಬೇಕು. ಮೈಸೂರಿನ ಈ ದಸರಾ ನನ್ನ ಬದುಕಿನ ಒಂದು ಕನಸು ಅಂತ ಹೇಳ್ತಾ, ನನ್ನ ಜೀವನದಲ್ಲಿ ನಾನು ಯಾವಾಗ್ಲೂ ಕೂಡ ಕನಸಿನ ಮಳೆಯಲ್ಲಿ ತೊಯ್ಯುತ್ತೇನೆ ಮತ್ತು ವಾಸ್ತವದ ಬೆಂಕಿಯಲ್ಲಿ ಬೇಯುತ್ತೇನೆ. ಹೋಗ್ಲಿಕ್ಕೆ ಆಗದೆ ಇಲ್ಲೋದು ಒಂದು ವಾಸ್ತವ, ಅದು ಬೆಂಕಿ. ಆದ್ರೆ ಸದಾ ನನ್ನ ಕನಸಿನೊಳಗ ಮೈಸೂರಿನ ದಸರಾ ಬಂದೇ ಬರ್ತದ. ಆ ಮಳೆ ಒಳಗೆ ನಾನು ತೊಯ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಶಶಿಧರ್ ಅವರೇ. ರಂಗು ರಂಗದ ದಸರಾದ ಎಲ್ಲ ನೀವು ಅದನ್ನ ನೋಡದೇ ಇದ್ರು ಕೂಡ ಅದರ ಎಲ್ಲಾ ಭಾವನೆಗಳನ್ನ ಇವತ್ತು ನಮ್ಮ ಮುಂದೆ ವಿವಿಧ ರಂಗಿನಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ನೀವು ಸಫಲರಾಗಿದ್ದೀರಾ. ಮುಖ್ಯವಾಗಿ ನನಗೆ 14 ವರ್ಷ ವನವಾಸದಿಂದ ಹಾಡು ಬಹಳ ಇಷ್ಟವಾದಂತ ಹಾಡು. ಅದರಲ್ಲಿ ದಸರಾ ಗೊಂಬೆ ಚಿತ್ರಣ ನಾನು ಗಮನಿಸಿರ್ಲಿಲ್ಲ. ಅದು ನನಗೆ ಇವತ್ತು ನಿಮ್ಮ ಇದರಿಂದ ಗೊತ್ತಾಯ್ತು. ನಿಮ್ಮ ದಸರಾವನ್ನು ವೀಕ್ಷಿಸಬೇಕನ್ನುವಂತ ನಿಮ್ಮ ಒಂದು ಕನಸು ಅದು ನನಸಾಗ್ಲಿ ಅಂತ ಹೇಳ್ತಾ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ವಿಷಯ ಇವಾಗ ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತ ದಸರಾ ಅಥವಾ ಈ ನವರಾತ್ರಿ ಆಚರಣೆ ಅನ್ನುವಂಥದ್ದು ಹಲವಾರು ರೂಪಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ವರ್ಷಗಳಿಗೆ ಹಿಂದೆ ಇವತ್ತಿನ ನವರಾತ್ರಿ ಆಚರಣೆಗೂ ಆಗಿರುವಂತಹ ಬದಲಾವಣೆಗಳೇನು, ಅದರ ಬಗ್ಗೆ ನಮ್ಮ ಪವನ್ ಅವರಿಗೆ ಈ ವಿಷಯನ ಕೊಡ್ತಾ ಇದ್ದೀನಿ. ಪವನ್ ಅವರೇ,
ಪವನ್ ಅವರು ಹೋಲ್ಡ್ ಅಲ್ಲಿ ಇದಾರೆ. ಮೋಸ್ಟ್ ಪ್ರಾಬಬ್ಲಿ ಅವ್ರು ಯಾವ್ದೋ ಕಾಲ್ ಬಂದು ಆ ಕಾಲ್ನ Okay. ತಗೋತಾ ಇದಾರೆ ಅಂತ ಅನ್ಕೋತೀನಿ. ಓಕೆ, ವೆಂಕಟೇಶ್ ಅವರು ಇದ್ದೀರಾ? ವೆಂಕಟೇಶ್ ಅವರು ಎರಡು ಗೆಸ್ಟ್ ಬಂದಿದಾರಂತೆ, ಅವರು ಸಿಸ್ಟಮ್ ಮುಂದೆ ಇಲ್ಲ ಈಗ. Okay. ಮೆಸೇಜ್ ಅನಿಲ್ ಇದಾರೆ, ಅನಿಲ್ ಇದಾರ, ಅನಿಲ್ ಅನಿಲ್ ಹಾ, ಸೂರಜ್. ಅನಿಲ್ ಅವರಿಗೆ ಕೊಡ್ತೀನಿ. ಈ ಇತ್ತೀಚಿನ ಆಯ್ತು. ದಿನಗಳಲ್ಲಿ ನವರಾತ್ರಿ ಆಚರಣೆಯಲ್ಲಿ ಆಗಿರುವಂತಹ ಬದಲಾವಣೆಗಳು, ಕೆಲವೊಂದು 2 ವರ್ಷ ಹಿಂದೆಗೂ ಇವತ್ತಿಗೂ ಏನು ಬದಲಾವಣೆ ಆಗಿದೆ ನವರಾತ್ರಿ ಆಚರಣೆಯಲ್ಲಿ? ಧನ್ಯವಾದಗಳು ಉಮಾನಾಥ್ ಅವರೇ. ಆಗ್ಲಿಂದ ಎಷ್ಟೋ ಜನ ಮಾತಾಡಿದ್ರು. ನವರಾತ್ರಿ ಅಲ್ಲಿ ನಾವು ವಿವಿಧ ಆಚರಣೆಗಳು ಮಾಡ್ತೀವಿ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ದಸರಾ ಅನ್ನೋದು ಬಹಳ ಒಳ್ಳೆ ನಾಡ ಹಬ್ಬ ಆಗಿ ನಮ್ನೆಲ್ಲ ಇದು ರಂಜಿಸಿದೆ. ಬದಲಾವಣೆ ಅಂತಂದ್ರೆ ಆಚರಣೆಗಳೆಲ್ಲಾನು ನಾವು ಮಾಡ್ತಾನೆ ಇದೀವಿ. ಆಗಿನ ಕಾಲದಿಂದನೂ ಆಚರಣೆಗಳು ನಾವು ಮಾಡ್ತಾ ಇದೀವಿ. ಈಗ್ಲೂ ಅದು ನಡ್ಕೊಂಡ್ ಬರ್ತಾ ಇದೆ. ಆ ನಮ್ಮ ದಸರಾ ಅನ್ನೋದು ಇವಾಗ ಸರ್ಕಾರ ನಡೆಸ್ತಾ ಇದೆ. ಮೊದಲು ರಾಜರು ನಡೆಸ್ತಾ ಇದ್ರು. ಅದರ ವೈಭವನೇ ಬೇರೆ ಆಗಿತ್ತು. ಇವಾಗ ಒಂದು ಬದಲಾವಣೆ ನನ್ನ ಭಾವನೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರಾಜಕೀಯವಾಗಿ ಬಹಳ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಈ ಆಚರಣೆಗಳಲ್ಲಿ. ಯಾಕಂದ್ರೆ ಒಂದೊಂದು ಪಕ್ಷ ಆಡಳಿತಕ್ಕೆ ಬಂದ್ರು ಅವ್ರದೇ ಆದಂತ ಒಂದು ಸಿದ್ಧಾಂತ, ಅವ್ರದೇ ಆದಂತ ಒಂದು ನಿಲುವನ್ನ ಅವರು ಅದ್ರ ಮೇಲೆ ಹೇರಕ್ ನೋಡ್ತಾರೆ. ಅದೆಷ್ಟೇ ದಬ್ಬಾಳಿಕೆ ಆದ್ರೂ, ಎಷ್ಟೇ ರಾಜಕೀಯ ದಬ್ಬಾಳಿಕೆ ಆದ್ರೂ, ಎಷ್ಟೇ ನಮ್ಮ ಯುವ ಪೀಳಿಗೆ ಇದಾದ್ರೂ ನಮ್ಮ ಆಚರಣೆ ಮತ್ತೆ ಮೂಲ ಇದು ಇನ್ನು ಹಾಗೆ ಉಳಿಸ್ಕೊಂಡ್ ಬಂದಿದೀವಿ ನಾವು ಇದರ ಹಬ್ಬದಲ್ಲಿ. ಇವತ್ತಿಗೂ ನಾವು ಎಲ್ಲ ನವರಾತ್ರಿ ಹಬ್ಬದ ಟೈಮಲ್ಲಿ ದೇವಿ ಅವರ ದೇವಸ್ಥಾನಕ್ಕೆ ಹೋಗ್ತೀವಿ, ಮತ್ತೆ ಒಳ್ಳೆ ಆಚರಣೆಗಳು ಮಾಡ್ತೀವಿ, ಪೂಜೆ ಪುನಸ್ಕಾರಗಳು ಹಾಗೆ ಉಳಿಸ್ಕೊಂಡ್ ಬಂದಿದೀವಿ. ಸೊ ನನಗೇನೋ ಬಹಳ ಡಿಫ್ರೆನ್ಸ್ ಆಗಿದೆ ಅಂತ ಏನು ಅನ್ಸಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಈಗಿನ ಇದರಲ್ಲಿ ನಾವು ಇವಾಗ ಏನಾಗ್ಬಿಟ್ಟಿದೆ, ಇನ್ನೊಂದು ನಮ್ಮ ಜನ ಟಿವಿ ಹಾಕಿದ್ರೆ ಜ್ಯೋತಿಷಿಗಳು ಬರ್ತಾರೆ. ಇವಾಗ ನಾವು ಮಾತ್ರ ನಮ್ ಜ್ಯೋತಿಷಿಗಳು ನಮ್ಮನ್ನ ಜ್ಞಾಪಿಸ್ತಾ ಇರ್ತಾರೆ, ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ನಾವು ಮರ್ತರೂ ನಮ್ಗೆ ಇವಾಗ ಹತ್ತಾರು ಕಡೆಯಿಂದ ನಮ್ಗೆ ಅದು ರಿಮೈಂಡರ್ಗಳು ಬರುತ್ತೆ. ಮತ್ತೆ ಡಿಜಿಟಲ್ ವರ್ಲ್ಡ್ ಆಗಿರೋದ್ರಿಂದ ನಿಮ್ಗೆ ಇನ್ನೂ ವಿಷಯಗಳು, ಇನ್ನೂ ನಮ್ಮ ಪರಂಪರೆ, ಇನ್ನೂ ಆಚರಣೆಗಳು ಇನ್ನೂ ವಿಸ್ತೃತವಾಗಿ ನಮ್ಗೆಲ್ಲರ ಹತ್ರ ಬರ್ತಾ ಇದೆ, ಮತ್ತೆ ನಮ್ಗೆಲ್ಲ ತಿಳಿತಾ ಇದೆ. ನಾವು ಹಿಂದೆ ನಾವು ಏನು ಅದರ ಹಿಂದಿನ ಒಂದು ಮಹತ್ವ ತಿಳಿದೇ ಮಾಡ್ತಾ ಇದೀವಿ ಎಷ್ಟೋ ಆಚರಣೆಗಳು. ಇವತ್ತು ಎಷ್ಟೋ ವಿಚಾರಗಳು ನಾವು ಡಿಜಿಟಲ್ ಮುಖಾಂತರದಿಂದ ತಿಳ್ಕೊಂಡು ಮಾಡ್ತೀವಿ. ಅದೊಂದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನ್ಸುತ್ತೆ. ನಾವು ಇನ್ನು ಈ ಡಿಜಿಟಲ್ ಮೂಲಕ ಉಪಯೋಗ ಮಾಡ್ಕೊಂಡ್ರೆ ಇನ್ನು ನಮ್ಮ ಪರಂಪರೆ, ಇನ್ನೂ ಆಚರಣೆಗಳು ಇನ್ನೂ ಬಹಳ ಅರ್ಥಪೂರ್ಣವಾಗಿ ಆಚರಿಸಬಹುದು ಅಂತ ನನ್ನ ಭಾವನೆ. ಇಷ್ಟು ಹೇಳ್ತಾ ವೇದಿಕೆ ನಿಮಗೆ ಹಸ್ತಾಂತರಿಸ್ತೇನೆ ಓಮಾನಾಥ್ ಅವರು. ಧನ್ಯವಾದಗಳು ಅನಿಲ್ ಅವರೇ. ಇಂದಿನ ದಿನಗಳಲ್ಲಿ ಈ ನವರಾತ್ರಿ ಆಚರಣೆಯಲ್ಲಿ ರಾಜಕೀಯದ ಪ್ರಭಾವ ಹಾಗೂ ಆದಂತ ಬೇರೆ ಬೆಳವಣಿಗೆಗಳನ್ನ ನೀವು ಬಹಳ ಸೂಕ್ತವಾಗಿ ಇವತ್ತು ಪ್ರಸ್ತುತಪಡಿಸಿದ್ದೀರಾ. ಧನ್ಯವಾದಗಳು. ಮುಂದಿನ ವಿಷಯ ನಮ್ಮ ಸೂರಜ್ ಅವರಿಗೆ ವಿಷಯ ದಾಂಡಿಯಾ ಅಥವಾ ಕೋಲಾಟ, ಇದೆರಡರಲ್ಲಿ ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಿ? ಧನ್ಯವಾದ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ. ಎರಡು ಆಡಕ್ ಬರಲ್ಲ, ಆದ್ರೂನು ದಾಂಡಿಯಾನಲ್ಲಿ ನಾನ್ ನೋಡಿರೋ ಪ್ರಕಾರ ಒಂದು ಸರ್ಕಲ್ ತರ ಮಾಡ್ಕೋತಾರೆ. ಅದಾದ್ಮೇಲೆ ಅದ್ರಲ್ಲಿ ತಿರುಗ್ತಾ ನೀವು ಒಬ್ಬರ ಜೊತೆ ಇನ್ನೊಬ್ರು ಆ ಕೋಲನ್ನ ಬಡಿತಾ ಅದು ಆ ಹಾಡಿಗೆ ತಾಳಕ್ಕೆ ತಕ್ಕಾಗಿ ನೀವು ಅದೊಂದು ಡ್ಯಾನ್ಸ್ ಫಾರ್ಮ್ ಅದು ಮಾಡೋದು. ನನ್ನ ಪ್ರಕಾರ ನಾನು ನೋಡಿರೋ ಕೋಲಾಟದಲ್ಲಿ ಇರುವಂತಹ ಹುಮ್ಮಸ್ಸು, ಅಲ್ಲಿರುವಂತಹ ಎನರ್ಜಿ ಅದೇ ಬೇರೆ. ದಾಂಡ್ಯಾದಲ್ಲಿ ಇರುವಂತಹ ಎನರ್ಜಿನೇ ಬೇರೆ. ನನಗೆ ವೈಯಕ್ತಿಕವಾಗಿ ನೀವು ಯಾವ್ದನ್ನ ಇಷ್ಟ ಪಡ್ತೀರಾ ಅಥವಾ ನಿಮಗೆ ಒಂದು
ಚಾಯ್ಸ್ ಮಾಡ್ಬೇಕಂದ್ರೆ ಯಾವುದು ಅಂತ ಹೇಳಿದ್ರೆ ನಾನು ಕೋಲಾಟನ ಸೆಲೆಕ್ಟ್ ಮಾಡ್ತೀನಿ. ಯಾಕೆ ಕೋಲಾಟ ಅಂದ್ರೆ, ನಾವು ಕರ್ನಾಟಕದವರಾಗಿ ನನ್ನ ಮನಸ್ಸಲ್ಲಿ ಇರೋದೇನಂದ್ರೆ, ನಮ್ಮ ಭಾಷೆ ಮತ್ತೆ ನಮ್ಮ ಸಂಸ್ಕೃತಿ ನಾನು ಕನ್ನಡಿಗನಾಗಿ ಅಷ್ಟು ಪ್ರೀತಿಸ್ತಿಲ್ವೇನೋ, ಹಾಗಾಗಿ ನಮ್ಮ ಭಾಷೆ ಮತ್ತೆ ನಮ್ಮ ಸಂಸ್ಕೃತಿ ಎಲ್ಲೋ 10, 20, 30 ವರ್ಷದಲ್ಲಿ ನಶಿಸಿ ಹೋಗುತ್ತೆ ಅನ್ನೋ ಭಯ ನನ್ನಲ್ಲಿ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಆ ಭಾಷೆಗೆ ಮತ್ತೆ ಸಂಸ್ಕೃತಿನ ಉಳಿಸೋದಿಕ್ಕೆ, ಆ ಭಾಷೆ ಮತ್ತೆ ಸಂಸ್ಕೃತಿಯ ಯಾವುದೇ ಒಂದು ಆಚಾರ ವಿಚಾರ ಅಥವಾ ನಮ್ಮ ಜಾನಪದ ಕಲೆಗಳನ್ನ ನಾವು ಅದಕ್ಕೆ ಸಾಥ್ ಕೊಡ್ತಾ, ಅದರ ಬಗ್ಗೆ ಮಾತಾಡ್ತಾ, ಅದನ್ನ ನಾವು ಆಚರಣೆ ಮಾಡಿಲ್ಲ ಅಂದ್ರೆ ಬಹಳ ಬೇಗ ಇದು ನಶಿಸಿ ಹೋಗುತ್ತೆ. ಹಾಗಾಗಿ ಈ ಕಾರಣಗಳಿಂದ ನಾನು ಕೋಲಾಟನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾ ವೇದಿಕೆನ ನಿಮಗೆ ಹಿಂತಿರುಗಿಸ್ತಾ ಇದ್ದೀನಿ. ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ. ಧನ್ಯವಾದಗಳು ಸೂರಜ್ ಅವರೇ. ಕನ್ನಡ ನಾಡು ನುಡಿ ಸಂಸ್ಕೃತಿ, ಇಲ್ಲಿಯ ಆಚಾರ ಸಂಪ್ರದಾಯ, ಇದರೆಲ್ಲದರ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಅನ್ನೋದನ್ನ ನಮ್ಮ ಈ ವಿಷಯದ ಮೂಲಕ ನಮಗೆಲ್ಲ ಮನಗಣಿಸಿದ್ದೀರಾ. ಧನ್ಯವಾದಗಳು. ಕೊನೆಯ ವಿಷಯ, ಇವತ್ತು ನಮ್ಮ ವೈಚಾರಿಕತೆಯ ಬಗ್ಗೆ ಮಾತನಾಡಿದಂತ ರವಿ ಅವರಿಗೆ ಅದಕ್ಕೆ ವಿರುದ್ಧವಾದಂತ ಒಂದು ವಿಷಯವನ್ನ ನಿಮಗೆ ಕೊಡ್ತಾ ಇದ್ದೀನಿ. ನವರಾತ್ರಿ ಅಂದ್ರೆ ಒಂದು ಸಂಪ್ರದಾಯಗಳನ್ನ ಆಚರಿಸುವಂತ ಒಂದು ಸಂದರ್ಭ. ಎಂಬ್ರೇಸಿಂಗ್ ಟ್ರೆಡಿಷನ್, ಸಂಪ್ರದಾಯಗಳನ್ನು ಒಪ್ಪಿಕೊಳ್ಳುವುದು ಅಥವಾ ಅಪ್ಪಿಕೊಳ್ಳುವುದು, ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ಸಂಪ್ರದಾಯಗಳು ಒಂದು ಸ್ಥಳದ ಅಥವಾ ಒಂದು ಏನ್ ಹೇಳ್ತೀವಿ, ಒಂದು ಆ ಏರಿಯಾದ್ದು ಅದರದ ಇತಿಹಾಸದಿಂದ ಉಟ್ಕೊಂಡಿರುತ್ತೆ, ಅಥವಾ ಆಗಿನ ಕೆಲವು ಏನೋ ಒಂದು ಕಾರಣಗಳಿಂದ ಉಟ್ಕೊಂಡಿರುತ್ತೆ ಆ ಸಂಪ್ರದಾಯಗಳಿರ್ಬೋದು. ಅವುಗಳನ್ನ ನಾವು ಎಲ್ಲನೂ ಪರಾಮರ್ಶಿಸ್ಬೇಕು. ಈ ಸಂಪ್ರದಾಯಗಳು ನಮಗೆ ಬೇಕಾ? ಈ ಸಂಪ್ರದಾಯಗಳು ಇಂದಿಗೂ ಸೂಕ್ತನ? ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅನ್ನೋದು ನಾವು ಒಂದು ವಿಮರ್ಶಕತ್ವದ ದೃಷ್ಟಿಯಿಂದ ನೋಡಿ ಆ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗೋದು ಉತ್ತಮ ಆದ್ರೆ ಉಳಿಸ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಕೆಲವು ಕಾಲಕ್ಕೆ ತಕ್ಕಂತೆ ಅವು ಅರ್ಥಗಳು ಕಳ್ಕೊತವೆ. ಆ ಅರ್ಥಗಳು ಕಳ್ಕೊಂಡ ಆಚರಣೆಗಳನ್ನ ನಾವು ಬಿಟ್ಟು ಹೋಗೋದು ಉತ್ತಮ ಅಂತ ನನ್ನ ವೈಯಕ್ತಿಕ ಭಾವನೆ. ಆದ್ರೂ ಹೆಂಗೆ ಆ ಆಚರಣೆಗಳು ಅಥವಾ ಆ ಸಂಸ್ಕೃತಿಗಳು ಉಟ್ಕೊಳ್ಳೋದು ನಿಜವಾಗ್ಲೂ ಒಂಥರ ಕುತೂಹಲ. ಒಂದು ದೊಡ್ಡ ಸಂಪ್ರದಾಯನ ಇದೆ ಅಂದ್ರೆ ಜಾನಪದದ್ದು ನಿಜವಾಗ್ಲೂ ಒಂಥರ ಆಶ್ಚರ್ಯ. ಅವರು ಪ್ರತಿಯೊಂದು ಸಂದರ್ಭಕ್ಕೂ, ಪ್ರತಿಯೊಂದು ಕಾರ್ಯಕ್ಕೂ, ಪ್ರತಿಯೊಂದಕ್ಕೂ ಒಂದೊಂದು ರೀತಿನ ಒಂದು ಹಾಡುಗಳು ಹುಟ್ಟಾಕಿರ್ಬೋದು. ಅದು ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಅದು ಇನ್ನೊಂದು ರೀತಿ ಅದನ್ನ ನಮ್ಗೆ ಆ ಸಂದರ್ಭಗಳನ್ನ, ಆ ಸಮಯನ ಹೆಂಗೆ ನಾವು ಖುಷಿಯಿಂದ ಕಳಿಬಹುದು ಅದನ್ನು ಹೇಳ್ಕೊಡುತ್ತೆ. ಅದ್ರ ಜೊತೆಗೆ ಅದನ್ನ ಒಂದು ಕೆಲವು ಸೋಬಾನೆ ಪದ ಇರ್ಬೋದು, ಅದೊಂದು ಸಂಪ್ರದಾಯ. ಅದೆಲ್ಲ ನಶಿಸಿ ಹೋಗ್ತಾನೆ ಇದೆ. ಅಂಥವುಗಳೆಲ್ಲ ತುಂಬಾ ಒಂದ್ ರೀತಿ ಅದು ಜನರಿಂದ ಉಟ್ಕೊಂಡಿರೋ ಈ ಜನಪದ ಹಾಡುಗಳು ಇವೆಲ್ಲ ಇನ್ನೂ ಸಹ ಕಿವಿಗೆ ಇಂಪಿಡ್ತವೆ. ಅವು ಅದೇ ರೀತಿ ಅರ್ಥಗರ್ಭಿತವಾಗಿವೆ. ಇಂತಹ ಆಚರಣೆಗಳು, ಇಂಥವುಗಳನ್ನ ಒಪ್ಕೋಬೇಕು, ಅವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವು ಒಂದು ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನ ಹೇಳ್ತವೆ. ಓಕೆ, ಅದ್ರ ಜೊತೆಗೆ ಆ ಜನಪದ ಗೀತೆ ಇರ್ಬೋದು, ಸೋಬಾನೆ ಪದ ಅದೆಲ್ಲ ಇರ್ಬೋದು, ಒಂದ್ ರೀತಿ ಮನಸ್ಸಿಗೆ ಮುದ ನೀಡುತ್ತೆ. ಸೊ ನಾವು ಯಾವುದೇ ಆಚರಣೆ ಅಂತ ಪದ್ಧತಿಗಳನ್ನೆಲ್ಲ ಕೆಲವು ನಾವು ವಿಮರ್ಶಕತ್ವ ದೃಷ್ಟಿಯಿಂದ ನೋಡಿ ಸರಿ ಅನ್ಸರೆ ಮುಂದುವರ್ಸ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಬಿಡ್ಬೋದು ಅಂತ ಹೇಳಿ ನನ್ನ ಮಾತಿ ಮುಗಿಸಿ ವೇದಿಕೆ ಮರಳಿ ಉಮಾನಾಥ್ ಸರ್ಗೆ ನೀಡ್ತಾ ಇದ್ದೀನಿ. ವೇದಿಕೆ ನಿಮ್ದು ಸರ್. ಧನ್ಯವಾದಗಳು ದೇವಿ ಅವರೇ. ಸಂಪ್ರದಾಯಗಳನ್ನ ಒಪ್ಪಿಕೊಳ್ಳಬೇಕೋ ಬೇಡವೋ ಅನ್ನೋದಕ್ಕೆ ನಿಮ್ಮ ವೈಚಾರಿಕತೆಯ ಒಂದು ವಿಮರ್ಶೆಯಲ್ಲಿ ಅದನ್ನ ತೊಡಗಿಸಿ ಅರ್ಥಗರ್ಭಿತವಾದ ಸಂಪ್ರದಾಯ ನಾವು ಒಪ್ಪಿಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಮಗೆ ಸಮಗ್ರವಾಗಿ ತಿಳಿಸಿದ್ದೀರಾ. ಧನ್ಯವಾದಗಳು.
ಇಲ್ಲಿಗೆ ಇಂದಿನ ಆಶುಭಾಷಣದ ಅಂಗ ಇಲ್ಲಿಗೆ ಮುಗಿತಾ ಇದೆ. ಇವತ್ತಿನ ಆಶುಭಾಷಣದಲ್ಲಿ ತಾವೆಲ್ಲರೂ ಬಹಳ ಉತ್ತಮವಾಗಿ, ಅರ್ಥಗರ್ಭಿತವಾಗಿ, ಬಹಳ ಸೂಕ್ತವಾಗಿ ಇದು ನೀವು ಮಾತನಾಡಿ ಈ ಒಂದು ಹಂತವನ್ನ ಬಹಳ ಚೆನ್ನಾಗಿ ನೀವು ನಡೆಸಿಕೊಟ್ಟಿ ನೀವು ಭಾಗವಹಿಸಿದ್ದೀರಾ. ಇದರಲ್ಲಿ ಎಲ್ಲ ಭಾಗವಹಿಸಿದಂತ ಭಾಷಣಕಾರರಿಗೂ ಮತ್ತೊಮ್ಮೆ ನಾವು ಕರತಾಡನವನ್ನ ಕೊಡೋಣ. ಇದರೊಂದಿಗೆ ಈ ವೇದಿಕೆಯನ್ನ ನಮ್ಮ ಸೂತ್ರಧಾರರಂತ ಸೂರಜ್ ಅವರಿಗೆ ಮರಳಿ ಹಸ್ತಾಂತರಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದ ಉಮಾನಾಥ್ ಅವರೇ. ನವರಾತ್ರಿ ಹಬ್ಬದ ಆಚರಣೆಗೆ ಸೂಕ್ತವಾದಂತಹ ವಿಷಯಗಳನ್ನ ನಮ್ಗೆಲ್ಲ ಕೊಟ್ಟು ಎಲ್ಲರ ಆಲೋಚನೆ ಮಾಡಿ ಹೊಸ ಆಲೋಚನೆಯನ್ನ ಮಾಡುವಂತೆ ನಿಮ್ಮ ಆಶುಭಾಷಣದ ಸೆಗ್ಮೆಂಟ್ ಇತ್ತು. ಧನ್ಯವಾದ. ಈಗ ನಮ್ಮ ಸಭೆಯ ಮುಂದಿನ ಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕಥೆಯ ಕೊನೆ ಭಾಗಕ್ಕೆ ಬರೋಣ. ಸೊ ನಾವು ಕತೆ ಬಿಟ್ಟಂತಹ ಜಾಗ ಗಿಲ್ಗಮೇಶ್ ಮತ್ತೆ ಎನ್ಕಿಡು ಇವರು ಸೆಡಾರ್ ಫಾರೆಸ್ಟ್ ಹೋಗಿ ಅಲ್ಲಿ ಇದ್ದಂತ ಹುಂಬಾಬಾನ ಸೋಲಿಸ್ತಾರೆ. ಆ ಹುಂಬಾಬಾನ ಸೋಲಿಸಿದ ತಕ್ಷಣ ಅಲ್ಲಿನ ದೇವತೆಯಾದ ಇಷ್ಟಾರ್ಗೆ ಬಹಳ ಕೋಪ ಬಂದು ಸ್ವರ್ಗದಲ್ಲಿ ಒಂದು ಬಹಳ ಶಕ್ತಿಶಾಲಿಯಾದ ಗೂಳಿ ಇರುತ್ತೆ. ಆ ಗೂಳಿನ ಇಷ್ಟಾರ್ ದೇವತೆ ಭೂಮಿಗೆ ಕಳಿಸಿ ಗಿಲ್ಗಮೇಶ್ ಮತ್ತೆ ಎನ್ಕಿಡುನ ಸೋಲಿಸುವಂತಹ ಒಂದು ಪ್ರಕ್ರಿಯೆಗೆ ಆ ಗೂಳಿನ ಭೂಮಿಗೆ ಕಳಿಸ್ತಾರೆ. ಆದರೆ ಗಿಲ್ಗಮೇಶ್ ಮತ್ತೆ ಎನ್ಕಿಡು ಇಬ್ಬರು ಸೇರಿ ಆ ಸ್ವರ್ಗದ ಗೂಳಿನ ಕೂಡ ಸೋಲಿಸಿದಾಗ ಇಷ್ಟಾರ್ ದೇವತೆಗೆ ಅವಮಾನ ಆಗೋಗುತ್ತೆ. ಆ ಅವಮಾನ ತಡ್ಕೊಳ್ಳಲಾರದೆ ಇಷ್ಟಾರ್ ದೇವತೆ ಎನ್ಕಿಡುಗೆ ಮಾರಣಾಂತಿಕ ಕಾಯಿಲೆ ಬರ್ಲಿ ಅಂತ ಶಾಪ ಕೊಡ್ತಾರೆ. ಆ ಶಾಪಗ್ರಸ್ತನಾದ ಎನ್ಕಿಡು ಮಾರಣಾಂತಿಕ ಕಾಯಿಲೆಯಿಂದ ತೀರ್ಕೋತಾನೆ. ಇಲ್ಲಿಗೆ ಗಿಲ್ಗಮೇಶ್ ಕಥೆಯ ಮೊದಲ ಪದ್ಯ ಮುಗಿಯುತ್ತೆ. ನಾನ್ ಮೊದಲೇ ಹೇಳ್ದಂಗೆ 6 ಪದ್ಯಗಳಿದೆ ಇದರಲ್ಲಿ. ಎನ್ಕಿಡು ತೀರ್ಕೊಂಡ ನಂತರ ಮುಂದಿನ ಪದ್ಯಗಳಲ್ಲಿ ಎನ್ಕಿಡು ಭೂತವಾಗಿ ಬಂದು ಗಿಲ್ಗಮೇಶ್ ಯಾವಾಗ ಏನಾದ್ರೂ ಕಷ್ಟದಲ್ಲಿ ಸಿಕ್ಕಾಕೋತಾನೆ ಅಥವಾ ಗಿಲ್ಗಮೇಶ್ಗೆ ಏನಾದ್ರೂ ತೊಂದರೆಗಳು ಬರುತ್ತೆ ಅಂತ ಗೊತ್ತಾದಾಗ ಎನ್ಕಿಡು ಅವನ ಕನಸಿನಲ್ಲಿ ಅಥವಾ ಭೂತವಾಗಿ ಬಂದು ಗಿಲ್ಗಮೇಶನ್ನ ಯಾವಾಗ್ಲೂ ಅವನು ಸುರಕ್ಷತೆ ಮಾಡ್ತಾನೆ ಅಥವಾ ಗಿಲ್ಗಮೇಶ್ಗೆ ಬರೋ ತೊಂದರೆಗಳ ಬಗ್ಗೆ ಮುಂಚಿತವಾಗಿ ಒಂದು ಮುನ್ಸೂಚನೆ ಕೊಡ್ತಾನೆ ಅಂತ ಮುಂದಿನ ಪದ್ಯಗಳಲ್ಲಿದೆ. ಹಾಗಾಗಿ ಹಿಸ್ಟಾರಿಕಲ್ ಆಗಿ ಭೂತದ ಆಲೋಚನೆಯನ್ನ ನಾವು ರೆಕಾರ್ಡೆಡ್ ಹಿಸ್ಟ್ರಿ ಅಥವಾ ವರ್ಲ್ಡ್ ಕಲ್ಚರ್ಸ್ ಅಲ್ಲಿ ಎಲ್ಲಿ ಬರೆದಿದ್ದಾರೆ ಅಂತ ನೀವು ರಿಸರ್ಚ್ ಮಾಡಕ್ ಹೋದಾಗ ಎಪಿಕ್ ಆಫ್ ಗಿಲ್ಗಮೇಶ್ ನಲ್ಲಿ ಮೊದಲ ಬಾರಿಗೆ ಭೂತ ಅಥವಾ ಪಿಶಾಚಿ ಅಥವಾ ಸತ್ತವರು ಬಂದು ಇಲ್ಲಿ ಈ ಭೂಮಿನಲ್ಲಿ ಇರೋರ ಆತ್ಮವಾಗಿ ಬಂದು ಇಲ್ಲಿನ ಜನಕ್ಕೆ ಅವ್ರನ್ನ ನೋಡ್ಕೊಳ್ಳೋದು ಅಥವಾ ಅವ್ರನ್ನ ಸುರಕ್ಷತೆ ಮಾಡುವಂತಹ ಆಲೋಚನೆ ಈ ಪದ್ಯದಲ್ಲಿ ಕಂಡು ಬರುತ್ತೆ. ಸೊ ಇದು ಹಿಸ್ಟಾರಿಕಲಿ ಮೊದಲು ರೆಕಾರ್ಡೆಡ್ ಕಾನ್ಸೆಪ್ಟ್ ಆಫ್ ಗೋಸ್ಟ್ ಮತ್ತೆ ಭೂತ ಅಂತ ಇರುವಂತದ್ದು. ತದನಂತರ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಪುರಾಣಗಳಲ್ಲಿ ಬೇರೆ ಕಥೆ ಇದೆ, ಅದನ್ನ ಮುಂದೆ ಯಾವಾಗಾದ್ರೂ ಒಂದ್ಸಲಿ ಮಾತಾಡೋಣ. ಈಗ ನಮ್ಮ ಸಭೆಯ ಕೊನೆಯ ಭಾಗ, ಇದರಲ್ಲಿ ನಮ್ಮ ಸಮಗ್ರ ಮೌಲ್ಯಮಾಪಕರಾದ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿಗಳೇ, ವೇದಿಕೆ ನಿಮ್ದು. ನಿಮ್ಮ ಸಮಗ್ರ ಮೌಲ್ಯಮಾಪನ. ಧನ್ಯವಾದ ಸೂರಜ್ ಅವರೇ. ನಾನು ಸಮಗ್ರ ಮೌಲ್ಯಮಾಪನ ಶುರು ಮಾಡೋದಕ್ಕೆ ಮೊದಲು ಇವತ್ತಿನ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಮಾಡೋದಕ್ಕೆ ನಮ್ಮ ಅಚರೇಕರ್ ಸರ್ ಅವ್ರನ್ನ ವೇದಿಕೆಗೆ ಕರೀತೀನಿ. ಅಚರೇಕರ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಇವತ್ತಿನ ಭಾಷಣ, ಇವತ್ತಿನ ನಮ್ಮ ರವಿ ಕುಮಾರ್ ಅವರ ಒಂದು ಆರಿಸಿಕೊಂಡಂತಹ ವಿಷಯ ಅತ್ಯಂತ ಒಂದು ಮೌಲ್ಯಧಾರಿತವಾದಂತ ಒಂದು ವಿಷಯ ಅಂತ ನಾ ಹೇಳ್ತೇನೆ. ಅಂದ್ರೆ ವೈಚಾರಿಕತೆ. ತಾವು ಮೊದಲು ವೈಚಾರಿಕತೆ ಅಂದ್ರೆ ಏನು, ಇದು ಒಂದು ತರ್ಕಬದ್ಧವಾದಂತಹ ಚಿಂತನೆ. ಆಮೇಲೆ ಕೆಲವು ನೀವು ಉದಾಹರಣೆಗಳನ್ನ ಕೊಟ್ರಿ, ನಾವು ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಅಂತೇಳಿ. ಆಮೇಲೆ ಹೇಗ ನರಸಿಂಹಮೂರ್ತಿ ಅವರು ಸಾಯಿಬಾಬಾ ಅವರ ಕೆಲವು ಪವಾಡಗಳನ್ನ ಅದನ್ನ ದಿಟ್ಟವಾಗಿ ಪ್ರಶ್ನೆಯನ್ನೆಲ್ಲ ಕೇಳಿದ್ರು.
ಸೊ ಎಲ್ರೂ ಅಂದ್ರೆ ಅವರೆಲ್ಲ ಏನ್ ಮಾಡಿ ಇಂಥ ಈ ಮೂಢನಂಬಿಕೆಗಳಿಗೆ ಒಳಗಾಗಬೇಡಿ. ಯಾಕಂದ್ರೆ ಮೂಢನಂಬಿಕೆ ಅಂತಕ್ಕಂಥ ನಮ್ಮ ಜೀವನದಲ್ಲಿ ಒಂದು ಕತ್ತಲೆ ಇದ್ದ ಹಾಗೆ. ಸೊ ಅದನ್ನ ಎಚ್ಚರಿಸಿಕೊಳ್ಳಿ. ಅದಕ್ಕೋಸ್ಕರ ನಮಗೆ ವೈಚಾರಿಕತೆ ಅಂತಕ್ಕಂಥದ್ದು ತುಂಬಾ ಅವಶ್ಯಕ ಅಂತಕ್ಕಂಥ ತಮ್ಮ ಭಾಷಣದಲ್ಲಿ ತಾವು ಹೇಳಿದ್ರಿ. ನಾನು ಮೊದಲೇ ಹೇಳಿದ ಹಾಗೆ ವಿಷಯ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಯಾವುದೇ ಒಂದು ಭಾಷಣದಲ್ಲಿ ನಾನು ಯಾವಾಗ ಹೇಳೋದು ಹಾಗೆ ಈ ಒಂದು ಓಪನಿಂಗ್ ತುಂಬಾ ಚೆನ್ನಾಗಿರ್ಬೇಕು. ಆವಾಗಲೇ ಆ ಎಲ್ಲಾ ಸಭಿಕರಿಗೆ ಅದ್ರ ಬಗ್ಗೆ ಒಂದು ಆಕರ್ಷಣೆ ಬರುತ್ತೆ. ಒಂದು ವೇಳೆ ನಾನೇ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನಾನು ಈ ರೀತಿ ಶುರು ಮಾಡ್ತಿದ್ದೆ. ನಂಬಿಕೆ ಮತ್ತು ಮೂಢನಂಬಿಕೆ. ನಂಬಿಕೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದಂತ ಒಂದು ಅಂಶ. ಯಾಕಂದ್ರೆ ನಮ್ಮ ಎಷ್ಟೋ ಸಲ ನಮ್ಮ ಜೀವನ ನಂಬಿಕೆಯ ಮೇಲೆ ಆಧಾರವಾಗಿರುತ್ತೆ. ಆದ್ರೆ ಮೂಢನಂಬಿಕೆ ಇದು ನಮ್ಗೆ ಬೇಕಾ ಅಂತ ನೀವು ಪ್ರಶ್ನೆಯನ್ನ ತಾವು ಕೇಳಬಹುದು. ಆದ್ರೂ ಕೂಡ ಈ ಮೂಢನಂಬಿಕೆ ನಮ್ಮ ಸುತ್ತಮುತ್ತ ನಾವು ಕಾಣ್ತಾ ಇರ್ತೇವೆ. ಅಷ್ಟೇ ಅಲ್ಲದಲ್ಲೇ ನಮಗೆ ಅರಿವಿಲ್ಲದಂತೆ ನಾವು ಎಷ್ಟೋ ಸಲ ಈ ಮೂಢನಂಬಿಕೆಗಳ ಬಲಿಪಶುನು ನಾವು ಆಗಿರ್ತೇವೆ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದೇ ಒಂದು ಕೊರತೆ, ಅದೇನಪ್ಪಾ ಅಂತಂದ್ರೆ ವೈಚಾರಿಕತೆ. ವೈಚಾರಿಕತೆ ಅಂತಕ್ಕಂಥದ್ದು ಈ ಮೂಲ ಧಾತು ಏನಪ್ಪಾ ಅಂದ್ರೆ ವಿಚಾರಯುಕ್ತವಾಗಿ ಮಾಡ್ತಕ್ಕಂಥ ಒಂದು ಚಿಂತನೆಯೇ ವೈಚಾರಿಕತೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ಏನೇ ಆದ್ರೂ ಕೂಡ ಅದರ ಬಗ್ಗೆ ವಿಚಾರ ಮಾಡಿ ತರ್ಕಬದ್ಧವಾಗಿ ಅದರ ಬಗ್ಗೆ ವಿಚಾರ ಮಾಡಿ ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತಕ್ಕಂಥ ನಾವು ತಿಳ್ಕೊಬೇಕು. ಈ ಮೂಢನಂಬಿಕೆಗಳು ಯಾಕೆ ಬರುತ್ತೆ? ವೈಚಾರಿಕ ನಾವ್ ಯಾಕೆ ಮಾಡಲ್ಲ? ಮೂಢನಂಬಿಕೆ ಯಾಕೆ ಬರುತ್ತಪ್ಪ ಅಂತಂದ್ರೆ ಕೇವಲ ಭಯದಿಂದ. ಈಗ ಈ ಗ್ರಹಣ ಕಾಲದಲ್ಲಿ ಊಟ ಮಾಡಿದ್ವಿ ಕೆಟ್ಟ ಆಗುತ್ತೆ ಅಂತ ಅಯ್ಯೋ ಬೇಡಪ್ಪ, ಅದನ್ನ ಕೆಟ್ಟ ಆಗೋದು ಬೇಡ, ಸುಮ್ಮನೆ ನಾನು ಫಾಲೋ ಮಾಡಿಬಿಡ್ತೀನಿ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದೇ ಇಲ್ಲ. ಯಾಕಂದ್ರೆ ನಮ್ಗೆ ಯಾವಾಗಲೂ ನಮ್ಮ ಜೀವನದಲ್ಲಿ ಕಷ್ಟ ಬರಬಾರ್ದು, ಆಗ್ಬೇಕು ಅಂತಕ್ಕಂಥ ಒಂದು ಭಾವನೆ ಇರುತ್ತೆ. ಏನಾದ್ರೂ ಇದನ್ನ ಮಾಡಿದ್ರೆ ಈಗ ತೊಂದರೆ ಆಗುತ್ತೆ ಅಂತ ಒಂದು ಹೆದರಿಕೆ ಹುಟ್ಟಿಸಿಬಿಟ್ರೆ ನಾವು ಆವಾಗ ವಿ ಬಿಕಮ್ ನೋ ಮೋರ್ ಸೈಂಟಿಫಿಕ್. ಆವಾಗ ನಾವೇನ್ ಮಾಡ್ತೀವಿ, ಒಟ್ಟಿನಲ್ಲಿ ಒಳ್ಳೇದಾದ ನನಗೆ ಕೆಡಕ್ ಆಗಬಾರ್ದು, ನಾನು ಫಾಲೋ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ಒಂದು ಸಣ್ಣ ಇದು ವಟ ಸಾವಿತ್ರಿ ವೃತ್ತ ಅಂತ ತಾವು ಕೇಳಿರ್ಬೇಕು. ಎಲ್ರು ಆ ಮರಕ್ಕೆ ತಾವು ದಾರ ಕಟ್ತಾ ಹೋಗ್ತಾ ಇರ್ತಾರೆ. ಒಬ್ಬ ಹುಡುಗ ಕೇಳ್ತಾನೆ, ನೀವು ಯಾಕಮ್ಮ ಈ ರೀತಿ ದಾರ ಕಟ್ತಾ ಇದ್ದೀರಾ ಅಂತ ಹೇಳಿ. ಇಲ್ಲ, ಇದರಿಂದ ನಮಗೆ ಈ ಗಂಡ ನನ್ನ ಪತಿ ಮುಂದಿನ 7 ಜನ್ಮದಲ್ಲಿ ಕೂಡ ಇವನೇ ಪತಿ ಆಗ್ಬೇಕಂತಕ್ಕಂಥ ಒಂದು ನಂಬಿಕೆ ಅಥವಾ ಮೂಢನಂಬಿಕೆ. ಅವಾಗ ಕೇಳ್ತಾನೆ, ಯಾಕೆ 7 ಜನ್ಮ ತನಕ ಇವರೇ ಇರ್ಬೇಕು ಯಾಕೆ? ಯಾಕಂತಂದ್ರೆ ಈ ಜನ್ಮದಲ್ಲಿ ಅವ್ರನ್ನ ಸಾಕಷ್ಟು ತಿದ್ದುಪಡಿಸಿ ಎಲ್ಲ ಪ್ರಯತ್ನ ಮಾಡಿದ್ದೇನೆ, ಈ ಪ್ರಯತ್ನ ವ್ಯರ್ಥ ಆಗಬಾರ್ದು ಅಂತೇಳಿ ಮತ್ತೆ ಈ ರೀತಿ ಮಾಡ್ತಾ ಇದ್ದೇವೆ. ಸೊ ಹೀಗೆ ನಾವು ಸಾಕಷ್ಟು ಉದಾಹರಣೆ ಕೊಡ್ಬೋದು. ಅದರಲ್ಲೂ ಕೂಡ ತಾವು ತಮ್ಮ ನಿಜವಾದ ಜೀವನದಲ್ಲಿ ಕೆಲವು ಆಗಿರ್ತಕ್ಕಂಥ ಘಟನೆಗಳ ಅದನ್ನ ಹೇಳಿ ಈ ವೈಚಾರಿಕತೆ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ರೆ ಅದಕ್ಕಿನ್ನು ಹೆಚ್ಚು ಒಂದು ವಜನ್ ಅಥವಾ ಒಂದು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬರ್ತಾ ಇತ್ತು. ತಾವು ಆರಿಸಿಕೊಂಡಂತ ಒಂದು ವಿಷಯ ತುಂಬಾ ಚೆನ್ನಾಗಿತ್ತು. ಅದನ್ನ ಒಂದು ಸೂಕ್ತ ರೀತಿಯಲ್ಲಿ ಅದನ್ನ ಪ್ರಾರಂಭಿಸಿ ಕೆಲವು ಉದಾಹರಣೆಗಳು ತಮ್ಮ ಜೀವನದಲ್ಲೇ ನಡೆದಂತ ಕೆಲವು ಉದಾಹರಣೆಗಳನ್ನು ಕೊಟ್ಟು ಕೊನೆಗೆ ಒಂದು ಮೆಸೇಜ್ ಏನಪ್ಪಾ ಅಂತಂದ್ರೆ ವೈಚಾರಿಕ ಇದು ಮೂಢನಂಬಿಕೆ ಅಂತಕ್ಕಂಥದ್ದು ಅಂಧಕಾರ. ಅಂದ್ರೆ ಇದರಲ್ಲಿ ನಾಲೆಜ್ ಇಲ್ಲ ಇದರಲ್ಲಿ. ಸೊ ಈ ಅಂಧಕಾರವನ್ನು ಹೊರಡೋಡ್ಲಿಕ್ಕೆ ಒಂದು ದಾರಿ ದೀಪ ಬೇಕು. ಆ ದಾರಿ ದೀಪ ಯಾವ್ದಪ್ಪ ಅಂತಂದ್ರೆ ವೈಚಾರಿಕತೆ. ಸೊ ನಾವೆಲ್ಲರೂ ಇನ್ನು ಮುಂದೆ ವೈಚಾರಿಕ ಉಳ್ಳವರಾಗೋಣ, ಪ್ರತಿಯೊಂದನ್ನು ವಿಚಾರ ಮಾಡಿ ನಾವು ಮುಂದಿನ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳೋಣ ಅಂತ ಒಂದು ಮೆಸೇಜ್ ಅನ್ನು ಕೂಡ ತಾವು ಕೊಟ್ಟಿದ್ರೆ ತಮ್ಮ ಭಾಷಣ ಇನ್ನೂ ತುಂಬಾ ಸೊಗಸಾಗಿರ್ತಿತ್ತು. ಆದ್ರೂ ಕೂಡ ಇದನ್ನೇ ತಾವು ಮತ್ತೊಂದು ಸಲ ಚೆನ್ನಾಗಿ ಬರೆದು ಈ ಒಂದು ಒಳ್ಳೆ ವಿಷಯ ಚೆನ್ನಾಗಿದೆ, ಇದನ್ನ ತಾವು ಬರೀರಿ ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇರ್ತೇನೆ ಅಷ್ಟೇ. ಬ್ಯಾಕ್ ಟು ಮತ್ತೆ ಮೋಹನ್ ಮೂರ್ತಿ ಅವರಿಗೆ ಧನ್ಯವಾದ ಅಚ್ರೇಕರ್ ಸರ್. ಒಂದು ಒಳ್ಳೆ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿದಿರಿ, ಸಿದ್ಧಪಡಿಸಿದ ಭಾಷಣನ. ಇದು ಕೇವಲ ರವಿಕುಮಾರ್ ಅವ್ರಿಗೆ ಮಾತ್ರ ಅಲ್ಲ, ಆಕ್ಚುಲಿ ಏನಂತಂದ್ರೆ ಇದರಲ್ಲಿರೋ ಅಂಶಗಳನ್ನ ನಾವು ಕೂಡ ನಮ್ಮ ಮುಂದಿನ ಭಾಷಣಗಳಲ್ಲಿ ಅಳವಡಿಸ್ಕೊಂಡು ಅದನ್ನ ಉತ್ತಮಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈಗ ಸಮಗ್ರ ಮೌಲ್ಯಮಾಪನದಲ್ಲಿ ಮುಂದಕ್ಕೆ ಹೋಗೋಣ. ಸಮಗ್ರ ಮೌಲ್ಯಮಾಪನದಲ್ಲಿ ಮೊದಲನೇದಾಗಿ ಏನಂತಂದ್ರೆ ನನ್ನ ಸಮಯ ಪಾಲನೆ ವರದಿನ ನಿಮ್ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಸಮಯ ಪಾಲನೆ ವಿಷಯಕ್ಕೆ ಬಂದ್ರೆ ನಮ್ಮ ರಾಘವೇಂದ್ರ ಅವರು ಅವರ ಆಶು ಭಾಷಣದಲ್ಲಿ 2 ನಿಮಿಷ 36 ಸೆಕೆಂಡ್ ತಗೊಂಡಿದ್ದಾರೆ. ಅನಿಲ್ ಅವರು 2 ನಿಮಿಷ 40 ಸೆಕೆಂಡ್ ತಗೊಂಡಿದ್ದಾರೆ. ಆಮೇಲಿಂದ ಅಚ್ರೇಕರ್ ಸರ್ ಅವರು 2 ನಿಮಿಷ 50 ಸೆಕೆಂಡ್ ತಗೊಂಡಿದ್ದಾರೆ. ಇವ್ರನ್ನ ಬಿಟ್ರೆ ಉಳ್ದವರೆಲ್ಲರೂ ಅವರ ಮೌಲ್ಯಮಾಪನ ಇರ್ಬೋದು, ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಆಶು ಭಾಷಣ ಇರ್ಬೋದು, ಪ್ರತಿಯೊಂದರಲ್ಲೂ ಸಮಯದ ಮಿತಿ ಒಳಗಡೆನೆ ಮಾತಾಡಿದ್ದಾರೆ.
ಇದಿಷ್ಟು ಸಮಯ ಪಾಲನೆ ವರದಿ. ಈಗ ಆ ಕೌಂಟರ್ ಮತ್ತೆ ಗ್ರಾಮೇರಿಯನ್ ವರದಿ ಕೊಡೋದಕ್ಕೆ ಸಭೆಯ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ಅನಿಲ್ ಕುಮಾರ್ ಅವರನ್ನ ವೇದಿಕೆ ಮೇಲೆ ಕರಿತಾ ಇದ್ದೇನೆ. ಅನಿಲ್ ಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಅವರೇ. ಹಿಂದಿನ ಸಭೆಯಲ್ಲಿ ಎಲ್ಲರೂ ಬಹಳ ಅತ್ಯುತ್ತಮವಾಗಿ ಮಾತಾಡಿದ್ರು. ಆ ಕೌಂಟರ್ ವರದಿಯಲ್ಲಿ ಬಹಳ ಏನು ವಿಶೇಷವಾಗಿ ನೋಡೋಂಥದ್ದು ಯಾವ್ದು ಸಿಕ್ಲಿಲ್ಲ. ಸೂರಜ್ ಅವರು ಒಂದ್ಸತಿ ಮೋಹನ್ ಅವರು 2 ಸತಿ ಆ ಅಂತ ಹೇಳಿದ್ರು. ಮತ್ತೆ ರವಿಕುಮಾರ್ 2 ಸತಿ, ಉಮಾನಾಥ್ ಅವರು 2 ಸತಿ, ಅದೇ ರವಿಕುಮಾರ್ ಅವರು 1 ಸತಿ ಸೋ ಅಂತ ಫಿಲ್ಲರ್ ವರ್ಡ್ ಯೂಸ್ ಮಾಡ್ರು. ಇಷ್ಟು ಬಿಟ್ರೆ ಮಿಕ್ಕಿದ್ದ ಎಲ್ಲರೂ ಬಹಳ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ. ಇನ್ನು ನಮ್ಮ ಗ್ರಾಮೇರಿಯನ್ ರಿಪೋರ್ಟ್ ಬರ್ಬೇಕಾದ್ರೆ ಗ್ರಾಮೇರಿಯನ್ ಬಹಳ ಸೊಗಸಾಗಿ ಇವತ್ತಿನ ಕಾರ್ಯಕ್ರಮ ಮೂಡಿ ಬಂತು. ಮತ್ತೆ ಎಲ್ಲರೂ ಬಹಳ ಅತ್ಯುತ್ತಮವಾಗಿ ಮಾತಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ರವಿಕುಮಾರ್ ಅವರು ವೆನ್ ಯು ಸ್ಟಾಪ್ ಲರ್ನಿಂಗ್ ಯು ಸ್ಟಾಪ್ ಲೀಡಿಂಗ್ ಅನ್ನೋ ಒಂದು ಪದವನ್ನು ಬಳಸಿದ್ರು. ಮತ್ತೆ ಅಚ್ರೇಕರ್ ಸರ್ ಅವರು ಮಾತಾಡಿ ಮಿದುಳು ಹೇಗೆ ಸ್ಟಿಮ್ಯುಲೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಸೊಗಸಾಗಿ ಮಾತಾಡೋ. ಯೂಸ್ ಇಟ್ ಆರ್ ಲೂಸ್ ಇಟ್ ಅನ್ನೋ ಒಂದು ವಾಕ್ಯ ಬಳಸಿದ್ರು. ಮತ್ತೆ ಮೆದುಳಿಗೆ ವಯಸ್ಸಿಲ್ಲ ಅನ್ನೋದು ಒಂದು ವಾಕ್ಯ ಮಾಡಿದ್ರು. ಮತ್ತೆ SL ಭೈರಪ್ಪ ಅವರು ನಿರ್ದೇಶನ ಕೊಟ್ರು. ಅವರು ಹೇಗೆ ಬದುಕಿದರು ಮತ್ತೆ ಅವ್ರು ಹೇಗೆ ಕಲಿಯುತ್ತಿದ್ದರು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಮತ್ತೆ ಅದರಲ್ಲದೆ ಇನ್ನೂ ಬಹಳ ಒಳ್ಳೆಯ ಕಥೆಯನ್ನು ಹೇಳಿದ್ರು. ನಮ್ಗೆ ತರ್ಕಬದ್ಧವಾದ ಕಥೆ, ಕಾಮಿಡಿ ಕಥೆ, ಅದು ಎಂದೆಂದಿಗೂ ನಾವು ಮರೆಯಕ್ ಆಗಲ್ಲ ಅಂತ ಕಥೆ ಹೇಳಿದ್ರು. ಆಲ್ಝೈಮರ್ ಅಂಡ್ ಪಾರ್ಕಿನ್ಸನ್ ನನ್ನ ಕಥೆ, ಇದು ಬಹಳ ನಮಗೂ ಅನ್ವಯ ಆಗುತ್ತೆ ಸರ್. ಬಹಳ ಒಳ್ಳೆ ಕಥೆಯನ್ನು ಹೇಳಿದ್ರು ನಮ್ಗೆ. ಧನ್ಯವಾದಗಳು ನಮ್ಗೆ. ಅದೊಂದಿನ ನಮ್ಮ ಇವರು ಸೂರಜ್ ಅವರು ಬಹಳ ಚೆನ್ನಾಗಿ ಅವರ ಇವತ್ತು ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ನೆರವೇರಿಸ್ಕೊಟ್ರು. ಮತ್ತೆ ಅವರ ಭಾಷೆನೂ ಬಹಳ ಸೊಗಸಾಗಿತ್ತು. ಪರಿಕಲ್ಪನೆ, ತಾರೆ, ಹಿಸ್ಟಾರಿಕಲ್, ಮತ್ತೆ ಅವರ ಎಲ್ಲ ಇದು ಭೂತದ ಸುತ್ತಾ ಇತ್ತು ಅವರ ಇದರಲ್ಲಿ. ಬಹಳ ಕಠಿಣವಾದ ಪದಗಳು, ಹೆಸರುಗಳು ಬರ್ಕೊಳಕ್ ಹೋದ್ರೆ ಬಹಳ ಕಠಿಣವಾಗಿತ್ತು. ಅವರು ರಾಜರ ಹೆಸರು ಮತ್ತೆ ಬಹಳ ಕಠಿಣವಾದಂತ ಒಂದು ಇದು ಅವರು ಬಹಳ ತಯಾರಿಯಾಗಿ ಬಹಳ ಸೊಗಸಾಗಿ ಅವ್ರು ಮಾಡಿದ್ದಾರೆ. ನಿಮ್ಗೆ ಧನ್ಯವಾದಗಳು ಸೂರಜ್ ಅವ್ರೆ. ಇನ್ನು ಮುಂದಿನ ಕಥೆಗಳು, ಭೂತದ ಕಥೆಗಳು ಹೇಳ್ತೀರಾ ಅಂತ ಅನ್ಕೊಂಡಿದೀನಿ ಮುಂದಕ್ಕೆ. ಮತ್ತೆ ಈ ಭೂತದ ಕಥೆಗಳು ಕೇಳ್ತಾ ಆಮೇಲೆ ನಮ್ಮ ಉಮಾನಾಥ್ ಸರ್ ಅವರು ನಾವು ನವರಾತ್ರಿನೇ ಮರ್ತು ಬಿಟ್ಟಿದೀವಿ ಅಂತ ನಮ್ಮನ್ನ ನೆನಪಿಸಿದ್ರು. ಅವರ ಟಾಪಿಕ್ಗಳು ಬಹಳ ಸೊಗಸಾಗಿ ಕೊಟ್ಟಿದ್ದಾರೆ ನಮ್ಗೆ. ಮತ್ತೆ ಅದಕ್ಕೂ ಮುಂಚೆ ಇದು ಪ್ರಿಪೇರ್ಡ್ ಸ್ಪೀಚ್ ಅಲ್ಲಿ ರವಿಕುಮಾರ್ ಅವರು ಬಹಳ ಚೆನ್ನಾಗಿ ಸೊಗಸಾಗಿ ಮಾತಾಡಿದ್ರು. ಆಚರಣೆ, ಪದ್ಧತಿ, ಕೃತಿ, ಕವನ, ಲೇಖನ, ಸಮಾನ ವಯಸ್ಕ ಲೇಖಕರು ಅಂತ ಎಲ್ಲ ಬಹಳ ಒಳ್ಳೊಳ್ಳೆ ಪದಗಳು ಬಳಸಿದ್ರು. ಮತ್ತೆ ನರಸಿಂಹಯ್ಯ ಅವರ ಕೆಲವು ಉದಾಹರಣೆಗಳು ಕೊಟ್ರು. ಹೇಗೆ ಅವರು ಗ್ರಹಣದ ಟೈಮಲ್ಲಿ ಅವರು ಊಟ ಮಾಡಿ ಎಲ್ಲರಿಗೂ ಒಂದು ಮಾರ್ಗವನ್ನು ತೋರಿಸಿದ್ರು ಅಂತ. ಮತ್ತೆ ಸಾಯಿಬಾಬಾ ಅವ್ರಿಗೆ ಕುಂಬಳಕಾಯನ್ನು ಕೊಡಿ ಅಂತ ಕೇಳ್ಬಿಟ್ಟು ಎಲ್ಲರ ಇಡೀ ದೇಶಕ್ಕೆ ಒಂದು ಅವರು ಜಾಗೃತಿ ಮೂಡಿಸೋದಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಅವರು ಹೇಳಿದ್ರು. ಇಂತಿಷ್ಟು ನಾನು ನೋಟ್ ಮಾಡ್ಕೊಂಡ ವಿಷಯಗಳು. ಇವತ್ತಿನ ಇದರಲ್ಲಿ ಎಲ್ಲರೂ ಬಹಳ ಸೊಗಸಾಗಿ ಮಾತಾಡಿದ್ದಾರೆ. ಇಷ್ಟ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ವೇದಿಕೆ ನಿಮ್ಗೆ ಹಸ್ತಾಂತರಿಸ್ತೀನಿ. ಮೋಹನ್ ಮೂರ್ತಿ ಅವರೇ. ಧನ್ಯವಾದ ಅನಿಲ್ ಕುಮಾರ್ ಅವರೇ. ನೀವು ಬಹಳ ವಿವರವಾಗಿ ನೀವು ಗ್ರಾಮೇರಿಯನ್ ರೂಲ್ ಅಲ್ಲಿ ಎಲ್ಲಾನು ಹೇಳಿದಿರಿ. ನಾನು ಒಟ್ನಲ್ಲಿ ನನ್ನ ಸಮಗ್ರ ಮೌಲ್ಯ ಮಾಪಕನಾಗಿ ನನ್ನ ಹೊರೆನ ಸ್ವಲ್ಪ ಕಡಿಮೆ ಮಾಡಿದಿರಿ ನೀವು. ಧನ್ಯವಾದ ನಿಮ್ಗೆ. ನನ್ಗೆ ಇವತ್ತಿನ ಸಭೆ ನೋಡ್ತಾ ಇದ್ರೆ ಈ ನಮ್ಮ ಕುವೆಂಪು ಅವ್ರದ್ದು ಅಖಂಡ ಕರ್ನಾಟಕ ಅಂತ ಒಂದು ಕವನ ಇದೆ. ಅದರಲ್ಲಿ ಒಂದಷ್ಟು ಸಾಲ್ಗಳಿದೆ, ಅದು ನೆನಪಾಗತ್ತೆ. ಆ ಸಾಲ್ಗಳಿಗೆ ಏನಪ್ಪಾ ಅಂತಂದ್ರೆ, ಅವರು ಆ ಅಖಂಡ ಕರ್ನಾಟಕ ಬರ್ದಿದ್ದು ಏನಂತಂದ್ರೆ, ಕೆಲವು ಆ ಸಂದರ್ಭದಲ್ಲಿ ಕರ್ನಾಟಕನ 2 ಭಾಗ ಮಾಡ್ಬೇಕು, 2 ರಾಜ್ಯ ಮಾಡ್ಬೇಕು ಅನ್ನೋ ಒಂದು ಮಾತಿತ್ತು. ಅದಕ್ಕೆ ಏನಂತಂದ್ರೆ ಕುವೆಂಪು ಅವರು ಅದ್ರ ಎಗೇನ್ಸ್ಟ್ ಆಗಿ ಅಖಂಡ ಕರ್ನಾಟಕ ಅಂತ ಬರ್ದಿದ್ರು.
ಅಲ್ಲಿ ರಾಜಕೀಯ ಒಂದು ಇದಿತ್ತು, ರಾಜಕೀಯದವರೆಲ್ಲ ಸೇರ್ಕೊಂಡು ಈ ತರ ಮಾಡ್ಬೇಕಂತ. ಅದಕ್ಕೆ ಅವರು ಇಲ್ಲ ಒಂದೇ ಆಗಿರ್ಬೇಕು ಕರ್ನಾಟಕ ಅಂತ ಹೇಳ್ತಾ ಅವರು ಒಂದಷ್ಟು ಸಾಲ್ಗಳು ಬರೀತಾರೆ. ಏನ್ ಹೇಳ್ತಾರೆ ಅದ್ರಲ್ಲಿ ಅಂದ್ರೆ, ನೃಪತುಂಗನೇ ಚಕ್ರವರ್ತಿ, ಪಂಪನಿಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಅಂತ ಮುಂದುವರಿಸಿ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಮಂಡಲ ಅಂತ ಹೇಳ್ತಾರೆ ಅವ್ರು. ಇವತ್ತಿನ ಸಭೆ ನೋಡಿ, ಇವತ್ತೇನಂತಂದ್ರೆ ಅಧ್ಯಕ್ಷರು ನಮ್ಮ ಅಚ್ರೇಕರ್ ಸರ್ ಆಯ್ತಾ, ನಮ್ಮ TM ಮೋಡಿ ಬಂದು ಸೂರಜ್ ಅವರು, TTM ನಡೆಸ್ತಾ ಇರೋದು ಏನಂತಂದ್ರೆ ಉಮಾನಾಥ್ ಸರ್, ಆಮೇಲಿಂದ ಶಶಿಧರ್ ಸರ್ ಒಬ್ಬ ಅತಿಥಿ. ಸೊ ಇದು ಈ ಕವನ ಹೆಂಗೆ ಫಿಟ್ ಆಗ್ತಾ ಇದೆ ಇಲ್ಲಿ ಅಂತಂದ್ರೆ, ಇದು ಈ ಖಗೋಳ ಶಾಸ್ತ್ರದಲ್ಲಿ ಒಂದು ವಿದ್ಯಮಾನ ಇದೆ. ಏನಪ್ಪಾ ಅಂತಂದ್ರೆ, ಹಲವು ಗ್ರಹಗಳು ಒಂದು ರೇಖೆಯಲ್ಲಿ ಬರ್ತಾವಂತೆ, ಒಂದೇ ಸರಳ ರೇಖೆಯಲ್ಲಿ ಬಂದು ಇದಾಗ್ತಾವಂತೆ. ಅದು ಅಪರೂಪಕ್ಕೆ ಘಟಿಸುವಂತ ವಿದ್ಯಮಾನ. ಆ ತರದ್ದೊಂದು ಅಪರೂಪದ ವಿದ್ಯಮಾನ ಇವತ್ತಿನ ಸಭೆ ಅಂತ ಹೇಳ್ಬೋದು ನಾವು. ಈ ಅಪರೂಪದ ವಿದ್ಯಮಾನದ ಪರಿಣಾಮ ಏನಾಯ್ತು ಈಗ ನನ್ನ ಸಮಗ್ರ ಮೌಲ್ಯಮಾಪನದಲ್ಲಿ ನೋಡೋಣ. ಈ ಸಭೆನ ಏನಂದ್ರೆ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಯ್ತು. ಅದೊಂದು ಟೆಕ್ನಿಕಲ್ ಗ್ಲಿಚ್ ಇತ್ತು. ಮೊದಲನೇ ಬಾರಿಗೆ ನಾವು ಮೈಕ್ರೋಸಾಫ್ಟ್ ಟೀಮ್ಸ್ ನ ಬಳಸಿರೋದ್ರಿಂದ ಒಂದು ಸಹಜ, ಅದು ಒಂದು ಆನ್ಲೈನ್ ಮೀಟಿಂಗ್ ಗಳಲ್ಲಿ ಈ ತರದೊಂದು ಟೆಕ್ನಿಕಲ್ ಗ್ಲಿಚ್ ಆಗೋದು ಅದು ಅಂತ ದೊಡ್ಡ ವಿಚಾರ ಅಲ್ಲ. ಹೋಗ್ತಾ ಅದು ಸರಿ ಹೋಗುತ್ತೆ. ಒಂದು 10 ಮಿನಿಟ್ಸ್ ಅಷ್ಟು ಲೇಟ್ ಆಗಿರ್ಬೋದು. ಅಲ್ಲಿಂದ ಮುಂದೆ ಬಂದ್ರೆ ನಮ್ಮ ರವಿಕುಮಾರ್ ಅವರು, ನಮ್ಮ ಅಚ್ರೇಕರ್ ಸರ್ ಈಗಾಗ್ಲೇ ಹೇಳ್ದಾಗೆ, ಅವರು ಒಂದು ಪ್ರತಿಯೊಂದು ಮೀಟಿಂಗ್ ಇಂದ ಇನ್ನೊಂದು ಮೀಟಿಂಗ್ಗೆ ಅವರು ಉತ್ತಮ ಪಡಿಸ್ಕೊತಾನೆ ಇದ್ದಾರೆ. ಅದೊಂಥರ ಅದನ್ನ ನೀವು ಕಾಣ್ಬೋದು. ಅವರು ಫಸ್ಟ್ ಮೀಟಿಂಗ್ ಅಲ್ಲಿ ಅವ್ರು ಯಾವ ತರ ಎಸ್ ಎ ಮಾಡಿದ್ರು, ಇವತ್ತಿನ ಮೀಟಿಂಗ್ ಅಲ್ಲಿ ಯಾವ ತರ ಎಸ್ ಎ ಮಾಡಿದ್ರು ಅನ್ನೋದನ್ನ ನಾನು ನೋಡಿದ್ದೀನಿ. ಸೊ ಒಂದು ಉತ್ತಮ ಆರಂಭ ಕೊಟ್ರು ಅವರು. ಅಲ್ಲಿ ಒಂದು ಲೀಡರ್ ಬಗ್ಗೆ ಹೇಳ್ತಾ ಅವರು ಏನಂತಂದ್ರೆ, ಒಬ್ಬ ಲೀಡರ್ಗೆ ಇರ್ಬೇಕಾದಂತ ಕ್ವಾಲಿಟಿ ಏನಂತಂದ್ರೆ ಅವನು ಒಬ್ಬ ರೀಡರ್ ಆಗಿರ್ಬೇಕು ಅಂತ ಹೇಳಿದ್ರು. ಅದು ನಮ್ಮ ಟೋಸ್ಟ್ ಮಾಸ್ಟರ್ ನ ಒಟ್ಟಾರೆ ಧ್ಯೇಯಕ್ಕೆ ಬಹಳ ಸೂಕ್ತವಾಗಿತ್ತದು. ಅಲ್ಲಿಂದ ಮುಂದೆ ಅವರು ಅಚ್ರೇಕರ್ ಸರ್ಗೆ ಪರಿಚಯ ಮಾಡಿಕೊಟ್ರು. ಪರಿಚಯ ಮಾಡಿಕೊಟ್ಟು ಅವ್ರನ್ನ ಅಚ್ರೇಕರ್ ಸರ್ನ ಇದು ಏನಪ್ಪಾ ಅಂತಂದ್ರೆ, ಅವ್ರ ಪರಿಚಯ ಮಾಡ್ಕೊಳಕ್ಕೆ ನನ್ನ ಹತ್ರ ವೊಕಾಬ್ಯುಲರಿ ಸಾಲ್ತಾ ಇಲ್ಲ ಅಂತ ಒಂದು ಮಾತು ಹೇಳಿದ್ರು. ನನ್ಗೆ ಅವಾಗ ನೆನಪಾಗಿದೆ ಏನಂತಂದ್ರೆ, ರವಿಕುಮಾರ್ ಅವರು ಈಗ ಕನ್ನಡದಲ್ಲಿ MA ಮಾಡ್ತಾ ಇದ್ದಾರೆ. ನನ್ಗೆ ಯಾಕೆ ಮಾಡ್ತಾ ಇದಾರೆ ಅಂತ ಗೊತ್ತಿರ್ಲಿಲ್ಲ. ಬಹುಶಃ ಏನಂದ್ರೆ ಅವ್ರ ವೊಕಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಂಡು ಆಮೇಲೆ ಸೂಕ್ತ ರೀತಿಲಿ ಅಚ್ರೇಕರ್ ಸರ್ನ ಪರಿಚಯ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅವರು MA ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಅಲ್ಲಿಂದ ಮುಂದೆ ನಮ್ಮ ಅಚ್ರೇಕರ್ ಸರ್ ಅವ್ರಿಗೆ ಬಹುಶಃ ಐನ್ಸ್ಟೀನ್ ಬಹಳ ಪ್ರೀತಿಯ ಒಬ್ರು ಇದಂತ ಅನ್ಸುತ್ತೆ. ಅವ್ರಿಗೆ ಅವರ ರೋಲ್ ಮಾಡಲ್ ತರ ಇರ್ಬೋದು. ಯಾವಾಗ್ಲೂ ಐನ್ಸ್ಟೀನ್ ಅವರ ಕೋಟ್ಗಳನ್ನ ಉಲ್ಲೇಖ ಮಾಡ್ತಾ ಇರ್ತಾರೆ. ಅವರು ಕಲಿಕೆ ಇಂಪಾರ್ಟೆನ್ಸ್ ಹೇಳಿದ್ರು. ಏನು ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ ಅನ್ನೋದನ್ನ ಒಂದು ಕೋಟ್ ಮೂಲಕ ಹೇಳಿದ್ರು. ಏನು, ಇಫ್ ಯು ಸ್ಟಾಪ್ ಲರ್ನಿಂಗ್ ಯು ಸ್ಟಾಪ್ ಲೀಡಿಂಗ್ ಅಂತ. ಸೊ ಅಂದ್ರೆ ಅದು ಕಲಿಕೆಯ ಮಹತ್ವನ ತೋರಿಸುತ್ತೆ. ಆಮೇಲಿಂದ ಅಲ್ಲೇ ಮುಂದೆ ಬಂದು ಲೈಫ್ ಅಂದ್ರೆ ಏನು ಅನ್ನೋದನ್ನ ಒಂದು ಕಲಿಕೆ ಅಂದ್ರೆ ಲರ್ನಿಂಗ್ ನ ದೃಷ್ಟಿಕೋನದಿಂದ ಒಂದು ಕೋಟ್ ಹೇಳಿದ್ರು. ಏನು, ಲೈಫ್ ಇಸ್ ಎ ಪ್ರೊಸೆಸ್ ಆಫ್ ಲರ್ನಿಂಗ್, ಅನ್ಲರ್ನಿಂಗ್ ಅಂಡ್ ರೀಲರ್ನಿಂಗ್ ಅಂತ. ಅದು ಚೆನ್ನಾಗಿತ್ತು. ಅದು ನಮ್ಗೆಲ್ಲ ಅನ್ವಯ ಆಗುವಂತ ಒಂದು ಕೋಟ್. ಆಮೇಲಿಂದ ಅವರು ಮಿದುಳು ಬಗ್ಗೆ ಹೇಳ್ತಾ ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಅನ್ನೋ ಒಂದು ಇದನ್ನ ಬಳಸಿದ್ರು. ಅದು ಮಿದುಳಿಗಾಗಿರ್ಬೋದು, ನಮ್ಮ ಮಾಂಸಖಂಡಗಳಿಗಾಗಿರ್ಬೋದು, ಸ್ನಾಯುಗಾಗಿರ್ಬೋದು, ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅದು. ಆಮೇಲಿಂದ ಭೈರಪ್ಪ ಅವರ ಉಲ್ಲೇಖ ಮಾಡಿದ್ರು. ಈಗ ತೀರಾ ಒಂದು 2-3 ಡೇಸ್ ಅವರು ಅಗಲಿಕೆ ಹಿನ್ನೆಲೆನ ಗಮನಿಸಿದಾಗ ಒಂದು ರಿಲವೆಂಟ್ ವಿಷಯ ಅದು. ಅವರು ಭೈರಪ್ಪ ಅವ್ರನ್ನ ತಗೊಬಂದಿದ್ದು ಈ ಸಭೆಗೆ, ಇವತ್ತಿನ ವಿದ್ಯಮಾನಕ್ಕೆ ನಾವು ಯಾವ ತರ ಸ್ಪಂದಿಸ್ತಾ ಇದೀವಿ ಅನ್ನೋದನ್ನ ಏನಂತಂದ್ರೆ ಅವರ ಭಾಷಣದಲ್ಲಿ ನಾವು ಕಾಣ್ಬೋದು. ಆಮೇಲಿಂದ ಅವರ ವಿಸ್ಕಿ ಕತೆ ಬಗ್ಗೆ ಈಗಾಗಲೇ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಗಳು ಕಮೆಂಟ್ ಮಾಡಿದ್ದಾರೆ. ನಾನು ಟೀ ಟೋಟ್ಲರ್ ಆಗಿರೋದ್ರಿಂದ ನಾನ್ ಮಾತಾಡೋಕೆ ಆಗಲ್ಲ. ಸೊ ಅದನ್ನ ನಾನು ಇದ್ ಮಾಡಕ್ ಹೋಗಲ್ಲ, ಅಲ್ಲಿಗೆ ಬಿಡ್ತೀನಿ ಅದು. ಆಮೇಲೆ ಅತಿಥಿಗಳ ಪರಿಚಯ ಮಾಡ್ಕೊಡ್ತಾ ಅವರು ಒಂದ್ ಒಳ್ಳೆ ಮಾತು ಹೇಳಿದ್ರು. ಸಾಂಘಿಕ ಪ್ರಯತ್ನದ ಬಗ್ಗೆ ಒಂದ್ ಒಳ್ಳೆ ಮಾತು ಹೇಳಿದ್ರು. ಏನು, ಟುಗೆದರ್ ವಿ ಲರ್ನ್, ಟುಗೆದರ್ ವಿ ಗ್ರೋ. ಎಷ್ಟು ಒಳ್ಳೆ ಮಾತದು. ಮನುಷ್ಯ ಸಂಘಜೀವಿ. ಅವನ್ಗೆ ಏನಂತಂದ್ರೆ ಒಂದು ಸಮಾಜಮುಖಿ. ನಾವೆಲ್ಲ ಏನಂತಂದ್ರೆ ಒಟ್ಟಿಗೆ ಬೆಳಿಬೇಕು, ಒಟ್ಟಿಗೆ ಇರ್ಬೇಕು ಅನ್ನೋ ಒಂದು ಆಶಯನ ನಾವು ಆ ಮಾತುಗಳಲ್ಲಿ ಕಾಣ್ಬೋದು.
ಆಮೇಲಿಂದ ಸೂರಜ್ ಅವ್ರನ್ನ ಏನಂತಂದ್ರೆ ಇದು ತಗೊಂಡ್ರು, ಅವರು TM ಮೋಡಿ ರೋಲ್ ತಗೊಂಡ್ರು. ಆ ಭೂತ ಅನ್ನೋ ಒಂದು ಕುತೂಹಲಕಾರಿ ಒಂದು ವಿಷಯ ತಗೊಂಡಿದ್ರು. ನಾನು ಏನಪ್ಪಾ ಅಂತಂದ್ರೆ ಈ ಹಾರರ್ ಫಿಲಂಗಳನ್ನ ನೋಡಲ್ಲ. ಯಾಕಂತಂದ್ರೆ ಯಾವ್ದಾವ್ದೋ ಟೈಮಲ್ಲಿ ಅದು ನೆನಪಾಗ್ಬಿಡುತ್ತೆ ನನ್ಗೆ, ಎಲ್ಲೋ ಒಂದ್ ಸೌಂಡ್ ಆದ್ರೆ ನಾನು ಆ ಭಯದಲ್ಲೇ ಕೂತಿದ್ದೆ ಇವತ್ತು. ಏನ್ ಮಾಡ್ತಾರಪ್ಪ ಸೂರಜ್ ಅವರು ಅಂತ. ಅಷ್ಟೊಂದು ಏನಂತಂದ್ರೆ ಒಂದು ಭಯ ಹುಟ್ಟಿಸ್ಲಿಲ್ಲ ಅವರು. ಅದಕ್ಕೆ ಒಂದು ರೀಸನ್ ಹೇಳ್ತಾ, ಒಂದು ತರ್ಕಬದ್ಧವಾದ ಒಂದು ವಿಶ್ಲೇಷಣೆ ಕೊಡ್ತಾ, ಅದು ಭೂತ ಯಾವಾಗ ಒಂದು ಸ್ಟಾರ್ಟ್ ಆಯ್ತು, ಅದ್ರ ಪರಿಕಲ್ಪನೆ ಮನುಷ್ಯನ್ಗೆ ಹೇಗ್ ಬಂತು ಅಂತ ಹೇಳ್ತಾ ಅವರು ಮೆಸೆಪಟೋಮಿಯಾ ಅಂದ್ರೆ ಇವತ್ತಿನ ಇರಾಕ್ದು ಸುಮೇರಿಯನ್ಸ್ ಅವ್ರದ್ದು ಒಂದು ಇದನ್ನ ತಗೊಂಡು ಡೀಟೇಲ್ ತಗೊಂಡು ಅದು ತುಂಬಾ ಕ್ಲಿಷ್ಟವಾದ, ನಮ್ಮ ಅನಿಲ್ ಕುಮಾರ್ ಅವರು ಕರೆಕ್ಟ್ ಆಗಿ ಪಾಯಿಂಟ್ ಮಾಡಿದ್ರು, ಅದು ತುಂಬಾ ಕ್ಲಿಷ್ಟವಾದ ಪದಗಳನ್ನೆಲ್ಲ ಏನಂತಂದ್ರೆ ಇದೆ, ಅದನ್ನ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಸುಲಲಿತವಾಗಿ ನಮ್ಗೆಲ್ಲ ಅರ್ಥ ಮಾಡಿಸಿದ್ರು. ಮತ್ತೆ ಇನ್ನೊಂದು ಅವ್ರದ್ದು ಇದು ನಾನು ಗಮನಿಸಿದ್ ಏನಪ್ಪಾ ಅಂತಂದ್ರೆ, ಯೂಶುವಲಿ ಸೂರಜ್ ಅವರು TM ಮೋಡಿ ರೋಲ್ ತಗೊಂಡ್ರೆ ಅವ್ರ ಕಂಟೆಂಟ್ ಇನ್ನು ಸ್ವಲ್ಪ ಜಾಸ್ತಿ ಇರ್ತದೆ. ನನ್ಗೆ ಫಸ್ಟ್ ಅನ್ಸಿದ್ದು ಇವತ್ತು ಸೂರಜ್ ಅವ್ರು ಸ್ವಲ್ಪ ಕಡಿಮೆ ಮಾತಾಡಿದ್ರು ಅಂತ ಅನಿಸ್ತು ನನಗೆ. ಆಮೇಲಿಂದ ಏನ್ ಅನ್ನಿಸ್ತು, ಈ ಒಟ್ಟಾರೆ ಸಭೆಯಲ್ಲಿ ಇವತ್ತು 10 ಜನ ಇದ್ದಾರೆ. ಈ TTM ಅದೆಲ್ಲ ನೋಡಿದಾಗ ಏನಂದ್ರೆ ಸಭೆದು ಲೆಂತ್ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ತಕ್ಕಂಗೆ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅವರ ಒಂದು TM ಮೋಡಿ ಈ ರೋಲ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈ ಅಡಾಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಇದು ಬಹಳ ಮುಖ್ಯ. ಇದು TM ಮೋಡಿ ರೋಲ್ ಅಲ್ಲಿ ಒನ್ ಆಫ್ ದ ಇದು ಆಸ್ಪೆಕ್ಟ್ ಇದು ಏನಂದ್ರೆ ಈ ರೀತಿ ಅಡಾಪ್ಟ್ ಆಗೋದು. ನಾನು ಎಲ್ಲ ಪ್ರಿಪೇರ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಸುಮ್ನೆ ಅಳ್ಕೊಂಡು ಹೋಗೋದಲ್ಲ, ಏನು ವಿಷಯ ಹೇಳ್ಬೇಕು ಮತ್ತೆ ಸಮಯ ನನ್ಗೆ ಎಷ್ಟಿದೆ ಅದನ್ನ ಪರಿಗಣಿಸಿ ಮಾತಾಡ್ಬೇಕಾಗತ್ತೆ. ಅದನ್ನ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತಿನ ಸಭೆಯಲ್ಲಿ. ಅದ್ ನನ್ಗೆ ಬಹಳ ಇಷ್ಟ ಆಯ್ತು ಸೂರಜ್ ಅವ್ರದ್ದು. ಇದು ಅದೇ ಅವ್ರದ್ದು ಕಂಟೆಂಟ್ ಕಡಿಮೆ ಇದ್ರು ಏನಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಇದು ಈಗ ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ಸೂರಜ್ ಅವ್ರ ಜೊತೆಲಿ ಈಗ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಅವರು ಸೆಂಚುರಿನೇ ಹೊಡಿಬೇಕು, ನಮ್ಗೆ 60-70 ಹೊಡೆದ್ರೆ ಸಮಾಧಾನ ಆಗಲ್ಲ. ಸೊ ಸೂರಜ್ ಅವ್ರದ್ದು ಅದು ಸಮಸ್ಯೆ. ಬಟ್ ಇಲ್ಲಿ ಟಾರ್ಗೆಟ್ ಕಡಿಮೆ ಇದೆ, 150 ಟಾರ್ಗೆಟ್ ಹೊಡಿಬೇಕಾದ್ರೆ ಅವರೆಲ್ಲ ಸೆಂಚುರಿ ಹೊಡಿತಾರೆ. ಸೊ ಆ ತರ ಆಯ್ತು ಇವತ್ತು. ಸೂರಜ್ ಅವ್ರು ಸೊಗಸಾಗಿ ನಡ್ಸ್ಕೊಟ್ರು, ಸೂರಜ್ ಅವ್ರಿಗೆ ಧನ್ಯವಾದ. ಆಮೇಲಿಂದ ನಮ್ಮ ಉಮಾನಾಥ್ ಸರ್ ಅವರ TTM ರೋಲ್, ಅವರು ನವರಾತ್ರಿನ ನಮ್ಗೆ ಏನಂತಂದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ನಾವೇನ್ ಆಚರಿಸ್ತಾ ಇಲ್ಲ, ಬಟ್ ಏನಂತ ತೋರಿಸ್ಬಿಟ್ರು ಇಲ್ಲಿ. ಅವರು ನವರಾತ್ರಿ TTM ಒಂದು ರೋಲ್ ತಗೊಂಡು ಇವತ್ತಿನ ಒಂದು ರಿಲೆವೆಂಟ್ ಟಾಪಿಕ್ ನ ಇಟ್ಟುಕೊಂಡು ಎಲ್ಲರಿಗೂ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಸುಲಭವಾಗಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಎಲ್ಲರೂ ಮಾತಾಡ್ಬೇಕು. ನಾನು ಟೈಮರ್ ಆಗಿ ನಾನು ನೋಟ್ ಮಾಡ್ಕೋತಾ ಇದ್ದೆ, ಎಲ್ಲ ಏನಂದ್ರೆ ಎರಡು ನಿಮಿಷ ಕ್ರಾಸ್ ಮಾಡಿರೋರೆ ಎಲ್ಲರೂ. 2 ನಿಮಿಷ ಒಳಗಡೆ ಯಾರು ಇಲ್ಲ. ಸೊ ಒಂದು 3 ಜನ 4 ಜನ 2 ನಿಮಿಷ 30 ಸೆಕೆಂಡ್ ಕ್ರಾಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಅವರು ಆ ರೀತಿ ಎಲ್ಲರೂ ಒಳಗೊಳ್ಳುವಂತ ಒಂದು ಟಾಪಿಕ್ ಗಳನ್ನ ಕೊಟ್ರು. ಅದು ಬಹಳ ಮುಖ್ಯ. ಈ ಏನಂದ್ರೆ TTM ಅಲ್ಲಿ ನಮ್ ನಾಲೆಡ್ಜ್ ಟೆಸ್ಟ್ ಮಾಡೋದಲ್ಲ, ನಮ್ನ ಮಾತಾಡೋದಕ್ಕೆ ಪ್ರೇರೇಪಿಸ್ಬೇಕು. ಆ ದೃಷ್ಟಿಕೋನದಲ್ಲಿ ಉಮಾನಾಥ್ ಸರ್ ಏನಂತಂದ್ರೆ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊಗಸಾಗಿ ನಡೆಸ್ಕೊಟ್ರು. ಮತ್ತೆ ಎಲ್ಲಾ ಅತಿಥಿಗಳು ಕೂಡ ಎಲ್ಲ ಸಭಿಕರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಮಾತಾಡಿ ಆ ಒಟ್ಟಾರೆ ಒಂದು ಟೇಬಲ್ ಟಾಪಿಕ್ ಸೆಷನ್ಗೆ ಒಂದು ಕಳೆ ತಗೊಬಂದ್ರು ಅಂತಾನೆ ಹೇಳ್ಬೋದು. ಅಲ್ಲಿಂದ ಮುಂದೆ ನಾವು TTM ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ 2 ಮಾತುಗಳು, 2 ಮಾತುಗಳು ಸ್ವಲ್ಪ ಒಂಚೂರು ಜಾಸ್ತಿ ಕನೆಕ್ಟ್ ಆಯ್ತು. ಮೊದಲನೇದೇನಂತಂದ್ರೆ ನಮ್ಮ ಅಚರೇಕರ್ ಸರ್ ಅವ್ರ ಭಯದ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಒಬ್ಬ ಕ್ಯಾನ್ಸರ್ ಪೇಷಂಟ್ ಒಂದು ದುರಂತ ಕಥೆನ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಮ್ಯೂಟ್ ಆದ್ರ ಅಂತ ಕಾಣುತ್ತೆ. ಸ್ಟ್ರಕ್ ಆದ್ರು, ಏನೋ ನೆಟ್ವರ್ಕ್ ಇಶ್ಯೂ ಏನೋ ಬಂತು ಅನ್ಸುತ್ತೆ. ನೆಟ್ವರ್ಕ್ ಇಶ್ಯೂ. ಹಲೋ, ಕೇಳಿಸ್ತಾ ಇದೆಯಾ? ಈಗ ಓಕೆ. ನಾನು ಅಚರೇಕರ್ ಸರ್ ಮಾತುಗಳ ಬಗ್ಗೆ ಹೇಳ್ತಾ ಇದ್ದೆ. ಅವರು ಟೇಬಲ್ ಟಾಪಿಕ್ ಇದರಲ್ಲಿ ಭಯ ಅನ್ನೋದು ಮನಸ್ಸಿನ ಪರಿಕಲ್ಪನೆ, ಅದನ್ನ ನಾವು ಮೀರ್ಬೇಕು. ನಮ್ಮ ಮನ್ಸಲ್ಲಿ ಉಳಿಸ್ಕೊಬಿಟ್ಟಿರ್ತೀವಿ ನಾವು, ಅದರಿಂದ ನಮ್ಗೆ ಭಯ ಬರೋದು ಅಂತ. ಅದ್ರ ಜೊತೆಗೆ ಅವರು ಕ್ಯಾನ್ಸರ್ ಪೇಷಂಟ್ ಒಂದು ದುರಂತ ಕಥೆನೂ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕೋಟ್ ನೆನಪಾಯ್ತು ನನ್ಗೆ. ಏನಪ್ಪಾ ಅಂದ್ರೆ, ಪುನಃ ಸ್ಟ್ರಕ್ ಆಯ್ತು ಅನ್ಸುತ್ತೆ ಮೋಹನ್ ಮೂರ್ತಿ ನಿಮ್ದು. ಇದಕ್ಕೆ
ಹೌದಾ? ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಓಕೆ. ಇದಕ್ಕೆ ಸಂಬಂಧಪಟ್ಟಂಗೆ ನನ್ಗೆ ಒಂದು ಕೋಟ್ ನೆನಪಾಗುತ್ತೆ. ಫಿಯರ್ ಇಸ್ ದ ಮಿಸ್ಯೂಸ್ ಆಫ್ ಇಮ್ಯಾಜಿನೇಷನ್ ಪವರ್ ಅಂತ. ಅಂದ್ರೆ ನಮ್ದು ಇಮ್ಯಾಜಿನೇಷನ್ ಪವರ್ ಇದೆಯಲ್ಲ, ಅದನ್ನ ನಾವು ಮಿಸ್ಯೂಸ್ ಮಾಡ್ಕೋತೀವಿ ಸುಮ್ನೆ ಅನ್ನೆಸರಿ ಆಲೋಚನೆಗಳಲ್ಲಿ ಅಂತ. ಅದನ್ನ ನೆನಪಾಯ್ತು ನನ್ಗೆ ಇವರು ಅಚ್ರೇಕರ್ ಸರ್ ಮಾತುಗಳು ಕೇಳಿ. ಅಲ್ಲಿಂದ ಮುಂದೆ ಶಶಿಧರ್ ಸರ್ದು ಮಾತುಗಳು, ಅದು ನಾನು ಈಗಾಗ್ಲೇ ಕಳೆದ ಸಭೆಗಳಲ್ಲಿ ಹೇಳಿದ್ದೀನಿ. ಅವರು ಮೈಸೂರು ದಸರಾನ ಇಟ್ಟುಕೊಂಡು ಎಲ್ಲಾನು ತಗೊಬಂದ್ರು. ಅದರಲ್ಲಿ ಸಾಹಿತ್ಯದ ಬಗ್ಗೆ ಮಾತಾಡಿದ್ರು. ತೇಜಸ್ವಿ ಅವರು, ಲಂಕೇಶ್ ಅವರು, ಅನಂತ್ ಮೂರ್ತಿ ಅವರು, ಅವರನ್ನು ತಗೊಬಂದ್ರು. ಆಮೇಲಿಂದ ಪುಟ್ಟಣ್ಣ ಕಣಗಾಲ್ ತಗೊಬಂದ್ರು. ಕನ್ನಡ ಒಂಥರ ಇಡೀ ಕರ್ನಾಟಕದ ಸಾಂಸ್ಕೃತಿಕ ದರ್ಶನನೇ ಮಾಡಿಸ್ಬಿಟ್ರು ಅವರು ಅವ್ರ ಮಾತುಗಳಲ್ಲಿ ಮಾತಾಡ್ತಾ. ಮತ್ತೆ ಇಷ್ಟೆಲ್ಲಾ ವಿಷಯಗಳನ್ನ ಅವರು ನಮ್ಗೆಲ್ಲೂ ಏನಂತಂದ್ರೆ ಇದು ಅನಗತ್ಯವಾಗಿ ತುರುಕಿದ್ದಾರೆ ಅಂತ ಅನ್ಸದೇ ಇಲ್ಲ. ಒಂದು ಲಾಜಿಕಲಿ ನಿಮ್ಗೆ ಕನೆಕ್ಷನ್ ಸಿಗುತ್ತೆ. ಇದು ಏನಂದ್ರೆ ಅದು ನಮ್ಗೆ ಒಂದು ಕಲಿಕೆ, ನಾವು ಕಲ್ತು ಏನಂತಂದ್ರೆ ಈ ತರದ್ದೆಲ್ಲ ನಮ್ಗೆ ಮಾದರಿ ಅಂತ ಹೇಳ್ಬೋದು. ಕೆಲವೊಬ್ರು ಏನಂತಂದ್ರೆ ಹೇಳ್ತಾರೆ, ಹಿಂಗೆ ಲೆಕ್ಚರ್ ಕೊಟ್ಟು ನಮ್ಗೆ ಕಲಿಸ್ತಾರೆ. ಕೆಲವೊಬ್ರು ಏನಂದ್ರೆ ಅವರೇ ಮಾಡ್ಬಿಡ್ತಾರೆ, ಓ ಹಿಂಗ್ ಮಾಡಿದಾರಲ್ವಾ ಈ ತರ ನಾವು ಮಾಡ್ಬೇಕು. ಆ ತರ ಏನಂತಂದ್ರೆ ಶಶಿಧರ್ ಸರ್ ನಮ್ಗೆ ಇವತ್ತು ತೋರಿಸ್ಕೊಟ್ರು. ಇನ್ನೊಂದು ಅಂದ್ರೆ ನಮ್ಮ ರಾಘವೇಂದ್ರ ಅವರು ಅವ್ರ GDP ಬಗ್ಗೆ ಹೇಳ್ತಾ ಒಂದು ಹೇಳಿದ್ರು. ಇದು ಏನಂದ್ರೆ 70% ಮಹಿಳೆಯರು ಕೆಲಸ ಮಾಡಲ್ಲ ಅಂತ. ಅದ ನಾನು ಒಪ್ಪಲ್ಲ. ನನ್ಗೆ ಯಾರಾದ್ರೂ ವೈಫ್ ಕೆಲಸ ಮಾಡ್ತಾರ ಅಂತ ಕೇಳಿದ್ರೆ 24/7 ಕೆಲಸ ಮಾಡ್ತಾರೆ ಅಂತ ಹೇಳ್ತೀನಿ. ಈಗ ನೋಡಿ, ನಮ್ಗೆ ಬೆಳಿಗ್ಗೆ ಸಂಜೆವರೆಗೆ ಇರ್ತದೆ, ಅವ್ರು 24 ಗಂಟೆ ಕೆಲಸ ಮಾಡ್ತಾ ಇರ್ತಾರೆ. ಈವನ್ ಶನಿವಾರ ಭಾನುವಾರ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ನಮ್ಗೊಂದು ರಿಟೈರ್ಮೆಂಟ್ ಅಂತ ಇರ್ತದೆ. ಅವ್ರಿಗೆ ಮಹಿಳೆಯರಿಗೆ ಪಾಪ ರಿಟೈರ್ಮೆಂಟ್ ಇಲ್ಲ. ಅವ್ರ ಕೊನೆವರೆಗೂ ಕೆಲಸ ಮಾಡ್ತಾನೆ ಇರ್ಬೇಕು. ಇದು ಸುಮ್ನೆ ತಮಾಷೆಗೆ ಹೇಳ್ತಾ ಇರೋದು. ಅವ್ರ ಒಂದು ರಾಘವೇಂದ್ರ ಅವರು ಏನೇನ್ ಹೇಳಿದ್ರು ಅವ್ರ ಮಹಿಳಾ ಸಬಲೀಕರಣ ಬಗ್ಗೆ, ಅದನ್ನೆಲ್ಲ ನಾನು ಒಪ್ತೀನಿ. ಅದು ಈ ದಿನದ ತುರ್ತು ಅಗತ್ಯ. ಇದು ಒಟ್ಟಾರೆ ನನ್ನ ಟೇಬಲ್ ಟಾಪಿಕ್ ಸೆಷನ್ ಬಗ್ಗೆ ನಾನು ನೋಟ್ ಮಾಡ್ಕೊಂಡಿರೋದು, ನಾನು ಗ್ರಹಿಸಿರೋದು. ಸೊ ಇದಿಷ್ಟು. ಆಮೇಲೆ ರವಿಕುಮಾರ್ ಅವರ ಭಾಷಣ ವೈಚಾರಿಕತೆ ಎಂಬ ದಾರಿದೀಪ, ಅದ್ರದ್ದು ಮೌಲ್ಯಮಾಪನ ಅಚ್ರೇಕರ್ ಸರ್ ಅವರು ಮಾಡ್ಬಿಟ್ಟಿದ್ದಾರೆ. ಅಚ್ರೇಕರ್ ಸರ್ ಅವರು ಮೌಲ್ಯಮಾಪನ ಮಾಡಾದ್ಮೇಲೆ ನಾನು ಹೇಳುವಂತದ್ದು ಏನು ಇಲ್ಲ ಅಲ್ಲಿ. ಅದರಲ್ಲಿ ಮೂಢನಂಬಿಕೆ ಬಗ್ಗೆ ಒಂದು ನನ್ನ ಲೈಫಲ್ಲಿ ನಡೆದಿರುವಂತದ್ದು ಒಂದು ಘಟನೆ ಹೇಳಿ ಅದನ್ನ ಮುಗಿಸ್ತೀನಿ. ನನ್ನ ಏನಾಯ್ತಂದ್ರೆ, ನಾನು MTech ಜಾಯ್ನ್ ಆಗ್ಬೇಕಾಗಿತ್ತು. MTech ಗೆ ಅಡ್ಮಿಷನ್ ಹೋಗ್ಬೇಕಾಗಿತ್ತು. ಓಕೆ ನಾಳೆ ಹೋಗೋಣ ಅಂತ ಹೇಳ್ದೆ ನಮ್ಮ ಅಪ್ಪಂಗೆ. ನಮ್ಮಪ್ಪ ನಾನು ಯಾವ ತರ ಅಂದ್ರೆ ಫ್ರೆಂಡ್ಸ್ ರೀತಿ. ಅವ್ರು ಯಾವತ್ತು ನನ್ನ ಏನಂತಂದ್ರೆ ಮಗನ್ ತರ ನೋಡೇ ಇಲ್ಲ ಅವ್ರು. ನಾನು ನಮ್ಮಪ್ಪ ಯಾವಾಗ್ಲೂ ಫ್ರೆಂಡ್ಸ್ ರೀತಿನೇ ಇದ್ದಿದ್ದು. ಅವರು ನನ್ನ ಫ್ರೈಡೇ ಹೇಳ್ದೆ, ನಮ್ಮಪ್ಪ ಹೇಳಿದ್ರು, ನಾಳೆ ಶನಿವಾರ ಕಣೋ, ಶನಿವಾರ ಹೋಗಿ ಸೇರ್ಕೋತೀಯ, ಶನಿವಾರ ಸೇರ್ಕೋಬೇಡ ಅಂತ ಹೇಳಿದ್ರು. ನಾನ್ ನಮ್ಮಪ್ಪನ್ ಕೇಳಿದೆ, ಅಲ್ಲ ಕಣಪ್ಪ ನನ್ ಹುಟ್ಟಿರೋದೇ ಶನಿವಾರ, ಏನ್ ಎಸ್ಬಿಟ್ಟಿಯ ನನ್ನ ಶನಿವಾರ ಹುಟ್ಟಿದೀನಿ ಅಂತ ಅಂತ ನಮ್ಮಪ್ಪಂಗೆ ಹೇಳ್ದೆ. ಆಮೇಲಿಂದ ML ಇಬ್ರು ಹೋಗಿ ಶನಿವಾರನೇ ಏನಂದ್ರೆ ಅಡ್ಮಿಷನ್ ಆದೆ. ಪುನಃ ಮ್ಯೂಟ್ ಆಯ್ತು ಮೋಹನ್ ಇತ್ತು. ಹಲೋ, ಪುನಃ ಟೆಕ್ನಿಕಲ್ ಗ್ಲಿಚ್ ಆಯ್ತು ಅನ್ಸುತ್ತೆ. ಓಕೆ, ಆ ಘಟನೆ ನಾವು ಶನಿವಾರನೇ ಹೋಗಿ ಏನಂತಂದ್ರೆ ಅಡ್ಮಿಷನ್ ಆದ್ವಿ. ಆಮೇಲಿಂದ ಯಶಸ್ವಿಯಾಗಿ MTech ಮುಗಿಸ್ದೆ. ಈ ಘಟನೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಒಂದ್ ಮಾತಿದೆ, ಏನಪ್ಪಾ ಅಂತಂದ್ರೆ ದೇರ್ ಇಸ್ ನೋ ರಾಂಗ್ ಟೈಮ್ ಟು ಡೂ ಎ ರೈಟ್ ಥಿಂಗ್ ಅಂತ. ಆತರ ಏನಿರಲ್ಲ. ನಾವು ರೈಟ್ ಥಿಂಗ್ ಮಾಡ್ಬೇಕಂತಂದ್ರೆ ಮುಹೂರ್ತ ಗೀರ್ತ ಏನ್ ನೋಡ ಅಗತ್ಯ ಇಲ್ಲ, ಶುರು ಮಾಡದೆ. ಸೊ ಹಾಗೆ ಏನಂದ್ರೆ ಒಟ್ಟಾರೆ ಇವತ್ತಿನ ಸಭೆಯ ಎಲ್ಲ ವಿಭಾಗಗಳು ಏನಂತಂದ್ರೆ ಅತ್ಯುತ್ತಮವಾಗಿ ಮೂಡಿಬಂದು ಒಂದ್ ಸ್ವಲ್ಪ ನನ್ಗೆ ಇಂಪ್ರೂವ್ಮೆಂಟ್ ಅಂತ ಅನ್ಸಿದ್ದು. ಈಗ ಅಚ್ರೇಕರ್ ಸರ್ ಅವರು ನಮ್ಮ ಸೂರಜ್ ಅವ್ರನ್ನ ಪರಿಚಯ ಮಾಡ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಒಂಚೂರು ಸ್ಫೂರ್ತಿ ಕೊಡ್ಬೇಕಾಗಿತ್ತು. ಇನ್ನೊಂದ್ ಸ್ವಲ್ಪ ಅಡಿಷನಲ್ ಡೀಟೇಲ್ಸ್ ಸೂರಜ್ ಅವ್ರು ಕೊಡ್ಬೇಕಾಗಿತ್ತು ಅಂತ ಅನ್ನಿಸ್ತು. ಆಮೇಲಿಂದ ಸೂರಜ್ ಅವರು ಒಟ್ಟಾರೆ ಟೋಸ್ಟ್ ಮಾಸ್ಟರ್ ಬಗ್ಗೆ ಒಂಚೂರು ಇತಿಹಾಸ ಕೊಡ್ಬೇಕಾಗಿತ್ತು. ಅವರು ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಯಾಕಂದ್ರೆ ನಮ್ಮ ಅತಿಥಿಗಳು ಇರ್ಬೇಕಾದ್ರೆ ಅವ್ರಿಗೊಂದ್ ಸ್ವಲ್ಪ ಆ ವಿವರಗಳನ್ನ ಕೊಟ್ರೆ ಒಂಚೂರು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆಮೇಲೆ ಸೂರಜ್ ಅವರು ಕೂಡ ವಿವಿಧ ಪಾತ್ರಧಾರಿಗಳನ್ನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಒಂದ್ ಸ್ವಲ್ಪ ಅವ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈಗ ನಂದು ಮಿಸ್ ಆಗೋಗಿರೋದ್ರಿಂದ ನನ್ ಪರಿಚಯನ ಅವ್ರು ಮಿಸ್ ಮಾಡಿರೋದ್ರಿಂದ ನಾನು ಹೇಳಲೇಬೇಕು ಈ ಮಾತನ್ನ. ಸೊ ಇದಿಷ್ಟು ಈ ಸಭೆನ ನಾವು ಯಾವ ತರ ಉತ್ತಮ ಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಾನ್ ನೋಟ್ ಮಾಡ್ಕೊಂಡಿರುವಂತ ಅಂಶಗಳು.
ಈಗ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಭಾವಿಸಿದ್ದೀನಿ. ಇದು ಒಟ್ಟಾರೆ ನನ್ನ ಸಮಗ್ರ ಮೌಲ್ಯಮಾಪನದ ವರದಿ. ಇದನ್ನ ಹೇಳ್ತಾ ಈಗ ನಾನು ವೇದಿಕೆನ ಮರಳಿ ನಮ್ಮ ನಿರೂಪಕರಾದಂತಹ ಸೂರಜ್ ಅವರಿಗೆ ಕೊಡ್ತಾ ಇದ್ದೀನಿ. ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಮೋಹನ್ ಮೂರ್ತಿಗಳೇ. ಸಮಗ್ರ ಮೌಲ್ಯಮಾಪನದಲ್ಲಿ ಇವತ್ತು ನೀವು ಸಮಗ್ರವಾಗಿ ಮೌಲ್ಯಮಾಪನ ಮಾಡಿದ್ದೀರಾ. ಬಹಳ ಡೀಟೇಲ್ ಆಗಿ ಎಲ್ಲಾ ಆಯಾಮಗಳ ಬಗ್ಗೆನೂ ಹೇಳಿ ಏನ್ ಚೆನ್ನಾಗಿತ್ತು, ನಾವಿನ್ನ ಏನು ಉತ್ತಮಗೊಳಿಸ್ಬೋದು ಅಂತ ಹೇಳ್ತಾ ಇದು ನಮ್ಮ ಸಭೆಯ ಕೊನೆಯ ಹಂತ. ಅಂದ್ರೆ ಕೊನೆಯ ಹಂತ ಆಗಿದೆ. ಈಗ ಆಲ್ರೆಡಿ 4 ಗಂಟೆ 50 ನಿಮಿಷ ಆಗಿದೆ. 20 ನಿಮಿಷ ನಾವು ಎಕ್ಸ್ಟ್ರಾ ತಗೊಂಡಿದೀವಿ. ಹಾಗಾಗಿ ಇನ್ನು ಜಾಸ್ತಿ ಸಮಯ ತಗೊಳ್ಳದೇನೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಇವತ್ತು ತುಂಬಾ ದಿನಗಳಾದ್ಮೇಲೆ ತುಂಬು ಸಭೆ ನಡೆದಿದೆ. ಹೀಗೇನೆ ಪ್ರತಿ ವಾರ ನಾವು ತುಂಬು ಸಭೆ ನಡೆಸುವ ಆಸೆ ಇಟ್ಕೋತಾ ಮತ್ತೆ ಮುಂದಿನ ವಾರ ನಿಮ್ಮೆಲ್ಲರಿಗೂ ಸಿಗೋಣ. ಶುಭ ದಿನ, ಶುಭರಾತ್ರಿ, ಶುಭ ಸಾಯಂಕಾಲ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದ. ರಾಘವೇಂದ್ರ, ಏನಾದ್ರು ಹೇಳೋದಿದ್ಯಾ? ಸಭೆ ಒಟ್ಟಾರೆ ಹೇಗ್ ನಡೀತು, ಏನ್ ಕತೆ ಅಂತ? ಅನಿಸಿಕೆ ತುಂಬಾ ಚೆನ್ನಾಗಿ ನಡೀತು. ಮೊದ್ಲೇನೆ ನನಗಾಗ್ಲೇ ನೋಡಿದ್ರಿಂದ, ಹಿಂದೆ ನೀವ್ ಕಳ್ಸಿದ್ ಲಿಂಕ್ ಎಲ್ಲ ನೋಡಿದ್ರಿಂದ ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದ್ರೆ ಇದು ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟೇಷನ್. ಅಂದ್ರೆ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಳ್ಸಿದ ಲಿಂಕ್ ನೋಡಿದಾಗ ಸ್ವಲ್ಪ ಡೋಪಮೈನ್ ಲೆವೆಲ್ ಜಾಸ್ತಿ ಇತ್ತಲ್ವಾ, ಹಂಗಾಗಿ ಈಗ ಇನ್ನೂ ಜಾಸ್ತಿ ಆಗೋಯ್ತು. ಮುಂದಿನ ಸಲ ಹೊಸ ನಾರ್ಮಲ್ ಸೆಟ್ ಆಯ್ತು. ಹಾಗಾದ್ರೆ ವೆಂಕಟೇಶ್, ವಾಪಸ್ ಬಂದ್ರ ನೀವು? ವೆಂಕಟೇಶ್ ಅವ್ರು ಇನ್ನೂ ಬಂದಿಲ್ಲ. ಇಲ್ಲ. ಓಕೆ, ಹಂಗಂದ್ರೆ ನಾವು ಸಭೆನ ಮುಕ್ತಾಯ ಮಾಡ್ಬೋದು ಅನ್ಸುತ್ತೆ. ನಮ್ಮ ಅಧ್ಯಕ್ಷರು ಏನಾರ ಹೇಳೋದಿದ್ಯಾ? ಏನಿಲ್ಲ, ನಾ ಒಂದೇ ಒಂದು 30 ಸೆಕೆಂಡ್ ತಗೋತೀನಿ. ನಾವು ಎಷ್ಟೋ ಸಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಮಗೆ ರಿಟರ್ನ್ಸ್ ಯಾವಾಗ್ಲೂ ವಿ ಥಿಂಕ್ ಇನ್ ಟರ್ಮ್ಸ್ ಆಫ್ ಮನಿ, ಕರೆನ್ಸಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಇನ್ವೆಸ್ಟ್ಮೆಂಟ್ ನಾವು ಮಾಡ್ಬೇಕಾಗುತ್ತೆ. ಯಾವುದಕ್ಕೋಸ್ಕರ? ಬೇರೆ ಜ್ಞಾನಕ್ಕೋಸ್ಕರ ಕೂಡ. ಕೆಲವೊಮ್ಮೆ ನಾವು ಈಗ ಟೋಸ್ಟ್ ಮಾಸ್ಟರ್ಗೆ ನಾವು ಮೆಂಬರ್ ಆಗ್ತೀವಿ, ದುಡ್ಡು ಕಟ್ತೀವಿ, ಹೌದಪ್ಪ, ಇದರಿಂದ ನಮ್ಗೆ ರಿಟರ್ನ್ಸ್ ಏನು? ರಿಟರ್ನ್ಸ್ ದುಡ್ಡಂತೂ ಬರಲ್ಲ, ಬಟ್ ನಮಗೆ ನಮ್ಮ ಜ್ಞಾನ ಮಾತ್ರ ಡೆಫಿನೆಟ್ಲಿ ವೃದ್ಧಿ ಆಗುತ್ತೆ. ನಮ್ಮ ಮಾತಾಡ್ತಕ್ಕಂಥ ಕಲೆ ಕೂಡ ಇನ್ನೂ ಸುಧಾರಣೆ ಆಗುತ್ತೆ. ಇದು ಕೂಡ ಒಂದು ರಿಟರ್ನ್ಸ್ ಇದ್ದ ಹಾಗೆ. ಸೊ ಈ ರೀತಿಯಾದಂತ ಒಂದು ದೃಷ್ಟಿಕೋನ ನಾವು ಇಟ್ಕೋಬೇಕು ಅಂತ ಹೇಳ್ತಾ, ಇವತ್ತಿನ ಅತಿಥಿಗಳಿಗೆ ನಮ್ಮ ಸದಸ್ಯರಾಗ್ಲಿ ಅಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಂತ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ಓಕೆ, ಮತ್ತೆ ಸಿಗೋಣ. ಮತ್ತೆ ಸಿಗುವ.